भगवते पुरुषाय तुभ्यं व्यासाय अप्रतिमेतिहासरचनोल्लासाय दुर्वादिनां त्रासाय आस्तकराय सत्सुकृतविश्वासाय दोषद्विषे भासायामुनरम्यतो यसदृशयासाय मासेविने दासाय भयदाय मध्वगुरुहृद्वासाय तुभ्यं नमः। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। अहं भजे मुदा भजे हृदा भजे सदां भजे कृतालयं कृपालयं हरेः अच्युतालयं। हरे वक्षस्थले दृष्ट्वा श्रियं विस्मितवानहं पार्श्वयोर्वयोर्देवीं करे चामरधारिणीं भुजगभोगाभमुद्यम्य हृद्यं निजभुजं दक्षिणं लक्षनाट्यं ललितमुद्रिक्तविज्ञानमुद्रं भज भजमनन्तमित्यमलपन्तं प्रणतवान् प्राणिनां प्राणनाथं प्रणतिप्रणये पूर्णबोधं गुरुमखिलगुणज्ञं सद्गुणैकादिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं अयमुखपदनिष्ठं मां भजन्तु प्रपन्नाः। विमलसकलगात्रं शुद्धकैवल्यपात्रं शुभगुणगणसान्द्रं भूमिभूषामणीन्द्रं विदितसकलशास्त्रं साधुचित्तं यतीन्द्रं तुरगवदनभाजं नौमि सद्वादिराजं मायी भवैरिणे मध्वराध्वन्तवनचारिणे वचो नकरिणे वादिराजकेसरिणे नमः। कामधेनुर्यथापूर्वं सर्वाभीष्टफलप्रदा तथा खलु वादिराजः श्रीपादो विष्णुदस्सताम्। ॐ नमो वादिराजाय दीर्घदारिद्र्यघातिने राजभोगप्रदाते च नमोऽस्तु जयदायिने। कुलव्यास हयग्रीव पादाब्धिपरिसेवकः भावी वायुः वादिराजः कल्पतरुः कामदोऽस्तु नः। भूतराज नमस्तुभ्यं वादिराज गुरोप्रिय पितराव्य सर्वबाधाम्नः सदा त्वं रक्षणं कुरु। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। वन्दे वृन्दावनाचार्यं हयग्रीवमुनिं भजे राजपादाम्बुजासक्तम् आनन्दगिरिकानने भवतो दशवर्षाणि पापोऽहं येन पाठितः। नमः विश्वोत्तमतीर्थाख्यः नमस्ते प्रशान्तरूपिणे मध्वमाधवसेवार्थं त्यक्तुं सर्वस्वं सदा वादिराजरुजुत्वं चासाध्यं साधयान्मुहुः। रामध्यानसमासक्तं मध्वशास्त्रप्रवक्तारं सुब्बराय शर्मणं वन्दे विद्यागुरुं मम। नमस्ते गुरुवे तुभ्यं गुरुराजाय तेजसे तस्य वाक्अमृतं भङ्गि विषं संसारसङ्गतम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरुन् मम। समस्त सन्मङ्गलानि भवन्तु। प्रियवयस्य शिरो गुरुवेदनाम् अशमयत् सहजामपि दुस्सहां सविपने विजने मुखवायुना श्रवणगोचरितेन कदाचन। ಶ್ರೀಮದಾಚಾರ್ಯರ ಉಪದೇಶಗಳು ಆದೇಶಗಳು ಮತ್ತು ಸಂದೇಶಗಳು ಈ ಉಪನ್ಯಾಸ ಮಾಲಿಕೆಯ ಒಂದು ಅನುಸಂಧಾನದ ಒಂದು ಮಧ್ಯದಲ್ಲಿದ್ದೇವೆ. ಇಲ್ಲಿ ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ಅವರು ಗುರುಕುಲ ವಾಸ ಮಾಡುತ್ತಿದ್ದ ಒಂದು ಪ್ರಸಂಗ, ಅವರ ಗುರುಗಳಾದಂತಹ ಅವರ ಗುರುಗಳು ಅನ್ನುವಂತಹ ಕೀರ್ತಿಗೆ ಭಾಜನರಾದಂತಹ ಕೋಟಂತಿಲ್ಲಾಯರು ಅವರ ಮಗ ವಾಸುದೇವ ಅಂತ ಅವನ ಹೆಸರು. ಅವನಿಗೆ ಅಸಾಧ್ಯವಾಗಿರುವಂಥ ತಲೆನೋವು ಬರ್ತಿತ್ತಂತೆ ಯಾವಾಗಲೂ ಕೂಡ. ಅದು ಹೇಗೆ ಬರ್ತಿತ್ತು ಅಂದರೆ ಅದರ ಕಾಟವನ್ನು ತಡೆಯಲಾರದೆ, ಆ ನೋವಿನ ಬಾಧೆಯನ್ನು ತಡೆಯಲಾರದೆ ಒಂದಷ್ಟು ಹೊತ್ತು ಮೂರ್ಛಿತನಾಗಿ ಮಲಗಿ ಬಿಡ್ತಿದ್ದ ಅಂತ. ಕಿಟಾರ್ ಅಂತ ಕಿರಿಸಿ ಕೆಳಗೆ ಬಿದ್ದು ಮಲಗಿ ಬಿಡ್ತಿದ್ದಂತೆ, ಶಿರೋವೇದನೆ ಇತ್ತು. ಹಾಗೆ ಒಮ್ಮೆ ಕಾಡಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಆಚಾರ್ಯರೊಂದಿಗೆ ಅವ ಸಮಿತಿಗಳನ್ನು ಇಂಧನವನ್ನು ಕುಶವನ್ನು ತರಲಿಕ್ಕೆ ಅಂತ ಹೋಗಿದ್ದಾನೆ. ಪ್ರಿಯವಯಸ್ಯ ಶಿರೋ ಗುರುವೇದನಾಂ. ಆಗ ಅವನಿಗೆ ತಲೆನೋವು ಕಾಣಿಸಿಕೊಂಡಿದ್ದಂತೆ. ಹುಟ್ಟಿನಿಂದಲೂ ಇದ್ದಂತಹ ತಲೆನೋವು ಅಶಮಯತ್ ಸಹಜಾಮಪಿ ದುಸ್ಸಹಾಂ. ಅವನಿಗೆ ಜೋರಾಗಿ ಗಿಟಾರ್ ಅಂತ ಕಿರ್ಚಿ ಕೆಳಗಡೆ ಬಿದ್ದ. ಆವಾಗ ಆಚಾರ್ಯರಿದ್ರಲ್ಲ ನೋಡಿ, ಬೇರೆ ಯಾವ ರೀತಿಯಾಗಿರ್ತಕ್ಕಂಥ ಔಷಧಿಯನ್ನು ಮಾಡಲಿಲ್ಲ ಆಚಾರ್ಯರು. ಅದಕ್ಕೇನೋ ಅಲ್ಲಿರುವ ಸೊಪ್ಪನ್ನು ತಂದು ಅದನ್ನು ಹಿಂಡಿ ತಲೆ ಮೇಲೆ ಹಚ್ಚಿ ಭೌತಿಕವಾಗಿರ್ತಕ್ಕಂತಹ ಔಷಧಿಯನ್ನು ಮಾಡಬಹುದಾಗಿತ್ತು, ಮಾಡಲಿಲ್ಲ. ಆಚಾರ್ಯರು ಮಾಡಿದ್ದು
ಸವಿಪನೇ ವಿಚನೆ ಮುಖವಾಯುನ ಶ್ರವಣ ಗೋಚರಿತೇನ ಕದಾಚನ. ಆಚಾರ್ಯರು ಮೆಲ್ಲಗೆ ಅವನ ಬಳಿಯಲ್ಲಿ ಬಂದು ಅವನ ಕಿವಿಯಲ್ಲಿ ಊದಿದರಂತೆ. ಅವನ ಕಿವಿಯಲ್ಲಿ ಗಾಳಿ ಊದಿದ್ದರಿಂದ ಅವನ ಜನ್ಮ ಜನ್ಮಾಂತರದ ಪಾಪವೆಲ್ಲವೂ ಹೋಗಿ ಬರೀ ಅವನ ತಲೆನೋವು ಹೋಗಿದ್ದು ಮಾತ್ರ ಅಲ್ಲ, ಅವನಿಗೆ ಹಿಂದಿನ ಜನ್ಮಾಂತರಗಳ ಜ್ಞಾನ ಕೊಟ್ಟು ಬಿಟ್ಟರು ಅಂತ. ಒಂದು ಕ್ಷಣದಲ್ಲಿ ತಲೆನೋವು ಹೋಯಿತು ಅಲ್ಲ, ಅನಿಷ್ಟ ಪರಿಹಾರ ಜೊತೆಗೆ ಇಷ್ಟಪ್ರಾಪ್ತಿಯಾಗಿ ಹೋಯಿತು ಅಂತ. ಅವನ ಯೋಗ್ಯತಾನುಸಾರವಾಗಿ ಮಹಾಜ್ಞಾನಿಯಾಗಿ ಬಿಟ್ಟ ಆ ಕ್ಷಣದಿಂದ ಅನ್ನೋದು ಇಲ್ಲಿ ಹೇಳ್ತಾರೆ. ಇದು ಪ್ರತಿಯೊಬ್ಬರಿಗೂ ಕೂಡ ವಯಸ್ಸಿನಲ್ಲಿ ಒಂದು ರೀತಿಯಲ್ಲಿ ತಲೆನೋವು ಇದ್ರೆ ವಯಸ್ಸಾಗ್ತಾ ಆಗ್ತಾ ತಲೆನೋವು ಜಾಸ್ತಿ ಆಗ್ತದೆ. ಪ್ರತಿಯೊಬ್ಬರೂ ಕೂಡ ಈ ಹಿಂದೆ ಇದ್ದಿದ್ದರಲ್ಲಿ ವಾಸಿ ಇತ್ತು, ಈಗಂತೂ ಸರಿಯೇ ಸರಿ. ಹುಟ್ಟಿದಾಗಿನಿಂದ ಬರೀ ರೋಗಗಳೇ. ಮಕ್ಕಳಾಗಿದ್ದಾಗ ಒಂದು ರೀತಿ ರೋಗ, ಯುವಕರಾಗಿದ್ದಾಗ ಒಂದು ರೀತಿ ರೋಗಗಳು, ವಯಸ್ಸಾದ ಮೇಲೆ ಒಂದು ರಕ್ತದ ರೋಗ. ಇನ್ನು ವಯಸ್ಸು ಹೆಚ್ಚಾಗ್ತಾ ಇದ್ದಂಗೆ ರೋಗಗಳ ಆಲಯವಾಗಿ ಬಿಡ್ತದೆ ದೇಹ. ಅದು ಚಿಂತನೆಯಲ್ಲಿ ತೊಡಗುವ ವಯಸ್ಸಿನಲ್ಲಿ ಚಿಂತೆ ಅವನನ್ನು ಆವರಿಸಿ ಬಿಡುತ್ತದೆ. ಚಿಂತಾ ಸಮಾಯುಕ್ತಂ ಬಿಂದು ಮಾತ್ರ ವಿಶೇಷತಃ ನಿರ್ಜೀವಂ ದಹತೆ ಚಿತ ಸಜೀವಂ ದಹತೆ ಚಿಂತ ಅಂತ ಒಂದು ಮಾತಿದೆ. ಚಿತೆಗೂ ಚಿಂತೆಗೂ ಒಂದು 0 ಮಾತ್ರ ವ್ಯತ್ಯಾಸ ಅಂತ. ಚಿಂತಾ ಸಮಾಯುಕ್ತಂ ಬಿಂದು ಮಾತ್ರ ವಿಶೇಷತಃ, ಒಂದು 0 ಮಾತ್ರ ವ್ಯತ್ಯಾಸ ಅಂತೆ. ಅಲ್ಲಿ ಏನು ಅದಕ್ಕೆ ಇರುವಂತಹ ವೈದುಷ್ಯ ಅಂತ ಕೇಳಿದ್ರೆ, ಸಜೀವಂ ದಹತೆ ಚಿಂತ, ಬದುಕಿರುವಾಗಲೇ ಚಿಂತೆ ಅವನನ್ನು ಸುಟ್ಟು ಬೂದಿ ಮಾಡಿಬಿಡುತ್ತದೆ. ನಿರ್ಜೀವಂ ದಹತೆ ಚಿಂತ, ಸತ್ತ ಮೇಲೆ ಸುಡುವುದು ಚಿತೆ, ಬದುಕಿದ್ದಾಗ ಸುಡುವುದು ಚಿಂತೆ ಅಂತಾರೆ. ಪ್ರತಿಯೊಬ್ಬರಿಗೂ ಅದೊಂದು ಆಸೆ ಇದೆ, ನಾವು ಚಿಂತೆಯಿಂದ ಮುಕ್ತರಾಗಬೇಕು, ನಮಗೆ ನಿಶ್ಚಿಂತರಾಗಿ ಬಾಳಬೇಕು, ನಿಶ್ಚಿಂತವಾಗಿರ್ತಕ್ಕಂಥ ಜೀವನವನ್ನು ಬದುಕಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇರುವಂತಹ ಆಶಯ. ಅದರಿಂದ ಯಾರು ಹೊರತಾಗಿಲ್ಲ. ದೇವಾನುದೇವತೆಗಳಿಂದ ಹಿಡಿದು ತೃಣಾಂತ ಜೀವನವರೆಗೂ ಕೂಡ ಎಲ್ಲರೂ ಚಿಂತೆಯಿಂದ ಪಾರಾಗಬೇಕು ಅನ್ನುವುದನ್ನೇ ನೋಡ್ತಾರೆ. ಇಲ್ಲಿ ಆಚಾರ್ಯರು ಒಂದು ಕ್ಷಣದಲ್ಲಿ ಆ ಚಿಂತೆಯಿಂದ ಬರುವುದೇ ತಲೆನೋವು ಅಂತ. ಇವತ್ತು ಅದು ವೈದ್ಯಕೀಯ ಶಾಸ್ತ್ರ ಒಪ್ಪಿಕೊಂಡಿದೆ. ದೇಹದಲ್ಲಿರುವಂತಹ ಯಾವುದೋ ಒಂದು ವೈಪರೀತ್ಯದಿಂದ, ದೇಹದ ವೈಪರೀತ್ಯದಿಂದ ತಲೆನೋವು ಬರುವುದು ಬರೀ 1% ಅಷ್ಟೇ. ದೇಹದಲ್ಲಿ ಏನೋ ಮೂಲ ರೋಗ ಇದೆ, ಯಾವುದೋ ಒಂದು ಅವಯವಗಳು ಸರಿಯಾಗಿಲ್ಲ, ಏನೋ ಒಂದು ಹಾರ್ಮೋನ್ ವ್ಯತ್ಯಾಸ ಇದೆ, ಏನೋ ಹುಟ್ಟಿದಾಗಿನಿಂದ ಒಂದು ವ್ಯತ್ಯಾಸ ದೇಹದಲ್ಲಿ ವ್ಯತ್ಯಸ್ತವಾಗಿದೆ, ಅದರಿಂದ ತಲೆನೋವು ಬರುವುದು ಬರೀ 1% ಅಷ್ಟೇ. ಮಿಕ್ಕ 99% ನಮಗೆ ತಲೆನೋವು ಬರುವುದೇ ಚಿಂತೆಯಿಂದ. ಯಾರಿಗೆ ಜಾಸ್ತಿ ಚಿಂತೆ ಇರ್ತದೆ ಅವನಿಗೆ ಹೆಚ್ಚು ತಲೆನೋವು ಬರ್ತದೆ, ಯಾರಿಗೆ ಚಿಂತೆಯೇ ಇಲ್ಲ ಅವನಿಗೆ ತಲೆನೋವು ಬರುವುದಿಲ್ಲ ಅಂತ. ಚಿಂತೆ ಇಲ್ಲದವ ಭಗವಂತ ಒಬ್ಬನೇ, ಈ ಮಿಕ್ಕದವರಿಗೆಲ್ಲ ಚಿಂತೆ ಇರ್ತದೆ ಎನ್ನುವುದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಆಚಾರ್ಯರು ಅವನ ಕಿವಿಯಲ್ಲಿ ಊದಿ, ವಾಸುದೇವ ಅನ್ನುವವನ ಕಿವಿಯಲ್ಲಿ ಊದಿ ಅವನ ತಲೆನೋವನ್ನು ಪರಿಹಾರ ಮಾಡಿ ಅವನು ಮತ್ತೆ ತಲೆನೋವು ಬರದೇ ಇದ್ದಂತೆ ಮಾಡಿದ್ಯಾಕೆ ಅಂದ್ರೆ ಅವನಿಗೆ ಜ್ಞಾನ ಕೊಟ್ಟರು. ಯಾರು ಜ್ಞಾನವನ್ನು ಪಡೆಯುತ್ತಾರೆ ಅವರಿಗೆ ತಲೆನೋವು ಇರುವುದಿಲ್ಲ. ಜ್ಞಾನವಂತರಾದವರಿಗೆ ಮಾತ್ರವೇ ತಲೆನೋವು ದೂರವಾಗ್ತದೆ ಹೊರತು ಅಜ್ಞಾನಿಗಳಿಗೆ ತಲೆನೋವು ಅನ್ನುವುದು ಶಾಶ್ವತವಾಗಿ ಇರುವಂತಹ ರೋಗವೇ ಅದು. ಅದು ಬೆಳೀತಾ ಇದ್ದಾಗೆ ನಾವು ಬೆಳೆದಂಗೆ ತಲೆನೋವುಗಳು ಜಾಸ್ತಿ ಬೆಳೆಯುತ್ತದೆ, ಯಾಕೆಂದ್ರೆ ಚಿಂತೆ ಜಾಸ್ತಿ ಆಗತ್ತೆ ಅಂತ. ಅದಕ್ಕೋಸ್ಕರವಾಗಿ ಆಚಾರ್ಯರು ಹೇಳಿದ್ದು ಅವನಿಗೆ ಕಿವಿಯಲ್ಲಿ ಊದಿದ್ದು ಅಂತ. ಊದುವುದು ಅನ್ನೋದು ನಮ್ಮಲ್ಲಿ ಇಡಿಯಂ ಅದು. ಯಾಕಂದ್ರೆ ಏನೋ ಸರಿಯಾಗಿದ್ರು ನಿನ್ನೆವರೆಗೂ ಅವರು, ಇವತ್ತಿಂದ ಸರಿಯಾಗಿ ಮಾತಾಡ್ತಾ ಇಲ್ಲ ಮುಖ ಕೊಟ್ಟು. ಯಾಕೆ ಅಂದ್ರೆ ಯಾರೋ ಕಿವಿಯಲ್ಲಿ ಏನೋ ಊದಿದ್ದಾರೆ ಬಿಡಿ ಆಚಾರ್ಯ ಹೇಳ್ತಾರೆ. ಅದು ಊದೋದು ಅಂದ್ರೆ ಅವ್ರ ಕಿವಿಯಲ್ಲಿ ಉಪದೇಶ ಮಾಡುವುದು ಅಂತ ಅರ್ಥ. ಒಳ್ಳೇದಾಗಲಿ ಕೆಟ್ಟದ್ದಾಗಲಿ. ಹಾಗೆ ಎಲ್ಲ ಸರಿ ಇದೆಯಲ್ಲ, ಮಗ ಅಲ್ಲಿವರೆಗೂ ಚೆನ್ನಾಗಿದ್ದ, ಸೊಸೆ ಬಂದ ಮೇಲೆ ಒಂಥರ ಆಡ್ತಾ ಇದ್ದಾನೆ ಮಗ ಅಂದ್ರೆ, ಸೊಸೆ ಇದ್ದಾಳಲ್ಲ ಆಚಾರ್ಯ ಅವ್ರ ಗಂಡ ಕಿವಿಯಲ್ಲಿ ಊದ್ತಾ ಇರ್ತಾಳೆ ಅಂತಾರೆ. ಅದಕ್ಕೆ ವ್ಯತ್ಯಾಸವಾಗತ್ತೆ ಅಂತ. ನಮ್ಮ ಕಿವಿನಲ್ಲೂ ಆಚಾರ್ಯ ಊದಿದ್ರೆ ಚೆನ್ನಾಗಿತ್ತಲ್ಲ, ನಮಗೂ ಸಮಸ್ಯೆ ಪರಿಹಾರ ಆಗ್ತಿತ್ತಲ್ಲ, ನಮಗೂ ಚಿಂತೆ ಇಲ್ಲೇ ಇದ್ದಂಗೆ ಆಗ್ತಿತ್ತಲ್ಲ ಅಂದರೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಾನು ಬರೀ ವಾಸುದೇವನ ಕಿವಿಯಲ್ಲಿ ಮಾತ್ರ ಊದ್ಲಿಕ್ಕೆ ಬಂದವನಲ್ಲ, ನಿಮ್ ಕಿವಿಯೂ ಕೊಡಿ ನಾನು ಊದ್ತೇನೆ. ಏನು ಊದೋದು? ಶೃಣತಾಮಲ ಸತ್ಯ ವಚ ಪರಮಂ ಶಪಥೇರಿತ ಉಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮ ಸತು ಸರ್ವಚಿದಾತ್ಮಗಣಾತ್. ಇದೊಂದು ಉಪದೇಶ ಆಚಾರ್ಯರು ಕೊಟ್ಟರು. ಈ ಉಪದೇಶವನ್ನ ತಲೆಯಲ್ಲಿ ಚಿಟ್ಟುಕೊಳ್ಳ್ರಿ, ನಿಮಗೆ ಜೀವಮಾನದಲ್ಲಿ ತಲೆನೋವು ಬರುವುದಿಲ್ಲ, ಚಿಂತೆಗಳು ನಿಮ್ಮನ್ನ ಕಾಡುವುದು ಇಲ್ಲ. ಚಿಂತೆ ಚಿಂತನೆಯಾಗಿ ಮಾರ್ಪಡುತ್ತದೆ ಅಂತ. ಪ್ರತಿಯೊಬ್ಬರು ಚಿಂತನೆ ಇಟ್ಟುಕೊಳ್ಳಬೇಕು. ಚಿಂತನೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಚಿಂತೆ ಇಟ್ಟುಕೊಂಡು ಬದುಕಬಾರದು ಅನ್ನುವುದು ಆಚಾರ್ಯ ಹೇಳ್ತಾರೆ. ಶೃಣುತಾಂಗಲ ಸತ್ಯ ವಚ ಪರಮಂ, ಎಲ್ಲರ ಕಿವಿಯಲ್ಲಿ ಹೇಳಲಿಕ್ಕೆ ಬಂದಿದ್ದೇನೆ ಅತ್ಯಂತ ಪವಿತ್ರವಾದ ಸತ್ಯ, ಅದನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಬರೀ ಹೇಳೋದಲ್ಲ, ಶಪಥೇರಿತ ಉಚ್ಛ್ರಿತ ಬಾಹುಯುಗಂ,
ಎರಡು ಕೈಗಳನ್ನ ಮೇಲೆತ್ತಿ ಶಪಥ ಮಾಡಿ ಹೇಳ್ತೇನೆ. ಏನದು ಅಂದ್ರೆ ಸತ್ಯ. ನ ಹರೇ ಪರಮಃ ನ ಹರೇ ಸದೃಶಃ ಪರಮಃ ಸತು ಸರ್ವ ಚಿದಾತ್ಮಗಣ. ಭಗವಂತನಿಗೆ ಸದೃಶರಾದವರಿಲ್ಲ, ಭಗವಂತನಿಗೆ ಸದೃಶರಾದವರೇ ಇಲ್ಲ ಅಂದ್ರೆ ಭಗವಂತನಿಗಿಂತ ದೊಡ್ಡವರು ಯಾರು ಇಲ್ಲ. ನಾರಾಯಣ ಸರ್ವೋತ್ತಮ, ಅವ ಸರ್ವೋತ್ಕೃಷ್ಟ, ಅವ ಸರ್ವ ವ್ಯಾಪಕ, ಅವ ಸರ್ವವ್ಯಾಪ್ತನಾಗಿರ್ತಕ್ಕಂತಹ ಸ್ವಾಮಿ, ನಿಖಿಲ ಜಗತ್ ಕಾರಣ, ಸರ್ವತಂತ್ರ ಸ್ವತಂತ್ರ, ಸರ್ವಶುದ್ಧ ವಾಕ್ಯ, ಸರ್ವಜ್ಞ, ಸರ್ವಾದಿವಂದ್ಯ, ಜ್ಞಾನ, ರೂಪ, ಬಲ, ಸ್ಥೈರ್ಯ, ಧೈರ್ಯ, ಔದಾರ್ಯಾದಿ ಅನಂತಾನಂತ ಕಲ್ಯಾಣ ಗುಣ ಗಣನಿಧಿಯಾಗಿರ್ತಕ್ಕಂಥವನು ನಮ್ಮಪ್ಪ ಭಗವಂತ ಅನ್ನುವುದು ಪರಮಃ ಸತು ಸರ್ವ ಚಿದಾತ್ಮಗಣ. ಅದು ಸರ್ವ ಚಿದಾತ್ಮಗಣ, ಎಲ್ಲರೂ ಕೂಡ ತಿಳಿಯಬೇಕಾದ ಸತ್ಯ. ಯಾರು ಈ ಸತ್ಯವನ್ನ ತಿಳಿದಿರ್ತಾರೆ ಅವರಿಗೆ ಜೀವನದಲ್ಲಿ ಚಿಂತೆ ಬರುವುದಿಲ್ಲ, ತಲೆನೋವು ಬರುವುದಿಲ್ಲ ಅಂತ ಹೇಳ್ತಾರೆ. ಇದೊಂದು ಮಾತಿದೆಯಲ್ಲ, ಇದೊಂದು ಮಾತನ್ನ ವಿಸ್ತಾರ ಮಾಡಿದ್ದು ವಾದಿರಾಜರು. ಅವರು ಆಚಾರ್ಯರ ಇದೊಂದು ಮಾತನ್ನ ಪ್ರತಿಯೊಬ್ಬರು ಕೂಡ, ನಾಳೆ ಮಧ್ವರಮ್ಮಿ ಇದೆ, ಆಚಾರ್ಯರ ಒಂದು ಸ್ಮರಣೆಯಿಂದ ನಮಗೇನಾಗಬೇಕು ಅಂದ್ರೆ ನಿಶ್ಚಿಂತೆ ದೊರೆಯಬೇಕು ಅಂತ. ಮೊದಲು ಚಿಂತೆ, ಸಂಸಾರದ ಬಗ್ಗೆ, ಇಹಲೋಕದ ಬಗ್ಗೆ ಚಿಂತೆ ಅನ್ನುವುದು ಹೋಗಿ ಭಗವಂತನ ಕುರಿತು ಆಗಿರ್ತಕ್ಕಂಥ ಚಿಂತೆ, ಅದು ಚಿಂತನೆಯಾಗಿ ಮಾರ್ಪಡುತ್ತದೆ ನೋಡಿ. ಅದಕ್ಕೆ ದುಃಖ ಇದೆಯಲ್ಲ, ದುಃಖ ಅನ್ನುವುದು ಯಾರಿಗೋಸ್ಕರ ಪಡ್ತೀರಿ ಎನ್ನುವುದರ ಮೇಲೆ ಅದು ಪುಣ್ಯ ಕೊಡ್ತದೋ ಪಾಪ ಕೊಡುತ್ತೋ ಅಂತ ನಿರ್ಧಾರ ಆಗುತ್ತೆ ಅಂತ. ಅದಕ್ಕೆ ಶೋಕ ಇದೆಯಲ್ಲ, ಅದಕ್ಕೋಸ್ಕರವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಭಗವಂತನಿಗಾಗಿ ಶೋಕವನ್ನ ಮಾಡಿದರೆ ಅದು ಶ್ಲೋಕವಾಗಿ ಮಾರ್ಪಡ್ತದೆ ಅಂತ. ಶೋಕೋ ಶ್ಲೋಕೇನ ಮಹಾಭೂತ್ ಅಂತ. ದೇವರಿಗೋಸ್ಕರವಾಗಿ ಶೋಕ ಪಡ್ತೀರಾ, ಅದು ಶ್ಲೋಕವಾಗ್ತದೆ. ಸಂಸಾರಕ್ಕೋಸ್ಕರವಾಗಿ ಶೋಕ ಪಡ್ತೀರಾ, ಅದು ಪಾಪದಲ್ಲಿ ಪರಿವರ್ತನವಾಗುತ್ತೆ ಅಂತ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಚಿಂತೆಯನ್ನ ತಾವು ಗೆಲ್ಲಬೇಕು ಅಂತ ಆಚಾರ್ಯರು ಕೊಟ್ಟಂತಹ ಅಪೂರ್ವವಾಗಿರ್ತಕ್ಕಂತಹ ಒಂದು ಉಪದೇಶಗಳಲ್ಲಿ, ಆಚಾರ್ಯರು ಕೊಟ್ಟ ಅಪೂರ್ವವಾದ ಕೊಡುಗೆಗಳಲ್ಲಿ ಇದೊಂದು ಕೊಡುಗೆ. ನಾವು ಚಿಂತೆಯನ್ನ ಗೆದ್ದು ನಿಶ್ಚಿಂತರಾಗಿ, ಚಿಂತೆ ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ, ಚಿನ್ಮಯ ಚಿಂತಾಮಯ ಅಂತ ಪಾಠ, ಅದು ಆಚಾರ್ಯರದೇ ಮಾತು. ಭಗವಂತನನ್ನು ಚಿಂತಾಮಯ ಅಂತ ಕರೀತಾರೆ. ಅವನ ಸ್ಮರಣೆಯಿಂದ ನಾವು ಚಿಂತೆಯನ್ನ ಗೆಲ್ಲಬಹುದು ಅಂತ ಆಚಾರ್ಯರು ಹೇಳಿದ್ರಲ್ಲ, ಅದನ್ನ ವಾದಿರಾಜ ಗುರು ಸಾರ್ವಭೌಮರು ಚಿಂತಾ ಖಂಡನ ಸ್ತೋತ್ರ ಅಂತಲೇ ಒಂದು ಸ್ತೋತ್ರ ಮಾಡಿದರು. ಚಿಂತಾ ಖಂಡನ ಸ್ತೋತ್ರ 14 ಶ್ಲೋಕಗಳ ಅಪೂರ್ವವಾದ ಸ್ತೋತ್ರ. ಅದು ಆಚಾರ್ಯರ ಅಪೂರ್ವವಾಗಿರ್ತಕ್ಕಂತಹ ಆ ಉಪದೇಶಗಳ ಮಾಲೆಯನ್ನು ಸೆರೆ ಹಿಡಿತಾರೆ ನೋಡಿ. ಅಲ್ಲಿ ಆಚಾರ್ಯರು ಹೇಳಿದ ಮಾತೆ ಇಲ್ಲಿ ನೋಡಿ, ಪುರಂದರದಾಸರ ಬಾಯಲ್ಲಿ ಯಯಾತೆ ಧರ್ಮಕಾಮೋಚ ಯಯಾತೆ ವ್ಯರ್ಥಮಾಜನಿ ಕಿಂತಯ ಚಿಂತೆಯ ಜೀವ ಹಂತ ಹಂತ ಫಲಾತವ. ವಾದಿರಾಜರು ಹೇಳಿದರು, ಯಾವ ಚಿಂತೆಯಿಂದ ನಿನ್ನ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳು, ಪುರುಷಾರ್ಥ ಚತುಷ್ಟಯ ಅಂತ ನಾವೇನು ಹೇಳ್ತೀವಿ, ಪುರುಷ ಚತುಷ್ಟಯ, ಅದು ಸ್ವರ್ಗತಾ ಇದೆಯೋ, ಯಾವ ಚಿಂತೆ ಮಾಡುವುದರಿಂದ ನಿನ್ನ ಜನ್ಮವೇ ವ್ಯರ್ಥವಾಗಿದೆಯೋ ಅಂತ ಚಿಂತೆಯನ್ನು ಮಾಡುವುದನ್ನು ಬಿಡು. ಯಾಕೆಂದ್ರೆ ಚಿಂತೆಯನ್ನು ಗೆದ್ದವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ರುಜುದೇವತೆಗಳನ್ನು ಬಿಟ್ಟರೆ ಭಗವಂತ ರುದ್ರಾದಿ ದೇವತೆಗಳಿಂದ ಮೊದಲುಗೊಂಡು ತೃಣಾಂತ ಜೀವನವರೆಗೂ ಪ್ರತಿಯೊಬ್ಬರಿಗೂ ಚಿಂತೆ ಎನ್ನುವುದಿದೆ. ಆದರೆ ಅವರು ದೇವರ ಬಗ್ಗೆ ಚಿಂತೆ ಮಾಡ್ತಾರೆ, ಆದ್ದರಿಂದ ಅದು ಚಿಂತನವಾಗಿ ಮಾರ್ಪಾಟಾಗಿದೆ. ನಾವು ಸಾಂಸಾರಿಕವಾಗಿರ್ತಕ್ಕಂತಹ ಸುಖ ಭೋಗಗಳಿಗೆ ಚಿಂತೆ ಮಾಡ್ತೇವೆ, ಅದರಿಂದ ಅದು ಚಿಂತೆಯಾಗಿಯೇ ಉಳಿದಿದೆ ಅಂತ. ಅದಕ್ಕೆ ಚಿಂತೆಯಿಂದ ನಿನಗೇನು ಪ್ರಯೋಜನ ಅಂತ ಒಂದು ಯೋಚನೆ ಮಾಡಬಹುದು. ಅಕ್ಕಪಕ್ಕದಲ್ಲಿ ನೋಡು, ಕಣ್ತೆರೆದು ಕಿವಿಯನ್ನ ಅಗಲಿಸಿ ಕೇಳು ಅಂತ ಈ ಮಾತಿದೆಯಲ್ಲ, ಕಿಂತಯ ಚಿಂತೆಯ ಜೀವ ಹಂತ ಹಂತ ಫಲಾತವ. ಇದು ಪುರಂದರದಾಸರ ಬಾಯಲ್ಲಿ ಅನುಗಾಲವು ಚಿಂತೆ ಜೀವಕ್ಕೆ ಅಂತ ಪದವಾಯಿತು ಅಲ್ವಾ. ತನ್ನ ಮನವು ಶ್ರೀರಂಗನೊಳು ಮೆಚ್ಚುವ ತನಕ, ಎಲ್ಲಿವರೆಗೆ ಭಗವಂತನಲ್ಲಿ ಮನಸ್ಸು ನಿಲ್ತದೋ ಅಲ್ಲಿವರೆಗೆ ಚಿಂತೆ ಅನ್ನುವುದು ಮನುಷ್ಯನನ್ನ ಬಿಟ್ಟಿದ್ದಲ್ಲ. ನೀವು ಏನಿದ್ರು ಚಿಂತೆ, ಸತಿ ಇದ್ದರೂ ಚಿಂತೆ, ಸತಿ ಇಲ್ಲದಿಹ ಚಿಂತೆ, ಮತಿಹೀನ ಸತಿಯಾದರೂ ಚಿಂತೆ, ಪೃಥ್ವಿಯೊಳಗೆ ಸತಿ ಕಡು ಚಲ್ವೆಯಾದರೂ ಮಿತಿ ಮೇರ ಇಲ್ಲದ ಮೋಹದ ಚಿಂತೆ, ಅನುಗಾಲವು ಚಿಂತೆ ಜೀವಕ್ಕೆ. ಮದುವೆ ಆಗಲಿಲ್ಲ ಅಂದ್ರೆ ಚಿಂತೆ, ಮದುವೆ ಆದ ಮೇಲೆ ಚಿಂತೆ. ಬಹುಶಃ ಸುಮಾರು ಜನಕ್ಕೆ ಅದೊಂದು ಭ್ರಮೆ, ಮದುವೆ ಆದ್ರೆ ಬಹಳ ಸಂತೋಷವಾಗಿರ್ತೇವೆ ಅಂದ್ಕೊಂಡೆ ಪ್ರತಿಯೊಬ್ಬರು ಮದುವೆ ಆಗೋದು. ಮದುವೆ ಆದ್ಮೇಲೆ ಗೊತ್ತಾಗ್ತದೆ ಮದುವೆಗಿಂತ ಮುಂಚೆನೆ ಚೆನ್ನಾಗಿದ್ದೀವಿ ಅಂತ. ಪ್ರತಿಯೊಬ್ಬರಿಗೂ ಇದೆ, ಏನು ಅಷ್ಟೇನಲ್ಲ, ಅದು ಇರುವುದೇ ಹಾಗಿದ್ರೂ ಆಗ್ತಾರಲ್ಲ. ಯಾಕಾಚಾರ್ಯ ಅಂದ್ರೆ ಸಂಸಾರದಲ್ಲಿದ್ದೇ ಕಂಸಾರಿಯನ್ನು ಪಡೆಯಬೇಕು ಅನ್ನೋದು ಭಗವಂತನ ನೇಮ. ಬ್ರಹ್ಮಚರ್ಯಾಶ್ರಮದಲ್ಲಿ, ವಾನಪ್ರಸ್ಥದಲ್ಲಿ, ಸನ್ಯಾಸದಲ್ಲಿ ಭಗವಂತನ ಉಪಾಸನೆ ಮಾಡೋದು ಬಹಳ ಕಷ್ಟ ಇದೆ. ಅಷ್ಟು ಸುಲಭ ಅಲ್ಲ. ಅವರಿಗೆ ಹೇಳಿರುವ ನೇಮಗಳು ಬಹಳ ಅಂದ್ರೆ ಬಹಳ ಕಷ್ಟ ಇದೆ.
ಅದರಿಂದ ಯಾರಿಗೆ ನಿಯಮಗಳು ಬಹಳ ಸುಲಭ ಇದೆ ಅಂದ್ರೆ ಸಂಸಾರಿಗಳಿಗೆ. ಸಂಸಾರದಲ್ಲಿ ಕಷ್ಟ ಇದೆ ಎನ್ನುವುದು ಎಷ್ಟು ನಿಜವೋ, ಸಂಸಾರದಲ್ಲಿ ಸಾಧನೆ ಮಾಡುವುದು ಬಹಳ ಸುಲಭ ಆಗುವುದು ಕೂಡ ಅಷ್ಟೇ ನಿಜ. ಆದ್ದರಿಂದಲೇ ಸಂಸಾರದಲ್ಲಿದ್ದು ಸಂಸ್ಕಾರವಂತರಾಗಿ ಸಂಸಾರಿಯ ಪಾದಾಂಕುಜವನ್ನು ಪಡೆಯಲೆತ್ತಿಸಬೇಕು ಅನ್ನುವುದಕ್ಕೆ ಹೇಳುತ್ತಾರೆ. ಅದಕ್ಕೆ ಮದುವೆ ಆಗಲಿಲ್ಲ ಅನ್ನೋದೊಂದು ಚಿಂತೆ, ಮದುವೆ ಆದ ಮೇಲೆ ಒಂದು ಚಿಂತೆ, ಅದು ಮದುವೆ ಆದ ಮೇಲೆ ಹೆಂಡತಿ ಚೆನ್ನಾಗಿಲ್ಲ ಅಂದ್ರೂ ಒಂದು ಚಿಂತೆ, ಹೆಂಡತಿ ಚೆನ್ನಾಗಿದ್ರು ಚಿಂತೆ, ಗಂಡ ಚೆನ್ನಾಗಿಲ್ಲ ಅಂದ್ರೂ ಚಿಂತೆ, ಗಂಡ ಚೆನ್ನಾಗಿದ್ರು ಚಿಂತೆ. ಹೊರಗಿನ ರೂಪ ಇದೆಯಲ್ಲ ಅದು ಶಾಶ್ವತ ಅಲ್ಲ. ಅಷ್ಟಾವಕ್ರನಂತಹ ಮುನಿಯನ್ನ ಅವನ ರೂಪವನ್ನ ನೋಡಿ ಲೋಕ ಅವನನ್ನು ಗೌರವಿಸಲಿಲ್ಲ. ಅವನ ಹೆಸರೇ ಅಷ್ಟಾವಕ್ರ ಮುನಿ ಅಂತ 8 ಕಡೆ ವಕ್ರವಾಗಿದೆ. ಇವತ್ತು ಅಷ್ಟಾವಕ್ರ ಗೀತೆ ಅಂತಲೇ ಪ್ರಸಿದ್ಧವಾಗಿದೆ ಮಹಾಭಾರತದಲ್ಲಿ. ಅವ ಮಾಡಿದಂತ ಉಪದೇಶ ಲೋಕ ಪ್ರಸಿದ್ಧವಾದ ಉಪದೇಶವಾಯಿತು. ಜನಕ ಮಹಾರಾಜ ಅವನ ಪಾದದ ಬಡಿಯಲ್ಲಿ ಕೂತು ಅವನ ಉಪದೇಶವನ್ನ ಪಡೆದು ಅವನ ಉಪದೇಶವನ್ನು ಅನುಸರಿಸಿಕೊಂಡು ತಾನು ಉದ್ಧತನಾದ ಅಂತ ಮಹಾಭಾರತ ಹೇಳುತ್ತದೆ. ಜ್ಞಾನಕ್ಕೆ ಪ್ರಾಧಾನ್ಯತೆ. ದೇಹದಲ್ಲಿ ಲೋಪದೋಷಗಳು ಪ್ರತಿಯೊಬ್ಬರಿಗೂ ಇರ್ತದೆ. ನಮ್ದೇನು 32 ಲಕ್ಷಣೋಪೇತವಾದ ಶರೀರ ಅಲ್ಲ. ಆಚಾರ್ಯರದೊಬ್ಬರದೇ 32 ಸಲ್ಲಕ್ಷಣೋಪೇತವಾದ ಶರೀರ. ಅದಕ್ಕೆ ಎಷ್ಟು ಲಕ್ಷಣಗಳಿರ್ತವೆ ಅಷ್ಟು ಅವರಿಗೆ ಚಿತ್ತ ಕಮ್ಮಿ ಇರುತ್ತದೆ. ಪರಿಪೂರ್ಣ ಲಕ್ಷಣಗಳಿರುವುದು ಭಗವಂತನಿಗೆ, ತದನಂತರದಲ್ಲಿ ರುಜುದೇವತೆಗಳಿಗೆ, ಅವರಿಗೆ ಚಿಂತೆ ಇರುವುದಿಲ್ಲ. ಲಕ್ಷಣಗಳು ಕಮ್ಮಿ ಆಗ್ತಾ ಚಿಂತೆಯೂ ಜಾಸ್ತಿ ಆಗ್ತದೆ, ದುಃಖವೂ ಜಾಸ್ತಿ ಆಗುತ್ತೆ. ಕೆಲವು ದೇವತೆಗಳಿಗೆಲ್ಲ ಲಕ್ಷಣ ಒಂದೊಂದಿಗೆ ನೋಡ್ರಿ 32 ಲಕ್ಷಣ, ತದನಂತರದಲ್ಲಿ 28 ಸಲ್ಲಕ್ಷಣೋಪೇತವಾದ ಶರೀರ ರುದ್ರದೇವರಿಗೆ 4 ಲಕ್ಷಣ ಹೋಯಿತು. ಬರ್ತಾ ಹಂಗೆ ಲಕ್ಷಣಗಳು ಹೋಗ್ತವೆ. ನಮ್ಮ ಕತೆಗೆ ಬರುವಾಗ ನಮಗೆ ಲಕ್ಷಣವೇ ಇಲ್ಲ, ಬರೀ ಅವಲಕ್ಷಣವೇ ಇದೆ. ಅದರಿಂದ ಚಿಂತೆ ಇದೆ ಆಚಾರ್ಯ ಅಂತ ಚಿಂತೆ ಮಾಡುವುದು ಬೇಕಾಗೇ ಇಲ್ಲ, ಚಿಂತೆ ಇರ್ತದೆ. ಅದಕ್ಕೋಸ್ಕರವಾಗಿ ಅವರಲ್ಲಿ ಮಕ್ಕಳಿದ್ದರು ಚಿಂತೆ, ಮಕ್ಕಳಿಲ್ಲದಿಹ ಚಿಂತೆ. ಮಕ್ಕಳಿದ್ದಾರೆ ಎನ್ನುವುದು ಯಾರಿಗೆ? ವೇನ ಮಹಾರಾಜನಂತವರಿಗೆ ಚಿಂತೆ ಆಯಿತು. ಅಯೋಗ್ಯನಾಗಿರ್ತಕ್ಕಂತಹ ವೇನ ಹುಟ್ಟಿಬಿಟ್ಟ ಅಂಗರಾಜನಿಗೆ ವೇನನಂತಹ ಅಯೋಗ್ಯ ಮಗ ಹುಟ್ಟಿದ್ದರಿಂದಲೇ ಅವನೇನಂದ? ಅವನು ಹೇಳಿದ ಅಪುತ್ರವಂತಹ ಕಲು ಭಾಗ್ಯವಂತಹ ಅಂತವ. ಯಾರಿಗೆ ಲೋಕದಲ್ಲಿ ಮಕ್ಕಳಿಲ್ವೋ ಅವರು ನಿಜವಾದ ಭಾಗ್ಯವಂತರು. ಯಾಕೆಂದ್ರೆ ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳಿಲ್ಲ ಅನ್ನೋದು ಒಂದೇ ಚಿಂತೆ ಇರ್ತದೆ. ಇಂಥ ಅಯೋಗ್ಯ ಮಕ್ಕಳು ಹುಟ್ಟುಬಿಟ್ರೆ ಪ್ರಯೋಜನ ಏನು ಅಂತ ಕೇಳಿದ ಅಲ್ವಾ? ಅದಕ್ಕೋಸ್ಕರವಾಗಿ ಅಯೋಗ್ಯ ಮಗ ಹುಟ್ಟುಬಿಟ್ರೆ ಇಡೀ ಅವನ ವಂಶವನ್ನು ನಾಶ ಮಾಡಿ ಬಿಡ್ತಾನೆ ಅಂತ ಹೇಳಿ ಅವನನ್ನ ತಿದ್ದಲಿಕ್ಕಾಗದೆ ರಾತ್ರಿ ತನ್ನ ಹೆಸರಿನಿಂದ ರಾಜ್ಯಕ್ಕೆ ಹೆಸರು ಕೊಟ್ಟಂತಹ ಧ್ರುವರಾಜನ ವಂಶದಲ್ಲಿ ಬಂದವ. ಅವನು ಯಾರು ಸಾಮಾನ್ಯ ಅಲ್ಲ, ಅಂಗರಾಜ. ಧ್ರುವರಾಜನ ವಂಶದಲ್ಲಿ ಬಂದವ. ರಾತ್ರಿ ಮನೆಯನ್ನ ತೊರೆದು ಕಾಟುಪಾಲಾಗಿ ಬಿಟ್ಟ. ಅವ ಏನಾದನೋ ಅವೆಯನ್ನು ಆತ್ಮಹತ್ಯೆ ಮಾಡಿಕೊಂಡನೋ ಏನು ಮಾಡದ ಅನ್ನೋದನ್ನು ಭಾಗವತವೂ ದಾಖಲು ಮಾಡುವುದಿಲ್ಲ, ಯಾವ ಪುರಾಣವೂ ದಾಖಲು ಮಾಡುವುದಿಲ್ಲ. ಮನೆ ಬಿಟ್ಟು ಹೊರಟು ಬಿಟ್ಟ. ರಾತ್ರಿ ಇರ್ತಾರೆ. ಒಬ್ಬ ರಾಜನಂಥವ ಮಗನಿಂದ ಪಡೆದಂತ ಗತಿಗೆ ಅದು ಅಲ್ವಾ? ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಮಕ್ಕಳಿದ್ರು ಒಂದು ಚಿಂತೆ, ಮಕ್ಕಳಿಲ್ಲದೆ ಅಂದ್ರೆ ಒಂದು ಚಿಂತೆ. ಯಾಂಥ ಮಕ್ಕಳು ಹುಟ್ಟುತ್ತಾರೆ ಎನ್ನುವುದು ದೊಡ್ಡ ಚಿಂತನೆಗೆ ಕಾರಣವಾಗ್ತದೆ ಅಲ್ವಾ? ಹುಟ್ಟುವವರೆಲ್ಲ ಪ್ರಹ್ಲಾದ ರಾಜನಂತ ಮಕ್ಕಳು ಅಲ್ಲ, ಧರ್ಮರಾಜನಂತ ಮಕ್ಕಳು, ಭೀಮಸೇನಂತ ಮಕ್ಕಳೇನು ಹುಟ್ಟುವುದಿಲ್ವಲ್ಲ. ಹುಟ್ಟುವರೆಲ್ಲ ನರಕಾಸುರನಂತವರು, ಜರಾಸಂಧನಂತವರು ಹುಟ್ಟಿದ್ರೆ ಅಂತ ಮಕ್ಕಳಿಗೆ ಅದರ ವಾಸಿ ಅಂತ ಆಚಾರ್ಯ, ಇಂಥ ಮಕ್ಕಳು ಯಾಕಾರ ಹುಟ್ಟುದು ಅಂತ ಪ್ರತಿಯೊಬ್ಬರು ಅನ್ನುವಂತಾಗ್ತದೆ. ಅದರಿಂದ ಎಲ್ಲವೂ ಭಗವಂತ. ಅದಕ್ಕೆ ಮಕ್ಕಳಿದ್ದರೂ ಚಿಂತೆ, ಮಕ್ಕಳಿಲ್ಲದಿಹ ಚಿಂತೆ, ಅಲ್ಲದೆ ಒಕ್ಕಾಳು ಹೊನ್ನು ಕೊಡುವ ಚಿಂತೆ ಅಂತ. ನಮಗೆ ಹಣ ಇದ್ರೂ ಚಿಂತೆ, ಹಣ ಇಲ್ಲದೆ ಹೋದ್ರೂ ಚಿಂತೆ. ಅದು ಒಂದು ಕಥೆ ಇದೆ. ಸುಮಾರು ಜನಕ್ಕೆ ಅದೊಂದು ತುಂಬಾ ದೊಡ್ಡದಾಗಿರ್ತಕ್ಕಂಥ ಭ್ರಮೆ ಇದೆ. ದುಡ್ಡೊಂದಿದ್ದು ಬಿಟ್ರೆ ಯಾವ ಚಿಂತೆ ಇರಲ್ಲ ಆಚಾರ್ಯ ಅಂತ. ದುಡ್ಡೊಂದಿದ್ದು ಬಿಟ್ರೆ ಕಲಿಯುಗದಲ್ಲಂತೂ ಕಲೌಯುಗೆ ಕಾಂಚನ ಕಾರ್ಯಸಿದ್ಧಿ ಅಂತ. ಕಲಿಯುಗದಲ್ಲಿ ಕಾಂಚನ ಕಾರ್ಯಸಿದ್ಧಿ. ಒಂದು ದುಡ್ಡೊಂದಿದ್ದು ಬಿಟ್ರೆ ಎಲ್ಲ ಆಗತ್ತೆ. ದುಡ್ಡೊಂದಿದ್ರೆ ಏನು ಬೇಕಾದ್ರೂ ತೆಗೆದುಕೊಳ್ಳಬಹುದು. ಹಾಗಿದ್ದಿದ್ರೆ ದೊಡ್ಡವರು ಸಾಯ್ತಲೇ ಇರಲಿಲ್ಲ. ಎಂತೆಂಥ ದೊಡ್ಡವರು ಹೆಸರಿಡಬೇಕಾಗಿಲ್ಲ. ಒಂದು 5-6 ಜನ ಡಾಕ್ಟರ್ಗಳನ್ನ ಸುತ್ತ ಇಟ್ಕೊಂಡಿದ್ರು. ಏನಾದ್ರೂ ಮೃತ್ಯುವನ್ನು ಗೆಲ್ಲಿಕ್ಕಾಗಲಿಲ್ಲವೋ ಅವರು ಏನೆಲ್ಲ ಮಾಡಿದ್ರು. 70-77 ವರ್ಷ ದಾಟಲಿಲ್ಲ. 46ಕ್ಕೆ ಹೋದವರಿದ್ದಾರೆ. ಏನು ಕಮ್ಮಿ ಆಗಿತ್ತು ಅವರಿಗೆಲ್ಲ? ಅವ್ರಿಗೆಲ್ಲ ಏನು ದುಡ್ಡಲ್ಲಿ ಏನು ಕಮ್ಮಿ ಆಗಿರ್ಲಿಲ್ಲ. ಪ್ರತಿದಿನ ಡಾಕ್ಟರ್ ಬಂದು ಚೆಕಪ್ ಮಾಡ್ಕೊಂಡು ಹೋಗೋರು. ಬರೀ ನ್ಯೂಟ್ರಿಷನ್ ಫುಡ್ಡೇ ತಿನ್ನೋರು ಅಲ್ವಾ? ನಾವೆಷ್ಟು ಮಡಿಯೋ ನಮಗಿಂತ ಅಷ್ಟು ಜಾಸ್ತಿ ಮಡಿಯುತ್ತೆ. ಆ ಥರದ್ದೆಲ್ಲ ತಿನ್ನೋರು. ಏನಾದ್ರೂ ಕೂಡ ದೇವರಾಗಿರುವಷ್ಟು ಆಯಸ್ಸು. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆಯಿರೋದು. ತಿಂದ ನಿನ್ನ ಋಣ ತೀರುತ್ತಲೆ ಪಯಣ. ಹಿಂದಕ್ಕೂ ಕ್ಷಣವಿರೋದು, ಮುಂದಕ್ಕೂ ಕಾದಿರೋದು. ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ಭಗವಂತ ಒಂದು ಕ್ಷಣ ಆ ಕಡೆ ಈ ಕಡೆ ಮಾಡೋದಿಲ್ಲ. 9:33 ಸೆಕೆಂಡ್ ಅಂದ್ರೆ 9 ಗಂಟೆ 33 ಸೆಕೆಂಡ್ ಹೋಗ್ಬಿಡ್ತದೆ. ಚಿರಗ 31 ಸೆಕೆಂಡ್ಗೂ ಹೋಗೋದಿಲ್ಲ, 34 ಸೆಕೆಂಡ್ಗೂ ಇರುವುದಿಲ್ಲ. ಅಷ್ಟು ಪರ್ಫೆಕ್ಟ್ ಲೆಕ್ಕ ಭಗವಂತನದು. ಅದು ಅಂದಗಳು ಹೆಚ್ಚಿರೋದು, ಒಂದಗಳು ಕೊರೆಯೋದು. ಯಾರೋ ನಡೆದ ಘಟನೆ. ಊಟಕ್ಕೆ ಕೂತಿದ್ರಂತೆ, 3 ತುತ್ತು ತಿಂದಿದ್ದಾರೆ. 4ನೇ ತುತ್ತು ಬಾಯೊಳಗೆ ಹಾಕೊಂಡಿದ್ದಾರೆ, ಜೀವ ಹೋಗ್ಬಿಡ್ತು.
ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ನೋಡಿ, ಅವರಿಗೆ 4ನೇ ತುತ್ತು ಬಾಯಿಗೆ ಹಾಕೊಳ್ಳುವ ಯೋಗ ಇದೆ, ಒಳಗಡೆ ಇಳಿಯುವ ಯೋಗ ಇಲ್ಲ. ಅದಕ್ಕೆ ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆಯೋದು. ಭಗವಂತ ಒಂದಗಳು ಹೆಚ್ಚು ತಿನ್ನಿಸುವುದಿಲ್ಲ, ಒಂದಗಳು ಕಮ್ಮಿಯೂ ತಿನ್ನಿಸುವುದಿಲ್ಲ. ಭಗವಂತ ಅಷ್ಟು ಪರ್ಫೆಕ್ಟ್ ಲೆಕ್ಕ ಸ್ವಾಮಿಯದು. ಆದ್ದರಿಂದ ಅಷ್ಟು ಲೆಕ್ಕ ಇದೆ. ನಮಗೆ ಎಷ್ಟಾಯಿಸಿರ್ತದೋ ಅಷ್ಟಾಯಿಸಿರ್ತದೆ. ಜೀವನದಲ್ಲಿ ಬಹಳಷ್ಟು ಜನಕ್ಕದು ಹಣ ಸಂಪಾದನೆ ಮಾಡಿಬಿಟ್ರೆ ಸಾಕು ಅಂತ ಎಷ್ಟೋ ಜನ ಅನ್ನ ನೀರು ಬಿಟ್ಟು ಹಣ ಸಂಪಾದನೆ ಮಾಡ್ತಾರೆ. ನಾನು ನೋಡಿದ್ದೇನೆ, ನೀವು ನನಗಿಂತ ಚೆನ್ನಾಗಿ ನೋಡಿದ್ದೀರಿ. ಅನ್ನ ನೀರು ಬಿಟ್ಟು ಹಣ ಸಂಪಾದನೆ ಮಾಡ್ತಾರೆ. ಚೆನ್ನಾಗಿ ಹಣ ಬಂದ ಮೇಲೆ ಡಾಕ್ಟ್ರು ಅನ್ನ ತಿನ್ನಬಾರದು ಅಂತಾರೆ. ಶುಗರ್ ಬಂದಿದೆ, ತಿನ್ಕೊಡುದು, ನೀವೇನಿದ್ರು ಹಿಟ್ಟು ಒಂದು ಚಪಾತಿ ತಿನ್ನಬೇಕು ಅಂತ. ಮೊದಲು ತಿನ್ಲಿಲ್ಲ, ಆಮೇಲೂ ತಿನ್ಲಿಲ್ಲ, ಪ್ರಯೋಜನ ಏನು? ಅವನು ಯಾರೋ ಪಾಪ ಆಚಾರ್ಯ ಹತ್ರಕ್ಕೆ ಹೋದನಂತೆ. ನೋಡಿ ಆಚಾರ್ಯ, ಅಲ್ಲಿ ತುಂಬಾ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ್ದೇನೆ, ಅನ್ನ ತಿನ್ನಬೇಡ ಅಂತ ಡಾಕ್ಟರ್ ಹೇಳ್ತಿದ್ದಾರೆ, ನನಗೆ ಚಿಂತೆ ಅನ್ನೋದು ಜಾಸ್ತಿ ಆಗಿದೆ, ನಾನು ನಿಶ್ಚಿಂತನಾಗಬೇಕಾದ್ರೆ ಏನ್ ಮಾಡಬೇಕು? ಅವ್ರು ಯಾರೋ ಆಚಾರ್ಯ ಸರಿಯಾದವರು, ಅವ್ರು ಹೇಳಿದ್ರು, ಅಲ್ಲ ಅಷ್ಟು ದುಡ್ಡು ಇಟ್ಕೊಂಡು ಏನ್ ಮಾಡ್ತೀವಿ, ಒಂದು ಒಳ್ಳೆ ಮನೆ ಕಟ್ಟಪ್ಪ. ಒಂದು ಒಳ್ಳೆ ಮನೆ ಕಟ್ಟಿಬಿಟ್ರೆ ನಿನಗೆ ಚಿಂತೆ ಅನ್ನೋದು ನಿಶ್ಚಿಂತವಾಗಿ ಬಿಡುತ್ತದೆ. ಚಿಂತೆ ಅಲ್ಲಿ ಇರುವುದಿಲ್ಲ, ಒಳ್ಳೆ ಮನೆ ಕಟ್ಟು ಅಂತ. ಪಾಪ ಅವನು ಕಷ್ಟಪಟ್ಟು ದುಡಿದಂತ, ರಕ್ತ ಬಸಿದು ದುಡಿದಂತ ಹಣವನ್ನ ತಗೊಂಡೋಗಿ ಕಲ್ಲು ಮಣ್ಣಿಗೆ ಹಾಕಿದ. ಮನೆ ಅಂದ್ರೆ ಕಲ್ಲು ಮಣ್ಣಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ಅದು ಒಂದು ಆಕಾರದಲ್ಲಿ ಇರ್ತದೆ ಮಣ್ಣು. ಒಳ್ಳೆ ಮನೆ, 4 ಫ್ಲೋರ್ ಮನೆ, ದೊಡ್ಡ ದೊಡ್ಡ ಮನೆ. ಮನೆ ಚಿಕ್ಕದಾಗಿದ್ದಾಗ ಚಿಂತೆ ಕಮ್ಮಿ ಇತ್ತು, ಮನೆ ದೊಡ್ಡದಾದಾಗ ಚಿಂತೆ ಜಾಸ್ತಿ ಆಯಿತು. ಮನೆ ದೊಡ್ಡದಾಯಿತು, ದೊಡ್ಡ ಮನೆಯನ್ನು ಒಬ್ಬರು ನೋಡ್ಕೊಳ್ಳಿಕ್ಕಾಗಲ್ಲ, ಅದಕ್ಕೆ ಕಾಳುಗಳು ಇಡಬೇಕು. ಕಾಳುಗಳು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವೋ ಅಂತ ಅವನನ್ನು ನೋಡ್ಕೊಳಕ್ ಒಬ್ಬನ ಇಡಬೇಕು, ಅವನನ್ನು ನೋಡ್ಕೊಳಕ್ ಒಬ್ಬ ಗೂರ್ಖನ್ ಇಡಬೇಕು, ಗೂರ್ಖನ್ ನೋಡ್ಕೊಳಕ್ ಒಂದು ನಾಯಿ ಇಡಬೇಕು, ನಾಯಿ ನೋಡ್ಕೊಳಕ್ ಇವನಿದ್ದಿರಬೇಕು. ಕಡೆಗೆ ಏನಾಯ್ತು, ರಾತ್ರಿ ಪೂರ್ತಿ ನಿದ್ದೆ ಇಲ್ಲದಂತ ಆಗಿಬಿಡ್ತು. ಮನೆ ಕಟ್ಟಿ ಮನೆಗೆ ಚಿಂತಾ ನಿವಾಸ ಅಂತ ಹೆಸರಿಟ್ಟಿದ್ದಾನೆ. ಆಗ ಚಿಂತೆ ಹೋಗ್ಲಿಲ್ವಲ್ಲ. ಅದಕ್ಕೆ ಅವರು ಬಂದು ಕೇಳಿದ್ನಂತೆ, ಅಲ್ಲ ಆಚಾರ್ಯ, ಏನಾದ್ರೂ ಚಿಂತೆ ಹೋಗಿ ಶಾಂತಿ ಬರಲಿಲ್ಲ, ಶಾಂತಿ ನಿವಾಸ ಅಂತ ಬೇರೆ ಮನೆಗೆ ಹೆಸರಿಟ್ಟೆ, ಅಚಿಂತ ನಿವಾಸ, ಚಿಂತೆ ಇಲ್ಲದ ನಿವಾಸ ಅಂತ, ಏನು ಮಾಡ್ಲಿ? ಅದಕ್ಕೆ ಅವರು ಹೇಳಿದ್ರು, ಒಂದು ಮದುವೆ ಆಗ್ಬಿಡಪ್ಪ, ಒಳ್ಳೆ ಮದುವೆ ಆಗು, ಒಳ್ಳೆ ಹುಡುಗಿ ನೋಡ್ಕೊಂಡು ನಿನಗೆ ಚಿಂತೆ ಹೋಗಿ ನಿಶ್ಚಿಂತೆ ಬರ್ತದೆ. ಇವಾಗ ಪಾಪ ಹೌದು ಅಂತ ನಂಬಿಕೊಂಡು ಶಾಂತಿ ಅಂತ ಹೆಸರಿರುವ ಹುಡುಗಿಯನ್ನೇ ನೋಡಿ ಮದುವೆ ಆದ. ಹೈಟ್ ವೆಯ್ಟ್ ವೈಟ್ ರೈಟ್ ಅಂದ ಮೇಲೆ ಮದುವೆ ಆದವ. ಇನ್ನೇನು ಜಾತಕ ಇಲ್ಲ, ಚೆನ್ನಾಗಿದ್ರೆ ಸರಿ ಅಂತ ಮದುವೆ ಆದ್ಮೇಲೆ ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಒಂದಷ್ಟು ದಿವಸ ಆಯ್ತಂತೆ, ಆಚಾರ ಹತ್ರ ಬರ್ಲಿಲ್ಲ ಅವ. ಪಾಪ ಆಚಾರ ಹೋದ್ರಂತೆ, ಹೇಗೋ ನಮ್ಮ ಶಿಷ್ಯ ಹೇಗಿದ್ದ ನೋಡೋಣ ಅಂತ ಅವನ ಹತ್ರಕ್ಕೆ ಹೋಗಿ, ಏನಪ್ಪ, ಏನಯ್ಯ, ಶಾಂತಪ್ಪ ಅಂತ ಹೆಸರು ಬೇರೆ ಬದಲಾಯಿಸ್ಕೊಂಡಿದ್ದಂತವ. ಶಾಂತಪ್ಪನವರೇ, ಶಾಂತಿಯಿಂದೊಡಗೂಡಿ ಶಾಂತಿ ನಿವಾಸದಲ್ಲಿ ಇದ್ದೀರಲ್ಲ, ನಿಮ್ಗೆ ಸಾಕಷ್ಟು ಸುಖ ಶಾಂತಿ ಸಿಕ್ಕಿ ನಿಮ್ಮ ಚಿಂತೆ ನಿವೃತ್ತಿಯಾಗಿದೆಯೇ ಅಂತ ಕೇಳಿದ್ರೆ, ಶಬ್ದವ, ಜೋರಾಗಿ ಮಾತಾಡಬೇಡ, ನನ್ನ ಹೆಂಡತಿ ಶಾಂತಿಗೆ ನಿದ್ದೆ ಬಂದಿದೆ, ಅವಳು ಮಲಗಿರುವಾಗ ಮಾತ್ರ ನನಗೆ ಶಾಂತಿ, ಎದ್ದ ಮೇಲೆ ಮನೆಯೆಲ್ಲ ಭ್ರಾಂತಿ ಇಲ್ಲ ಅಂತ. ಹೀಗಾಗಿ ಬಿಡ್ತದೆ ಜೀವನದಲ್ಲಿ. ಅವೆಲ್ಲದರಲ್ಲಿ ಶಾಂತಿ ಹುಡುಕ್ಲಿಕ್ಕೆ ಹೋಗಬೇಡಿ ಎನ್ನುವುದಕ್ಕೆ ಇಲ್ಲಿ ಅದನ್ನ ಹೇಳ್ತಾರೆ. ಅದಕ್ಕೆ ಏನಿದ್ರು ಚಿಂತೆ ತಪ್ಪದ್ದಲ್ಲ ಲೋಕದಲ್ಲಿ. ಮನೆ ಇದ್ದರೂ ಚಿಂತೆ, ಮನೆ ಇಲ್ಲದೆ ಹೋದರೂ ಚಿಂತೆ, ಬಡವರಾದರೂ ಚಿಂತೆ, ಬಲ್ಲಿದರಾದರೂ ಚಿಂತೆ, ಇಡೀ ಹೊನ್ನು ಕೈಯೊಳಗಿದ್ದರೂ ಚಿಂತೆ. ಪುರಂದರದಾಸರ ಕಥೆಯಲ್ಲಿ ಇದೆ. ಪುರಂದರದಾಸರು ಎಲ್ಲವನ್ನ ತೊರೆದು ನವಕೋಟಿಯನ್ನು ದಾನ ಮಾಡಿ ಹೋಗ್ತಿರುವಾಗ ಕಾಡಿನಲ್ಲಿ, ಇನ್ನೇನು ವ್ಯಾಸರಾಜರ ಹತ್ರಕ್ಕೆ ಬರಬೇಕು ಅವರು. ಅವ್ರ ಹೆಂಡತಿ ಕಾಡಿನ ಮಾರ್ಗದಲ್ಲಿ ಬರುವಾಗ ಸರಸ್ವತಿ, ಭಯವಾಗತ್ತೆ, ನನಗೆ ಭಯವಾಗತ್ತೆ, ನನಗೆ ಭಯವಾಗತ್ತೆ ಎಂದಂತೆ. ಹೇಳೋದು, ಯಾಕೆ ಭಯವಾಗತ್ತೆ? ಏನೋ ಗೊತ್ತಿಲ್ಲ ಭಯವಾಗತ್ತೆ, ಏನೋ ಗೊತ್ತಿಲ್ಲ ಭಯವಾಗತ್ತೆ. ಗಂಟು ಕಟ್ಟಿದ್ಯಲ್ಲ, ಗಂಟನ್ನು ತೆಗಿ ಅಂತ ಹೇಳಿದ್ರು. ಗಂಟು ತೆಗೆದ್ರೆ ಅವಳು ಬೆಳ್ಳಿ ಲೋಟ ಇಟ್ಕೊಂಡಿದ್ಲಂತೆ ಒಳಗಡೆ. ನಮ್ಮ ಯಜಮಾನರಿಗೆ ಆಚರಣೆ ಮಾಡ್ಲಿಕ್ಕೆ ಬೇಕಾಗ್ತದೆ ಒಂದು ಬೆಳ್ಳಿ ಲೋಟ ಅಂತ. ಅದಕ್ಕೆ ಪುರಂದರದಾಸರು ಹೇಳಿದ್ರು, ನಿನ್ನ ಚಿಂತೆಯ ಮೂಲ ಇಲ್ಲಿದೆ ನೋಡು, ಇದು ಇಟ್ಕೊಂಡಿದ್ದೆ ಆದ್ರಿಂದ ನಿನಗೆ ಭಯ ಚಿಂತೆ ಆಗ್ತಾ ಇದೆ ಅಂತ ಅಲ್ಲಿಂದ ತೆಗೆದು ಬಿಸಾಕಿ ಬಿಟ್ರು ಅದನ್ನ. ಈಗ ನಡೆಯುದು, ಈಗ ಚಿಂತೆ ಇದೆಯಾ? ಎಲ್ಲವೂ ನಿಶ್ಚಿಂತೆ ಅಂತ. ಅಂದ್ರೆ ಅವತ್ತಿಂದ ಅವಳು ಚಿಂತೆ ಪಡಲಿಲ್ಲ ಅಂತ. ಅದಕ್ಕೆ ಕೊಡವಿಗೊಡೆಯ ನಮ್ಮ ಪುರಂದರ ವಿಠಲನ ಬಿಡದೆ ಧ್ಯಾನಿಸಿದರೆ ಚಿಂತೆ ನಿಶ್ಚಿಂತೆ. ಆ ಸಂದರ್ಭದಲ್ಲಿ ಮಾಡಿರುವಂತಹ ಕೀರ್ತನೆ ಅದು ಅಂತ ಹೇಳ್ತಾರೆ. ಅದನ್ನ ವಾದಿರಾಜರ ಮಾತಿನಿಂದ ನಾವು ತೆಗೆದುಕೊಳ್ಬಹುದು. ವಾದಿರಾಜರು ಆಚಾರ್ಯರ ಮಾತನ್ನು ಹೇಳ್ತಾರೆ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳಿದರು, ಸುಖಸ್ಯ ದುಃಖಸ್ಯ ಚ ರಾಜಸಿಂಹ ನಾಣ್ಯಕರ್ತ ವಾಸುದೇವಾಪಿತಿ ಸ್ಮ. ನೋಡಿ, ಅದನ್ನ ವಾದಿರಾಜರು ಸುಖಂ ಇಚ್ಛೇಚ್ಛಯ, ಸುಖಂ ಈಶೇಚ್ಛಯ ನೂಣಂ ದುಃಖಂ ಚಾಪಿ ತದಿಚ್ಛಯ ನ ಸ್ವೇಚ್ಛಯ ಭವೇತ್ ಕಿಂಚಿತ್ ಹಂತ ಹಂತ ಪಲಾತವ. ಭಗವಂತನ ಇಚ್ಛೆ ಇಲ್ಲದೆ ಲೋಕದಲ್ಲಿ ಏನೂ ನಡೆಯುವುದಿಲ್ಲ. ಯಾರು ಈ ಸತ್ಯವನ್ನು ಅರಿತುಕೊಂಡಿರ್ತಾರೆ ಅವರಿಗೆ ಚಿಂತೆಯೇ ಬರುವುದಿಲ್ಲ, ಅವನ ಚಿಂತೆಯೇ ಬರುವುದಿಲ್ಲ. ಭಗವಂತನ ಇಚ್ಛಾನುಸಾರವಾಗಿಯೇ ಲೋಕದಲ್ಲಿ ಮನುಷ್ಯನಾದವ ಸುಖವನ್ನಾಗಲಿ ದುಃಖವನ್ನಾಗಲಿ ಪಡೀತಾನೆ. ಭಗವಂತ ಸುಖವನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದ, ಏನಾದರೂ ಸುಖವಾಗ್ತದೆ. ಅವನಿಗೆ ಸುಖ ಕೊಡಬಾರದು ಅಂತ ನಿರ್ಧಾರ ಮಾಡಿದ, ಏನಾದರೂ ದುಃಖವಾಗ್ತದೆ.
ಅದಕ್ಕೆ ನಮ್ಮ ಸುಖ ಮತ್ತು ದುಃಖಕ್ಕೆ ಕಾರಣೀಕರ್ತನಾದವ ಭಗವಂತನೇ ಹೊರತು ಬೇರೆಯವರಲ್ಲ. ಅದಕ್ಕೆ ಭಗವಂತನ ಇಚ್ಛೆ ಇದ್ದಂತೆ ಲೋಕದಲ್ಲಿ ಎಲ್ಲವೂ ವ್ಯವಹಾರಗಳು ನಡೆಯುತ್ತವೆ, ಭಗವಂತನ ಇಚ್ಛೆ ಇಲ್ಲದೆ ಏನೂ ನಡೆಯುವುದಿಲ್ಲ ಅನ್ನುವುದನ್ನು ತಿಳಿಯಿರಿ, ಅವತ್ತಿನಿಂದ ಚಿಂತೆ ದೂರವಾಗ್ತದೆ ಎಂದು ಒಂದೊಂದು ಮಾತು ಪುರಂದರದಾಸರ ಬಾಯಲ್ಲಿ ಒಂದೊಂದು ಹಾಡಾಯಿತು. ವಾದಿರಾಜರ ಒಂದೊಂದು ಮಾತು ಪುರಂದರದಾಸರ ಬಾಯಲ್ಲಿ ಹಾಡಾಯಿತು. ಇದೊಂದು ಮಾತು, ಸುಖಂ ಈಶೇಚ್ಛಯ ನೃಣಂ ದುಃಖಂ ಚಾಪಿ ತದಿಚ್ಛಯ ನ ಸ್ವೇಚ್ಛಯ ಭವೇತ್ ಕಿಂಚಿತ್ ಹಂತ ಹಂತ ಫಲಾತವ. ಈ ಮಾತು ಆಚಾರ್ಯರ ಸುಖಸ್ಯ ದುಃಖಸ್ಯ ಚ ರಾಜಸಿಂಹ ನಾಣ್ಯಕರ್ತ ವಾಸುದೇವ ತಿಸ್ಮ. ಇವೆರಡು ಪುರಂದರದಾಸರ ಬಾಯಲ್ಲಿ ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು, ಮಡದಿ ಮಕ್ಕಳ ಭಾಗ್ಯ ಬಯಸೋದು ನರಚಿತ್ತ, ಮದುವೆಯಾಗದಿರುವುದು ಹರಿಚಿತ್ತವಯ್ಯ. ಅವನು ಮದುವೆ ಬರದಿಲ್ಲ ಅಂದ್ರೆ ಏನು ಮಾಡಿದ್ರು ಮದುವೆ ಆಗುವುದಿಲ್ಲ ಅಲ್ವಾ. ಅದಕ್ಕೆ ಕುದುರೆ ಅಂಧಣ ಆಮೆ ಬಯಸೋದು ನರಚಿತ್ತ, ಪಾದಚಾರಿಯಾಗೋದು ಹರಿಚಿತ್ತವಯ್ಯ. ನೀವೇನು ಮಾಡ್ಕೊಂಡಿರಿ, ನಾವು ನೋಡಿದ್ದೇನೆ, ನನಗಿಂತ ಚೆನ್ನಾಗಿ ನೀವು ನೋಡಿದ್ದೀರಿ. 4 ವೆಹಿಕಲ್ ಇಟ್ಕೊಂಡು ಹೊರಟರು ಒಬ್ರು ತಿರುಪತಿಗೆ. 4 ವೆಹಿಕಲ್ಲು ಪಂಚರ್ ಆಗಿರೋದು ಮಧ್ಯದಲ್ಲಿ ಅರ್ಧಕ್ಕೆ ಹೋಗುವಾಗ. ಕಡೆಗೆ ನಡ್ಕೊಂಡೇ ಹೋಗಬೇಕಾದ ಪರಿಸ್ಥಿತಿ. ನಡೆಸಬೇಕು ಅಂತ ದೇವರು ನಿರ್ಧಾರ ಮಾಡಿದ, ನೀವೇನು ಮಾಡಿದ್ರು ಕೂಡ ಯಾವ ವೆಹಿಕಲ್ಲು ಅಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ನಿಮ್ಮನ್ನ ಮೆರೆಸಬೇಕು ಅಂತ ದೇವರು ನಿರ್ಧಾರ ಮಾಡಿದ, ನೀವು ಎಲ್ಲಿದ್ರೂ ಮೆರೆಸ್ತಾನೆ. ಶ್ರೀಪಾದರಾಜರಂತ ಶ್ರೀಪಾದರಾಜರು ಸನ್ಯಾಸಿಗಳಾದರು, ಅವ್ರಿಗೆ ಅಭ್ಯಂಜನ ಸ್ನಾನ, ಮುತ್ತಿನ ಕಿರೀಟ, ಮೇಲ್ಕುಲಾಯಿ, 64 ಬಗೆಯ ಭಕ್ಷ್ಯಗಳು, ಶಾಕಾಹಾರ, ಸುಖ ಪ್ರಾರಂಭದೊಂದಿಗೆ ಮೆರೆಸಿಬಿಟ್ಟ ಸ್ವಾಮಿ. ಅವ್ರು ಯಾವ ಆಶ್ರಮದಲ್ಲಿರಲಿ ಮೆರೆಸಬೇಕು ಅಂತ ಭಗವಂತನಿಗೆ ಇಚ್ಛೆ ಬಂತು ಮೆರೆಸ್ತಾನೆ, ಮೆರೆಸಬಾರದು ಅಂತ ಇಚ್ಛೆ ಬಂತ. ಅವ ಎಂಥವನಾಗಿದ್ರು ಕೂಡ ಒಂದು ಕ್ಷಣದಲ್ಲಿ, ಇಂದಿನ ಕ್ಷಣದಲ್ಲಿ ಅವ ದೊಡ್ಡದಾಗಿರ್ತಕ್ಕಂಥ ರಾಜ, ಮರುಕ್ಷಣದಲ್ಲಿ ಅವ ಪಾದಚಾರಿ ಆಗಿರ್ತಾನೆ. ಭರತ ಚಕ್ರವರ್ತಿಯ ಕಥೆಯ ಸಾಕ್ಷಿ ಅದಕ್ಕೆ. ಒಂದು ಜನ್ಮದಲ್ಲಿ ಋಷಭನಾಮಕನಾದ ಭಗವಂತನ ಮಗ ಅವ, ಯಾರು ಅಲ್ಲ, ಯಾರು ನಮ್ಮಂತ ಕಾಚಿಪೂಚಿ ಅಲ್ಲ, ಸಾಕ್ಷಾತ್ ಋಷಭನಾಮಕನಾದ ಭಗವಂತನ ಮಗನಾಗಿದ್ದವ ಒಂದು ಜಿಂಕೆಯ ಸಂಘದಿಂದ ಅವ ಜಿಂಕೆಯಾಗಿ ಹುಟ್ಟುವಂತಹ ಪರಿಸ್ಥಿತಿ ಬಂದುಬಿಡ್ತು. ಒಬ್ಬ ಭಗವಂತನ ಮಗನಾಗಿ ಹುಟ್ಟಿದವ ಮರುಜನ್ಮದಲ್ಲಿ ಕಾಡಾಡಿಯಾದ ಜಿಂಕೆಯಾಗಿ ಹುಟ್ಟುಬಿಟ್ಟ. ಕಾರಣ ಏನು? ಭಗವಂತ ತೋರಿಸ್ತಾನೆ. ಒಂದು ಕಾಲದಲ್ಲಿ ಆನೆ ಕುದುರೆಗಳ ಮೇಲೆ ನೆಲೆಸುವೆ, ಒಂದು ಕಾಲದಲ್ಲಿ ಬರಿಯ ಕಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಮೃಷ್ಟಾನ್ನವನ್ನು ಉಡಿಸುವೆ, ಒಂದು ಕಾಲದಲ್ಲಿ ಉಪವಾಸವಿರಿಸುವೆ. ನಿನ್ನ ಮಹಿಮೆಯನ್ನು ನೀನೇ ಬಲ್ಲೆಯೋ ಪುರಂದರ ಬೆಟ್ಟ. ಇವೆಲ್ಲವೂ ಕೂಡ ಆಚಾರ್ಯರ ಮತ್ತು ವಾದಿರಾಜನ ಉಪದೇಶದಿಂದ ಬಂದಂತಹ ಹರಿದಾಸ ರತ್ನಗಳು ಇವೆಲ್ಲ. ಅದಕ್ಕೆ ಅಲ್ಲಿ ಹೇಳಿದ್ರು, ಎಲ್ಲವೂ ಕೂಡ ಸದಾ ಅನ್ನದಾನವ ಬಯಸೋದು ನರಚಿತ್ತ. ಎಲ್ಲರಿಗೂ ಅನ್ನದಾನ ಮಾಡಬೇಕು ಅಂತ ಅನ್ಕೊಂತಾರೆ, ಉದರಕ್ಕೆ ಅಳುವುದು ಹರಿಚಿತ್ತವಯ್ಯ. ನಮಗೆ ಹೊಟ್ಟೆ ತುಂಬುವುದಿಲ್ಲ ಇರ್ತಾರೆ ಎಲ್ಲರೂ ಕೂಡ ಧರಣಿಯೊಳಗೆ. ಧರಣಿಯನ್ನು ಆಳಬೇಕೆಂಬುದು ನರಚಿತ್ತ, ಪರರ ಸೇವೆಯಲ್ಲಿರುವುದು ಹರಿಚಿತ್ತವಯ್ಯ. ಅದಕ್ಕೆ ಕೊನೆಯಲ್ಲಿ ಹೇಳಿದ್ರು, ಪುರಂದರ ವಿಠಲನ ಬಯಸೋದು ನರಚಿತ್ತ, ದುರಿತವ ಕಳೆಯುವುದೇ ಹರಿಚಿತ್ತವಯ್ಯ. ನೀನು ಯಾವತ್ತು ಭಗವಂತನನ್ನ ಬಯಸ್ತಿ, ನಿನ್ನ ದುರಿತವನ್ನೆಲ್ಲ ಅವ ಕಳೀತಾನೆ, ಬೇರೆಯವರು ಕಳೆಯುವುದಿಲ್ಲ ಅಂತ ಹೀಗೆ ಅದನ್ನು ತಿಳಿಸಿ ಹೇಳ್ತಾರೆ. ಅದಕ್ಕೆ ಇನ್ನೊಂದು ವಿಶೇಷ ಆಚಾರ್ಯರು ಹೇಳಿದರು, ನಾನು ಕರ್ತ ಅನ್ನುವಂಥ ಭಾವನೆ ಚಿಂತೆಗೆ ಕಾರಣವಾಗ್ತದೆ. ಎಲ್ಲಕ್ಕೂ ನಾನೇ ಕಾರಣ, ನನ್ನ ಜೀವನಕ್ಕೆ ನಾನೇ ಕಾರಣ. ಇವತ್ತು ಉಪದೇಶ ಮಾಡ್ತಿರೋದಲ್ಲ ಅದೇ. ಇವತ್ತು ಯಾವ ವಿದ್ಯೆಗೆ ನೀವು ಹೋದರೂ ಕೂಡ ಅವ್ರು ಮೊದಲು ಹೇಳ್ಕೊಡೋದೆ, ನಿನ್ನ ವ್ಯಕ್ತಿತ್ವಕ್ಕೆ ರೂಪವಾಗುವುದಕ್ಕೆ ನೀನೇ ಕಾರಣ. ತಪ್ಪಲ್ಲ. ಅದಕ್ಕೆ ಒಂದು ಮಾತು ಹೇಳಬೇಕು, ಅದಕ್ಕೊಂದು ಲಿಮಿಟೇಷನ್ ಇದೆ. ಪ್ರಯತ್ನ ಮಾಡುವುದಷ್ಟೇ ನಿನ್ನ ಕೈಯಲ್ಲಿರುವಂತಹ ಒಂದು ಕೆಲಸ. ಫಲಾಫಲಗಳು ಭಗವಂತನನ್ನು ಬಿಟ್ಟಿವೆ. ಅದಕ್ಕೆ ನನ್ನ ಪ್ರಯತ್ನವೇಕಮಗ್ರತೋ, ಪ್ರಯತ್ನವನ್ನ ಒಂದು ನಿಷ್ಕಲ್ಮಶವಾಗಿ ಮಾಡು. ಯಾವುದೇ ಫಲಾಫಲಗಳನ್ನು ಬಯಸದೆ ಒಳ್ಳೆಯ ರೀತಿಯಲ್ಲಿ ಪ್ರಯತ್ನವನ್ನ ಮಾಡು. ಸಿಕ್ಕಿದ್ರೆ ಈ ಜನ್ಮದಲ್ಲಿ ಯಶಸ್ಸು ಸಿಗ್ತದೆ, ಸಿಗದೆ ಹೋದ್ರೆ ಪ್ರಯತ್ನವಂತೂ ವ್ಯರ್ಥವಾಗುವುದಿಲ್ಲ ಅಂತ ಹೇಳಬೇಕು. ಹಂಗಲ್ಲ, ನೀನೇ ಎಲ್ಲದಕ್ಕೂ ಕಾರಣ ಅಂತ. ನೋಡಿ, ನಮ್ಮಲ್ಲಿ ಇವೆಲ್ಲ ಮಾತುಗಳು, ಆಚಾರ್ಯರ ಮಾತುಗಳು ನಮ್ಮ ಡಿ ವಿ ಗುಂಡಪ್ಪನವ್ರ ಬಾಯಲ್ಲಿ ಎಷ್ಟು ಅದ್ಭುತವಾಗಿ ಬರ್ತದೆ ಅಂದರೆ, ಜಟ್ಟಿ ಕಾಳಗದಿಗೆಲ್ಲದುಡೆ ವರಸೆ ಪಟ್ಟುಗಳೆಲ್ಲ ವ್ಯರ್ಥವೆನ್ನುವೆಯೇ, ಮುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣ ಗಟ್ಟಿ, ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂತಾರೆ. ಎಲ್ಲರೂ ಏನು ಗೆಲ್ಲಿಕ್ಕಾಗಲ್ಲ. ಮೈಸೂರಿನಲ್ಲಿ ಇದ್ದವರು, ಅದಕ್ಕೆ ಅಲ್ಲಿ ಮೈಸೂರಿನಲ್ಲಿ ಪೈಲ್ವಾನರ ಕುಸ್ತಿ ಆಗ್ತದೆ ನವರಾತ್ರಿ ಸಮಯದಲ್ಲಿ. ಎಲ್ಲರೂ ಗೆಲ್ಲಿಕ್ಕಾಗಲ್ಲ, ಒಬ್ಬನೇ ಗೆಲ್ಲಿಕ್ಕಾಗೋದು. ಅವ್ರು ಸೋತ ಅಂತ ಕ್ಷಣಕ್ಕೆ ಅವನು ಮಾಡಿದ ಪ್ರಯತ್ನ ವ್ಯರ್ಥ ಅಂತಲ್ಲ. ಜಟ್ಟಿ ಕಾಳಗನಿಗೆಲ್ಲದೊಡೆ ಅಲ್ವಾ, ವರಸೆಯ ಪಟ್ಟುಗಳೆಲ್ಲವೂ ವ್ಯರ್ಥವೆನ್ನುವೆ. ಅವನು ಕಲ್ತಿದ್ದೆಲ್ಲ ಗರಡಿಯ ವರಸೆ ಪಟ್ಟುಗಳೆಲ್ಲ ವ್ಯರ್ಥ ಅಲ್ಲ. ಅದಕ್ಕೆ ಹೆಂಗಾಚಾರ್ಯ ಗೊತ್ತಾಗೋದು ಅಂದ್ರೆ, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ. ಒಂದ್ಸತಿ ಅವನ ಮೈ ಮುಟ್ಟು ನೋಡು, ಕಬ್ಬಿಣ ಇದ್ದಂಗಿರ್ತದೆ, ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಅದೆಲ್ಲೂ ಹೋಗಿಲ್ಲ, ಗೆಲ್ಲಿಲ್ಲ ಅಷ್ಟೇ. ಒಂದ್ಸತಿ ಗೆಲ್ಬೋದು,
ಅದಕ್ಕೆ ಸಾಧನೆ ಎಂದೂ ಕೂಡ ವ್ಯರ್ಥವಾಗುವುದಿಲ್ಲ. ವಿಷ್ಣು ಗರ್ಗರಿಗೆ ವಿಷ್ಣು ಸೇವಾ ನ ನಿಷ್ಫಲ. ನನಗೆ ಭಗವಂತ ಹೇಳಿದ್ರಲ್ಲ, ನೀನು ಪ್ರತಿಜ್ಞೆ ಮಾಡೋ ಅರ್ಜುನ, ಏನ್ ಪ್ರತಿಜ್ಞೆ ಮಾಡು ಅಂತ ಕೇಳಿದ್ರೆ, ನನ್ನ ಭಕ್ತರೆಂದೂ ಹಾಳಾಗುವುದಿಲ್ಲ, ನನ್ನ ಭಕ್ತರೆಂದೂ ಹಾಳಾಗುವುದಿಲ್ಲ ಅಂತ ಪ್ರತಿಜ್ಞೆ ಮಾಡು ಅಂತ. ಅದು ಯಶಸ್ಸು ಸಿಗುವುದು ಬಿಡುವುದು ಅದು ಅವರವರ ಅದೃಷ್ಟದ ಮೇಲಿದೆ. ಯಶಸ್ಸು ಸಿಕ್ಕಲಿಲ್ಲ ಅಂದ ಕ್ಷಣಕ್ಕೆ ಅವ ವ್ಯರ್ಥವಾದ ಮನುಷ್ಯ ಅಂತ ಏನಲ್ಲ. ಸಮಸ್ಯೆ ಆಗಿರೋದಿದೆ, ನಾವು ಪಟ್ಟಂತ ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿಲ್ಲ ಅಂತಂದ್ರೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಅನ್ನುವಂತಹ ಭಾವಕ್ಕೆ ಮನುಷ್ಯ ಬಂದು ಬಿಡ್ತಾನೆ. ಆ ಚಿಂತೆ ಅನ್ನುವುದು ಅವನನ್ನು ಕಾಡುತ್ತದೆ. ನಾವು ಕರ್ತರಲ್ಲ, ನಾವು ಬರೀ ಪ್ರಯತ್ನ ಮಾಡುವುದಕ್ಕಿರುವವರಷ್ಟೇ, ಫಲಾಫಲಗಳನ್ನು ಕೊಡುವವ ಭಗವಂತ. ಇದು ಕರ್ಮ ಸಿದ್ಧಾಂತ ನೋಡ್ರಿ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಕರ್ಮ ಸಿದ್ಧಾಂತ. ಲೋಕಕ್ಕೆ ಆಚಾರ್ಯರು ಕೊಟ್ಟಂತ ದೊಡ್ಡ ಕೊಡುಗೆಗಳಲ್ಲಿ ಇದೊಂದು. ಕರ್ಮ ಸಿದ್ಧಾಂತದ ಕೊಡುಗೆ ಬಹಳ ಪೂರ್ವವಾದ ಕೊಡುಗೆ. ಆಚಾರ್ಯರು ಅವತಾರ ಮಾಡಿ ಬರುವುದಕ್ಕಿಂತ ಮುಂಚೆ ಅಲ್ಲಿದ್ದದ್ದೇನು ಅಂತ ಕೇಳಿದ್ರೆ, ಕರ್ಮ ಅನ್ನುವುದು ಕೇವಲ ಅಜ್ಞಾನಿಗಳಿಗೆ ಮಾತ್ರ, ಜ್ಞಾನಿಗಳಿಗೆ ಕರ್ಮದ ಅವಶ್ಯಕತೆ ಇಲ್ಲ ಅನ್ನುವಂಥ ತತ್ವ ಇತ್ತಲ್ಲ. ಆದರೆ ಜ್ಞಾನಿಗಳಾದವರು ಏನು ಕರ್ಮವನ್ನು ಮಾಡಬೇಕಾಗಿಲ್ಲ, ಅವರ ಜ್ಞಾನ ಇದೆ, ಆದ್ದರಿಂದ ಅವರ ಕರ್ಮದಿಂದ ಅತೀತರಾದವರು ಅನ್ನುವಂಥ ಭಾವನೆಯಿಂದ ಜ್ಞಾನಿಗಳಾದವರೆಲ್ಲ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಬಿಟ್ಟುಬಿಟ್ಟಿದ್ರು. ಇವತ್ತಿಗೂ ಕೆಲವರಲ್ಲಿದೆ, ಕೆಲವರಲ್ಲಿ ಇವತ್ತಿಗೂ ಇದೆ. ನಾನು ನೋಡಿದ್ದೇನೆ, ನೀವು ನೋಡಿರ್ಬೋದು ಅಂಥವ್ರನ್ನ. ಸುಧಾ ಪಂಡಿತರು ಅನ್ನಿಸ್ಕೊಂಡವರು ಸಂಧ್ಯಾವನೆ ಮಾಡುವುದಿಲ್ಲ. ಆಹಾರ ಸತ್ಯಮುಪಾಸೀತ ಅಂತ ಸ್ಪಷ್ಟವಾಗಿ ವೇದದಲ್ಲಿ ಹೇಳಿದ್ರು ಕೂಡ ಅದೇನು ಸಂಧ್ಯಾ ವಂದನೆ, ದೇವರ ಪೂಜೆ ಇಲ್ಲ, ಬರೀ ಪಾಠ ಪ್ರವಚನ ಮಾಡಿಕೊಂಡಿದ್ರೆ ಸಾಕು ಅನ್ಕೊಂಡ್ಬಿಟ್ಟಿದ್ದಾರೆ. ಹಂಗೆಲ್ಲ ಇಲ್ಲ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೇ ಜನಾಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನು ವರ್ತತೆ ಅಂತಾನೆ ಭಗವಂತ. ದೊಡ್ಡವರಾದವರು ಹೆಚ್ಚು ಕರ್ಮಗಳನ್ನು ಮಾಡಬೇಕು. ನಮ್ಮಂಥವ್ರು ಅಂತ ಇಂಥ ಕರ್ಮ ಒಂದೆರಡು ದಿನ ಸ್ಕಿಪ್ ಮಾಡಿದ್ರೆ ಸಮಸ್ಯೆ ಇಲ್ಲ, ನಮ್ಮ ನೋಡುವವರು ಯಾರು ಇಲ್ಲ. ಅದು ಯದ್ಯದ ಆಚರತಿ ಶ್ರೇಷ್ಠ, ನೀವು ಸಮಾಜದಲ್ಲಿ ಶ್ರೇಷ್ಠವಾದ ವ್ಯಕ್ತಿಗಳು ಅಂತ ಅನ್ನಿಸಿಕೊಂಡ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಭಗವಂತ ಹೇಳ್ತಾನೆ ಏನು ಅಂದ್ರೆ, ನಾನು ಏನು ಹೇಳ್ತೇನೆ ಅಂತ ನೀವು ನೋಡುವುದಿಲ್ಲ, ನಾನು ಏನು ಮಾಡ್ತೇನೆ ಅಂತಲೂ ನೀವು ನೋಡ್ತಿರಲ್ಲ. ಹಾಗೆ ನಾನು ಹೇಳಿದ್ದು ಮೊನ್ನೆ ಏಕಾದಶಿ ಮಾಡಿ ಮಾಡಿ ಅಂತ ನಿಮ್ಗೆ ಹೇಳಿ ನಾನೇ ಏಕಾದಶಿ ಮಾಡಲಿಲ್ಲ ಅಂದ್ರೆ ನಿಮ್ಗೇನಿದೆ ಆಚರಣೆ ಯೋಗ್ಯತೆ ಹೇಳಲಿಕ್ಕೆ ಅಂತ ಕೇಳ್ತಾರ ಇಲ್ವಲ್ಲ. ಅದಕ್ಕೆ ನಾನು ಏನನ್ನ ಆಚರಣೆ ಮಾಡ್ತೇನೋ ಅಷ್ಟನ್ನ ಮಾತ್ರ ಕೂತು ಹೇಳುವುದಕ್ಕೆ ನನಗೆ ಅರ್ಹತೆ ಇದೆ, ಬೇರೆ ಅರ್ಹತೆ ಇಲ್ಲ. ಎಲ್ಲರೂ ಕೃಚ್ಛ ಚಂದ್ರಾಯಣಾದಿ ವ್ರತಗಳನ್ನು ಮಾಡಲೇತಕ್ಕದ್ದು ಅಂತ ನಾನು ಹೇಳಕ್ಕಾಗಲ್ಲ, ಯಾಕೆ ನಾ ಮಾಡಿಲ್ಲ. ಯಾವುದನ್ನು ನಾನು ಮಾಡಿದ್ದೇನೋ ಅದನ್ನು ಹೇಳಬಹುದು, ಮಿಕ್ಕವರು ಮಾಡಬಹುದು ಅಂತ ಹೇಳಬೇಕು. ಅದಕ್ಕೆ ಯದ್ಯದಾಚರತಿ ಶ್ರೇಷ್ಠ, ಶ್ರೇಷ್ಠರಾದವರು ಕರ್ಮಗಳನ್ನ ಬಹಳ ಜತನದಿಂದ ಮಾಡಬೇಕು. ಯಾಕೆಂದ್ರೆ ಸಯತ್ ಪ್ರಮಾಣಂ ಕುರುತೆ, ಅವ್ರು ಏನು ಮಾಡ್ತಾರೋ ಲೋಕ ಅದನ್ನು ಪ್ರಮಾಣವಂತ ಮುಂದಿನ ಜನಾಂಗ ಅದನ್ನು ಅನುಸರಿಸುತ್ತದೆ. ಯಥಾತೆ ಧರ್ಮ ಕಾಮಾಸ್ಯು ತಥಾತೆ ತೇಷು ವರ್ತೇರನ್ ಯಥಾತೇಷು ವರ್ತೇತಾಃ ಏಷ ಆದೇಶಃ ಏಷ ಉಪದೇಶಃ ಏಷ ವೇದೋಪನಿಷತ್. ವೇದದಲ್ಲಿ ಬಂದಿರೋದು. ಲೋಕದಲ್ಲಿ ನಮ್ಮ ಹಿರಿಯರಾದವರು ಏನು ಮಾಡಿದ್ರು ಅನ್ನುವುದನ್ನು ಜನ ನೋಡ್ತಾರೆ. ತುಂಬಾ ಕಷ್ಟ ಕಾಲದಲ್ಲಿ ಉಪದೇಶ ಕೇಳುವಷ್ಟು ತಾಳ್ಮೆ ಇರುವುದಿಲ್ಲ. ನಮ್ಮ ದೊಡ್ಡವರು ಏನು ಮಾಡಿದ್ರು ಅಂತ ನೋಡ್ತಾರೆ. ಅವರು ಮಾಡಿದ್ದು ಪ್ರಮಾಣವಾಗಿ ಬಿಡ್ತದೆ. ಅದಕ್ಕೆ ಒಂದು ಸಣ್ಣ ತಪ್ಪು ದೊಡ್ಡವರು ಮಾಡಿದ್ದು ಇಡೀ ಅವರ ಮನತನವನ್ನು ಹಾಳು ಮಾಡಿಬಿಡ್ತದೆ. ಆದ್ದರಿಂದ ಶ್ರೇಷ್ಠರಾದವರಿಗೆ ಜವಾಬ್ದಾರಿ ಜಾಸ್ತಿ ಇದೆ. ಯದ್ಯದಾಚರತೆ ಶ್ರೇಷ್ಠ ತತ್ತದೇವ ಇತರೇ ಜನ. ಅದಕ್ಕೆ ಕರ್ಮದ ಅವಶ್ಯಕತೆ ಇದೆ ಅಂತ. ಯಾಕೆಂದ್ರೆ ಅವಾಗಿದ್ದಂತಹ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ಏನು ಅಂದ್ರೆ, ಕರ್ಮ ಮಾಡಿದರೆ ಮುಂದಿನ ಜನ್ಮ ಆಗ್ತಿದೆ. ಮಾಯಾವಾದ ಅವು 21 ಮತದಲ್ಲಿ ಬಂದದ್ದು ಏನು ಅಂದ್ರೆ, ನಾವೇನು ಹುಟ್ಟಿರುವುದು ಯಾಕೀಗ, ಹಿಂದಿನ ಜನ್ಮದಲ್ಲಿ ನಾವು ಕರ್ಮ ಮಾಡಿದ್ದೇವೆ, ಅದರ ಫಲಾಫಲಗಳನ್ನು ಅನುಭವಿಸಲಿಕ್ಕೆ ಅಂತ ಹುಟ್ಟಿದ್ದೇವೆ. ಹಿಂದಿನ ಜನ್ಮದಲ್ಲಿ ಒಳ್ಳೆ ಕರ್ಮ ಮಾಡಿದ್ದೇವೆ, ಅದಕ್ಕೆ ಸುಖ ಪಡ್ಲಿಕ್ಕೆ ಈ ಜನ್ಮದಲ್ಲಿ ಹುಟ್ಟಿದ್ದೇವೆ. ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದೇವೆ, ಕಷ್ಟಪಡ್ಲಿಕ್ಕೆ ಈ ಜನ್ಮದಲ್ಲಿ ಹುಟ್ಟಿದ್ದೇವೆ. ಅದಕ್ಕೆ ನಾವು ಏನೂ ಮಾಡುವುದು ಬೇಡ, ಪಾಪವೂ ಬೇಡ ಪುಣ್ಯವೂ ಬೇಡ. ಏನೂ ಕರ್ಮ ಮಾಡದೆ ಸುಮ್ಮನಿದ್ರೆ ಅಲ್ಲಿಗೆ ಪಾಪ ಇಲ್ಲ ಪುಣ್ಯ ಇಲ್ಲ, ಅದರಿಂದ ನಮಗೆ ಮೋಕ್ಷವಾಗಿ ಬಿಡ್ತದೆ ಎನ್ನುವಂಥ ತಪ್ಪು ಸಿದ್ಧಾಂತವನ್ನ ತಲೆಯಲ್ಲಿ ತುಂಬಿ ಬಿಟ್ಟಿದ್ರು ಎಲ್ಲರೂ ಕೂಡ. ಅದಕ್ಕೆ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಬಿಟ್ಟುಬಿಟ್ಟಿದ್ರು. ಇವತ್ತು ಅಘೋರಿಗಳು ಅಂತ ನೋಡ್ತಿರಲ್ಲ, ಅವರೆಲ್ಲ ಹೀಗೆ ದಾರಿ ತಪ್ಪಿದವರೇ. ಜ್ಞಾನ ಒಂದಿದ್ದು ಬಿಟ್ರೆ ಸಾಕು, ಜ್ಞಾನ ಒಂದಿದ್ದು ಬಿಟ್ರೆ ಸಾಕು ಅಂತ ಅಲ್ವಾ. ಏನಾಚಾರ್ಯ ಹೀಗೆಲ್ಲ ಏನೋ ತಿನ್ನಬಾರ್ದನ್ನೆಲ್ಲ ತಿಂತೀರಿ, ಕುಡಿಬಾರ್ದನ್ನೆಲ್ಲ ಕುಡಿತೀರಿ ಅಂತ ಕೇಳಿದ್ದಾರೆ. ನಮಗೆ ಜ್ಞಾನ ಇದೆ ರೀ. ಜ್ಞಾನ ಇದ್ದರೆ ಜ್ಞಾನ ಕರ್ಮ ಸರ್ವಕರ್ಮ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನದಿಂದ ಎಲ್ಲ ಕರ್ಮಗಳನ್ನು ಕೂಡ ಸುಟ್ಟು ಬೂದಿ ಮಾಡಬಹುದು ಅಂತ ಹೇಳಿಲ್ವ ಕೃಷ್ಣ. ನಮಗೆ ಜ್ಞಾನ ಇದೆ, ಆದ್ದರಿಂದ ನಾವು ಜ್ಞಾನದಿಂದ ನಾವು ಮಾಡಿದ ಪಾಪಗಳನ್ನು ಸುಟ್ಟು ಬೂದಿ ಮಾಡಿಕೊಳ್ಳುತ್ತೇವೆ ಅಂತ ಹೇಳ್ತಿದ್ರಂತೆ ಜನ. ಆವಾಗ ಜ್ಞಾನಾಗ್ನಿನ ಸರ್ವಕರ್ಮ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಹೇಳಿದ್ದಾನೆ ಅಂತ. ಅವ ಯಾವ ವಿಧದಲ್ಲಿ ಹೇಳಿದ್ದಾನೆ ಎನ್ನುವುದನ್ನು ನೋಡಲೇ ಇಲ್ಲ. ಭಾಷ್ಯ ಅನ್ನುವುದು ತಪ್ಪಿ ಹೋದ್ರೆ ಜನರು ಹೇಗೆ ದಾರಿ ತಪ್ಪಿ ಬಿಡ್ತಾರೆ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ಅದಕ್ಕೆ ಆಚಾರ್ಯ ಹೇಳಿದ್ರು, ಒಂದು ಜನ್ಮದಲ್ಲಿ ಇನ್ನೊಂದು ಜನ್ಮಕ್ಕಾಗುವಷ್ಟು ಮಾತ್ರ ಕರ್ಮ ಮಾಡ್ತೀನಿ ಅಂತ ಯಾರು ಹೇಳಿದ್ದು ನಿನಗೆ?
ಪ್ರಮಾಣ ಕೊಡ್ತೇನೆ ನೋಡು ಅಂತ. ಆತ್ರಯೋದಶಂ ಅವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಂ ದೇಹಾನಾಂ ಕಾರಣಮನಿ ಕರೋತ್ಯಯಂ. ಆಚಾರ್ಯರ ಮಾತಿದು. ಆಚಾರ್ಯರು ಹೇಳ್ತಾರೆ, 13 ವರ್ಷ ತುಂಬಿದ ಮೇಲೆ ಒಬ್ಬ ವ್ಯಕ್ತಿಗೆ 13 ವರ್ಷ ತುಂಬಿದ ಮೇಲೆ ಒಂದು ದಿನ ಅವ ಬದುಕಿದ್ದ ಅಂದ್ರೆ, ಒಂದು ದಿನಕ್ಕೆ ಅವನೆಷ್ಟು ಕರ್ಮ ಮಾಡ್ತಾನೆ ಅಂದ್ರೆ ಇನ್ನು 10 ಜನ್ಮಕ್ಕಾಗುವಷ್ಟು ಕರ್ಮ ಮಾಡ್ತಾನಂತೆ. ಒಂದು ದಿನ ಬದುಕಿದ್ರೆ ಅವ ವೇದದಲ್ಲಿ ಹೇಳಿರುವಂತ ರೀತಿಯಲ್ಲೇ ಜೀವನ ಮಾಡ್ತಾ ಇರ್ಬೋದು. ವೇದ ಏನನ್ನ ಮಾಡು ಅಂತ ಹೇಳಿದೆ ಅದನ್ನ ಮಾಡ್ತಾನೆ, ವೇದ ಏನನ್ನ ಮಾಡಬೇಡ ಅಂತ ಹೇಳಿದೆ ಅದನ್ನ ಮಾಡ್ತಾ ಇಲ್ಲ. ವೇದೋಕ್ತವಾಗಿರ್ತಕ್ಕಂಥ ಜೀವನ ಮಾಡಿದ್ರೂ ಕೂಡ ಅವನಿಗೆ ಗೊತ್ತಿಲ್ಲದೆ ಇದ್ದಂತೆ ಎಷ್ಟು ಪಾಪಗಳು ಅವನಿಂದ ಘಟಿಸ್ತವೆ ಅಂದ್ರೆ ಒಂದೊಂದು ದಿನಕ್ಕೆ 10 ಜನ್ಮಕ್ಕಾಗುವಷ್ಟು ಪಾಪ ಮಾಡ್ತಾನಂತೆ ಅವ. ಒಂದು ದಿನಕ್ಕೆ 13 ವರ್ಷ ಆದ ಮೇಲೆ ಎಷ್ಟು ವರ್ಷ ಬದುಕಿದ್ದೇವೆ ನೋಡಿಕೊಂಡ್ರೆ ನಾವು. ದಶಾವರಾಣಂ ದೇಹಾನ, ಅದು ಅವರಾಣಂ ಅಂತಾರೆ ಆಚಾರ್ಯರು. ಅಂದ್ರೆ ಕೀಳು ಮಟ್ಟದ ಜನ್ಮ ಪಡೀಲಿಕ್ಕೆ ಬೇಕಾದಷ್ಟು ಕರ್ಮಗಳು ನಡೀತವೆ ನಮ್ಮಿಂದ. ಕಾರಣವನ್ನು ಕರೋತ್ತಿ. ಅದಕ್ಕೋಸ್ಕರ ಆಚಾರ್ಯರ ಗೀತಾ ತಾತ್ಪರ್ಯದ ಮಾತು, ಮತ್ಕರ್ಮಕೃತ್ ಮತ್ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಹ ಸ ಮಮೇತಿ ಪಾಂಡವ ಇತ್ಯಾದಿನ ಭಕ್ತಿಸ್ಯಾಪಿ ತತ್ಕರ್ಮ ವಿಕರ್ಮತ್ಯಾಗಸ್ಯ ಕುರು ಕರ್ಮೈವ ತಸ್ಮತ್ವಂ ಪೂರ್ವೈಹಿ ಪೂರ್ವತರಂ ಕೃತಂ ಇತ್ಯಾದಿನ ಜ್ಞಾನಿನೋಪಿ ಭಗವತ್ಕರ್ಮ ಅಂತ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಭಗವಂತ ಹೇಳಿದ್ದಾನೋ ಇಲ್ವೋ, ಮತ್ಕರ್ಮಕೃತ್ ನನ್ನ ಪ್ರೀತಿಗಾಗಿ ಕರ್ಮ ಮಾಡು, ಮತ್ಪರಮಃ ನನ್ನನ್ನು ಸರ್ವೋತ್ತಮ ಅನ್ನುವ ಜ್ಞಾನವುಳ್ಳವನಾಗಿ, ಮದ್ಭಕ್ತಃ ನನ್ನ ಭಕ್ತನಾಗಿ, ಸಂಘವರ್ಜಿತಃ ದುಷ್ಟ ಜನರ ಸಂಘವನ್ನ ಬಿಟ್ಟು, ನಿರ್ವೈರಃ ವೈರವನ್ನ ತೊರೆದು, ಸರ್ವಭೂತೇಷು ಯಹ ಸ ಮಾಮೇತಿ ಪಾಂಡವ ಸರ್ವಭೂತಗಳಿಗೆ ಹಿತವಾಗುವ ರೀತಿಯಲ್ಲಿ ಕರ್ಮ ಮಾಡಲೇಬೇಕು ಅಂತ ಭಗವಂತ ಹೇಳಿದ್ದಾನೆ. ಮಾಡಲ್ಲ ಅಂದ್ರೆ ಭಗವಂತನ ಒಂದು ಆಜ್ಞೆಯನ್ನು ತಿರಸ್ಕರಿಸಿದ ಪಾಪ ಬರ್ತದೆ. ಅದಕ್ಕೆ ಒಂದು ಹೇಳಿದ್ರು ಆಚಾರ್ಯರು, ನಾವು ಮಾಡಿದ ಕರ್ಮಗಳನ್ನು ನಾವೇ ಅದನ್ನ ಕಳೆದುಕೊಳ್ತೇವೆ ಅಂತ ಹೇಳಿದ್ಯಾರಯ್ಯ ನಿನಗೆ? ಅದಕ್ಕೆ ಒಂದೊಂದು ದಿನಕ್ಕೆ 13 ವರ್ಷ ಕಳೆದ ಮೇಲೆ ಒಂದೊಂದು ದಿನಕ್ಕೆ 10 ಜನ್ಮಕ್ಕೆ ಬೇಕಾಗಿರುವಷ್ಟು ಪಾಪಗಳು ನಮ್ಮಿಂದ ಸಂಘಟಿತವಾಗ್ತದೆ ಅಂದ್ರೆ ಎಷ್ಟು ಜನ್ಮ ಎತ್ತು ಬರಬೇಕು? ಅದಕ್ಕೆ ಅವರು ಹೇಳಿದ್ರು, ನಮ್ಮಲ್ಲಿ 3 ರೀತಿಯ ಕರ್ಮಗಳಿವೆ. ಒಂದು ಸಂಚಿತ, ಒಂದು ಆಗಾಮಿ, ಒಂದು ಪ್ರಾರಬ್ಧ ಅಂತ 3 ರೀತಿಯ ಕರ್ಮ. ನೋಡಿ, ಇವೆಲ್ಲ ಅನಾಲಿಸಿಸ್ ಮಾಡಿದವರು ಆಚಾರ್ಯರೊಬ್ಬರೇ, ಇನ್ನೊಬ್ಬರು ಸಿಗುವುದಿಲ್ಲ. ಯಾಕೆ ನಾನು ಎದೆ ತಟ್ಟುಕೊಂಡು ಹೆಮ್ಮೆಯಿಂದ ಹೇಳ್ತೇನೆ ಅಂದ್ರೆ, ಈ ರೀತಿಯ ನಿಮಗೆ ಅಪೂರ್ವವಾಗಿರ್ತಕ್ಕಂಥ ರೀತಿಯ ವಿಶ್ಲೇಷಣೆ ಇನ್ನು ಎಲ್ಲಿಯೂ ನಿಮಗೆ ಸಿಗುವುದಿಲ್ಲ. ಸ್ವಲ್ಪ ನೋಡಿದ್ದೇನೆ ಇತರ ಶಾಸ್ತ್ರಗಳನ್ನ ಗುರುಗಳ ಅನುಗ್ರಹದಿಂದ, ಆದ್ದರಿಂದ ನಾನು ಧೈರ್ಯವಾಗಿ ಮಾತಾಡ್ತಾ ಇದ್ದೇನೆ. ಈ ರೀತಿಯಾಗಿ ಹೇಳಿಲ್ಲ. ಸಂಚಿತ ಅಂದರೆ ಏನು, ಆಗಾಮಿ ಅಂದ್ರೆ ಏನು, ಪ್ರಾರಬ್ಧ ಅಂದ್ರೆ ಏನು, ಅದಕ್ಕೆ ವಿಶ್ಲೇಷಣೆ ಕೊಟ್ಟವರು ಆಚಾರ್ಯರೇ. ಸಂಚಿತ ಅಂದ್ರೆ ಹಿಂದಿನ ಜನ್ಮಗಳಿಂದ ನಾವು ಕೂಡಿಟ್ಟಿರ್ತಕ್ಕಂಥದ್ದು. ನಾವು ಹಿಂದೆ ಏನೇನೆಲ್ಲವನ್ನ ಕೂಡಿಟ್ಟುಕೊಂಡಿದ್ದೇವಲ್ಲ ಅವೆಲ್ಲವೂ ಸಂಚಿತವೇ. ಅದನ್ನ ಅನುಭವಿಸಿ ತೀರಬೇಕು ಅಂತಲ್ಲ, ಅನುಭವಿಸಿ ಅದನ್ನ ಕಳೀಲಿಕ್ಕೆ ಆಗುದಿಲ್ಲ. ಆಗಾಮಿ ಅಂದ್ರೆ ಮುಂದೆ ಬರಲಿಕ್ಕಿರುವುದು ಅಂತ ಅರ್ಥ. ಈಗಾಗಲೇ ಗಳಿಸಿರುವಂತ ಪಾಪ ಸಂಚಿತ. ಆಗಾಮಿ ಮುಂದೆ ಗಳಿಸುವಂತಹ ಪಾಪಗಳು. ಎಷ್ಟು ಪಾಪಗಳು ಗಳಿಸ್ತೇವೆ ಗೊತ್ತಿಲ್ಲ, ಎಷ್ಟು ಪಾಪ ಗಳಿಸಿಟ್ಟಿದ್ದೇವೆ ಗೊತ್ತಿಲ್ಲ. ಪ್ರಾರಬ್ಧ ಅಂದ್ರೆ ಈ ಜನ್ಮಕ್ಕೆ ಅಂತ ತೆಗೆದಿಟ್ಟಿರುವಷ್ಟು ಕರ್ಮಗಳು. ಅದಕ್ಕೆ ತುಂಬಾ ಸುಲಭ. ಅದನ್ನ ಗುರುಗಳು ಹೇಳ್ತಾ ಇದ್ರು. ಒಂದು ಮನೆಯಲ್ಲಿ ಒಂದು ಮದುವೆಯೋ ಏನೋ ಕಾರ್ಯಕ್ರಮ ಇರ್ತದೆ ಅಂತ ಇಟ್ಕೊಳ್ರಿ. ನೀವು ಒಂದು ಮನೆ ಇವರ ಹತ್ರಕ್ಕೆ ಹೋಗ್ತೀರಿ ಅಂಗಡಿಗೆ, ನೋಡಪ್ಪ ಇಷ್ಟು ಈಗ ನಾಳೆ ಮಧುನವಮಿಗೆ ಅಂತ ಇಟ್ಕೊಳ್ಳೋಣ, ಅದಕ್ಕೆ ಒಂದಷ್ಟು ಅಕ್ಕಿ ಬೇಕು, ಬೇಳೆ ಬೇಕು, ಎಲ್ಲ ಬೇಕಪ್ಪ, ಆಯ್ತಾ, ಎಲ್ಲ ತಗೊಂಡೋಗಿರ್ತೀನಿ, ಅಕಸ್ಮಾತ್ ಮಿಕ್ಕಿದ್ರೆ ವಾಪಸ್ ತಗೋಬೇಕು. ತಗೋತೀನಿ ಆಚಾರ್ಯ, ಏನು ತೊಂದರೆ ಇಲ್ಲ ಅಂತ ಅವ ಕೊಡ್ತಾನೆ ಅಲ್ವಾ. ಅದನ್ನ ತರ್ತಾರೆ, ಒಂದೊಂದೇ ಚೀಲಗಳನ್ನು ಬಿಚ್ತಾರೆ. ಆ ಕಾರ್ಯಕ್ರಮ ಆಯ್ತು. ಕಾರ್ಯಕ್ರಮ ಆದ್ಮೇಲೆ ಪರ್ಫೆಕ್ಟ್ ಆಗಿ ಯಾರು ಮಾಡ್ಲಿಕ್ಕಾಗಲ್ಲ. ಒಂದಷ್ಟು ಅಕ್ಕಿ ಬೇಳೆ ಎಲ್ಲ ಮಿಕ್ತದೆ. ನೀವು ವಾಪಸ್ ತಗೊಂಡು ಕೊಡುವಾಗ ಒಂದೇ ಮಾತು ಹೇಳ್ತಾನೆ, ಯಾವ ಚೀಲ ಬಿಚ್ಚಿಲ್ಲವೋ ಅದನ್ನು ತಗೋತೇನೆ, ಬಿಚ್ಚಿರುವ ಚೀಲ ತೆಗೆದುಕೊಳ್ಳುವುದಿಲ್ಲ ಅಲ್ವಾ. ನೀವು ಅಂಗಡಿಗೆ ವಾಪಸ್ ಕೊಡಬೇಕಾದ್ರೆ ಯಾವುದು ಇಂಟ್ಯಾಕ್ಟ್ ಆಗಿದೆ, ಇವತ್ತಿನ ಭಾಷೆಯಲ್ಲಿ ಹೇಳುವುದಾದ್ರೆ ನಾನು ಕೊಟ್ಟಾಗ ಹೇಗಿತ್ತೋ ಹಾಗೆ ಪ್ಯಾಕ್ಡ್ ಆಗಿದ್ರೆ ವಾಪಸ್ ತೆಗೆದುಕೊಡುತ್ತೇನೆ. ಇದು ಸಂಚಿತ. ಅದನ್ನ ಭಗವಂತ ಹಾಗೆ ತಗೋತಾನಂತೆ ಅಪರೋಕ್ಷ ಜ್ಞಾನವಾದ ಮೇಲೆ. ಸಂಚಿತ ಭಗವಂತ ತಗೋತಾನೆ. ಆಗಾಮಿ ಏನು, ತೆಗೆದಿದ್ದೀರಿ, ತೆಗೆದಿರುವುದನ್ನ ಹೆಂಗೆ ಅಂತ ಕೇಳಿದ್ರೆ ಅದನ್ನು ಅನ್ನ ಮಾಡಿ ಖರ್ಚು ಮಾಡಬೇಕು ಅಂತಿಲ್ಲ. ಅವಾಗ ಆಗಾಮಿಯನ್ನ ಹೇಗೆ ಖರ್ಚು ಮಾಡುವುದು ಅಂತ ಕೇಳಿದ್ರೆ ನೋಡಿ, ಭಗವಂತ ಒಂದು ಕೆಲಸ ಮಾಡ್ತಾನಂತೆ. ಇವನನ್ನ ಯಾರು ಹೊಗಳುತ್ತಾರೋ ಅವರ ಪುಣ್ಯ, ಇವನ ಪುಣ್ಯವನ್ನೆಲ್ಲ ಅವ್ರಿಗೆ ಹಂಚಿಬಿಡ್ತಾನೆ. ಇವನನ್ನ ಯಾರು ಬೈತಾರೋ ಇವನ ಪಾಪವನ್ನೆಲ್ಲ ಅವ್ರಿಗೆ ಹಂಚಿಬಿಡ್ತಾನೆ. ಆಗಾಮಿಯನ್ನು ಕಳೆದು ಬಿಡ್ತಾನೆ. ಈಗ ಅಕ್ಕಿ ಮಿಕ್ಕಿರ್ತದೆ, ನೀವು ಅಕ್ಕಪಕ್ಕದವರಿಗೆಲ್ಲ ತುಂಬಾ ಬೇಕಾದವರಿಗೆ, ಆಚಾರ್ಯರಿಗೆ ಅಂತವರಿಗೆಲ್ಲ ಅಕ್ಕಿಯನ್ನು ತುಂಬಿ ಕೊಟ್ಟು ಕಳೆದು ಬಿಡ್ತಾರೆ. ಒಟ್ಟಲ್ಲಿ ಕಳೆದ್ರೆ ಸಾಕು ಅಂತ ನೋಡಿದ್ರು. ರಾಯರ ಆರಾಧನೆ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಆಗೋದಷ್ಟೇ.
ಆಚಾರ್ಯ ನಿಮ್ಗೆ ಒಂದಷ್ಟು ಸ್ವಯಂಪಾಕ ಕೊಡಬೇಕು ಅಂತಿದ್ದೇವೆ, ಏನು ಅನ್ಕೋಬೇಡಿ ಅಂತ. ಅದೇ ನಮ್ಮ ಮೇಲೆ ಪ್ರೀತಿ ಕೊಡ್ತಾರೆ ಅಂತಲ್ಲ, ಅವ್ರು ಗೋಡನ್ ಖಾಲಿ ಆಗಬೇಕು ಅಲ್ವಾ. ಅದಕ್ಕೋಸ್ಕರ ಎರಡೂ ಇರಲಿ, ಆಚಾರ್ಯ ಮನೆಗೆ ಬರಲಿ ಅನ್ನೋದು ಒಂದು ಉದ್ದೇಶ ಇರ್ತದೆ. ಆದಷ್ಟು ಬೇಗ ಗೋಡನ್ನು ಖಾಲಿ ಆಗಬೇಕು ಅಂತ ಅಷ್ಟೊಂದು ಇಟ್ಕೊಂಡು ಏನು ಮಾಡೋಣ, ತೆಗೆದು ಬಿಟ್ಟಿದ್ದೇವೆ ಅಂತ ಹಾಗೆ ಮಾಡಿ ಕೊಟ್ಟು ಬಿಡ್ತಾರೆ. ಸಂಚಿತವನ್ನ ಭಗವಂತ ಹಾಗೆ ಮಾಡಿದ ನೋಡಿ. ತುಂಬಾ ಬೇಕಾದವರಿಗೆ ತುಂಬಾ ಬೇಕಾದ ಐಟಮ್ ಹೋಗ್ತದೆ, ಅವರಿಗೆ ತುಂಬಾ ಪ್ರಿಯರಾದವರಿಗೆ ಇವೆಲ್ಲ ಎತ್ತಿಟ್ಟು ಬಿಡ್ತಾರೆ. ಇವೆಲ್ಲ ನಮ್ಮ ಆಚಾರ್ಯ ಕೊಡೋದಪ್ಪ, ಸ್ವಲ್ಪ ಅವ್ರು ಯಾರ ಮೇಲೆ ಅಷ್ಟು ಅವರಿಗೆ ಪ್ರೀತಿ ಇರಲ್ಲ, ಇವೆಲ್ಲ ಅವರು ಕೂಡ ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂತ. ಹಾಗೆ ಭಗವಂತನು ಅಷ್ಟೇ, ಯಾರು ಇವನನ್ನ ಬೈತಾರೆ ಅಪರೋಕ್ಷ ಜ್ಞಾನ ಆದ ಮೇಲೆ, ಇವನನ್ನು ಯಾರು ಬೈತಾರೆ, ಬೈಯುವವರಿಗೆ ಇವನು ಮಾಡಿದಂತ ಪಾಪಗಳನ್ನೆಲ್ಲ ಹಚ್ಚಿ ಬಿಡ್ತಾನೆ. ಇವನನ್ನು ಯಾರು ಹೊಗಳುತ್ತಾ ಇರ್ತಾರೆ ಅಂದ್ರೆ ಪ್ರಶಂಸೆ ಮಾಡ್ತಿರ್ತಾರೆ, ಅವರಿಗೆ ಪುಣ್ಯವನ್ನು ಕೊಟ್ಟು ಬಿಡ್ತಾನೆ. ಅಲ್ಲಿಗೆ ಆಗಾಮಿ ಆಯಿತು, ಸಂಚಿತ ಆಯಿತು. ಪ್ರಾರಬ್ಧಂ ಪರಿಪುಜ್ಯ ಕರ್ಮ ಶಕಲಂ ಪ್ರಕ್ಷೀಣ ಕರ್ಮಂತರ. ಪ್ರಾರಬ್ಧವನ್ನ ಅನುಭವಿಸಿಯೇ ತೀರಬೇಕು, ಅದನ್ನು ಸ್ವಾಮಿ ಅದನ್ನು ಮಾಫಿ ಮಾಡುವುದಿಲ್ಲ. ಕೊಂಚ ಮಾಡೋ ಪ್ರಾರಬ್ಧ ಅಂತಾರೆ ವಿಜಯದಾಸರು. ಅದಕ್ಕೆ ಒಂದು ಪ್ರಶ್ನೆ, ಸಂಚಿತವನ್ನ ಆಗಾಮಿಯನ್ನ ಎರಡನ್ನೂ ಕೂಡ ಮಾಫಿ ಮಾಡಿದಂತ ಸ್ವಾಮಿಗೆ, ಎರಡನ್ನೂ ಪರಿಹಾರ ಮಾಡಿದ ಸ್ವಾಮಿಗೆ ಪ್ರಾರಬ್ಧವನ್ನ ಪೂರ್ತಿಯಾಗಿ ಪರಿಹಾರ ಮಾಡುವುದಕ್ಕಾಗುವುದಿಲ್ಲವೇ ಅಂತ ಪ್ರಶ್ನೆ. ನೋಡಿ, ಇದಕ್ಕೆ ಯಾರು ಉತ್ತರ ಕೊಡ್ಲಿಲ್ಲ. ಉತ್ತರ ಕೊಟ್ಟವರು ಮಧ್ವಾಚಾರ್ಯರೊಬ್ಬರೇ. ಯಾಕೋ ಅಂತ ಅಂದ್ಬಿಟ್ರು. ನೋಡ್ರಿ, ಮೂರು ನಮ್ಮಲ್ಲಿ ಸಮಸ್ಯೆ ಇರ್ತದೆ, ಸುಮಾರು ಪ್ರಶ್ನೆಗಳಿವೆ. ಪ್ರಶ್ನೆಗಳಿಗೆ ಯಾರ್ಯಾರು ಟೀಚರ್ ಆಗಿದ್ದೀರಿ, ಎಲ್ಲರೂ ಪ್ರೊಫೆಸರ್ಗಳಿದ್ದೀರಿ, ಅವರಿಗೆ ಒಂದು ಭರ್ತೃಹರಿ ಮೂರು ಅವರಿಗೆ ಒಂದು ಲಾಜಿಕ್ ಆಗಿರ್ತಕ್ಕಂಥ ಸೂತ್ರ ಕೊಟ್ಟಿದ್ದಾನೆ. ಈ ಮೂರು ಸೂತ್ರ ಇಟ್ಕೊಂಡ್ರೆ ನೀವು ಯಾರು ಬೇಕಾದ್ರೂ ಪಾಠ ಹೇಳ್ಬೋದು. ಅದೇನು ಅಂತ, ನಾವು ಮಾಡಿದ್ದನ್ನೇ, ನೀವೇನು ಸಾಚನಾಚಾರ ಅನ್ಬೇಡ್ರಿ, ನಾವು ಮಾಡಿದ್ದೇ ಕೆಲಸ. ಯಾರಾದ್ರೂ ಪ್ರಶ್ನೆ ಕೇಳ್ತಾರೆ, ಈಗ ಆ ಪ್ರಶ್ನೆಗೆ ತಕ್ಷಣದಲ್ಲಿ ನನಗೆ ಉತ್ತರ ಗೊತ್ತಿಲ್ಲ, ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ವಾಚ್ಯತಾಂ ಮೊದಲೇ ಹೇಳ್ತೀನಪ್ಪ, ಯಾಕಾಂತರ ಬಿಡ್ತಿ, ಒಂದು ಸ್ವಲ್ಪ ಟೈಮ್ ಕೊಡ್ಬೇಕಲ್ವ. ಇದಕ್ಕಿದಂಗೆ ಕೇಳ್ಬಿಟ್ರೆ ಹೇಳ್ತೀನಿ, ಕ್ಲಾಸ್ ಮುಗಿಯೋ ಅಷ್ಟೊಳಗೆ ಹೇಳ್ತೀನಿ, ಕೂತ್ಕೋ ಅಂತ ಕೂಡಿಸ್ಬಿಡ್ಬೇಕಂತೆ. ವಾಚ್ಯತಾಂ ಮೊದಲನೇದು. ಎರಡನೇದು ತಿರ್ಗಾ ಪದೇ ಪದೇ ಕೇಳ್ತಾ ಇದ್ದಾನೆ ಅಂದ್ರೆ ಅಗ್ರೇ ಸ್ಪಷ್ಟಂ ಭವಿಷ್ಯತಿ. ಈಗ ನಿನಗೆ ಹೇಳಿದ್ರೆ ಅರ್ಥ ಆಗಲ್ವೋ, ಮುಂದೆ ನಿನಗೆ ಅರ್ಥ ಆಗ್ತದೆ. ಇವೆಲ್ಲ ನಾನು ಹೇಳಲಿಕ್ಕಾಗಲ್ಲ, ನಿನಗೇ ಅರ್ಥ ಆಗಬೇಕು, ಮುಂದೆ ನಿನಗೆ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೇಳೋದು. ಅವನು ಇನ್ನೂ ಬಿಡ್ಲಿಲ್ಲ, ಕೇಳ್ತಾ ಇದ್ದಾನೆ ಅಂದ್ರೆ ಕಾಲಂ ವ್ಯತೀತ, ಪಿರಿಯಡ್ ಆಗೋಯ್ತಪ್ಪ, ನಾಳೆ ಹೇಳ್ತೇನೆ ಅಂತ. ನಮಗೂ ಗೊತ್ತು, ಅವ್ರಿಗೂ ಗೊತ್ತು, ನಾಳೆ ಒಂದು ನಾಲ್ಕೇ ಇರಲ್ಲ ಅಂತ. ಇದು ಪ್ರವಚನಕಾರರು ಇದನ್ನ ಮಾಡ್ತಾರೆ. ನೀವು ಮಾಡ್ತೀರ ಆಚಾರ ಮಾಡಿದ್ದೇವೆ, ಮಾತೇನಿಲ್ಲ. ಅದು ಯಾಕೆಂದ್ರೆ ನಮಗೂ ಧೈರ್ಯವಾಗಿ ಗೊತ್ತಿದೆ. ಏನು ಅಂತ ಕೇಳಿದ್ರೆ, ಈಗ ನಿಮಗೂ ಭಗವಂತ ಮರಗು ಅಂತ ಕೊಟ್ಟಿರೋದ್ರಿಂದಲೇ ನನ್ನ ಹೊಟ್ಟೆ ತುಂಬ್ತಾ ಇರೋದು. ನೀವೆಲ್ಲ ನಾನು ಹೇಳಿದ್ದನ್ನೆಲ್ಲ ಜ್ಞಾಪಕ ಇಟ್ಕೊಂಡ್ಬಿಟ್ಟಿದ್ರೆ ಮುಂದಿನ ಸತಿ ನನಗೆ ಯಾಕೆ ಕರೀತೀರಿ ನೀವು? ಆಚಾರ್ಯ ಹೋದ ವರ್ಷ ಹೇಳಿದ್ರಲ್ಲ, ಅದನ್ನೇ ಹೇಳ್ತಿದ್ದೀರಲ್ಲ, ಅದನ್ಬಿಟ್ರೆ ನಮ್ಮ ಕತೆ ಏನು? ಅಷ್ಟೆಲ್ಲ ಅಪ್ಡೇಟ್ ಆಗಿರ್ತೇವೆ, ಹೇಳುವ ರೀತಿ ಬೇರೆ ಆಗ್ಬೋದು, ಅದನ್ನೇ ಹೇಳಬೇಕಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ಮರುಗು ಅಂತ ಕೊಟ್ಟು ಇಬ್ಬರು ಹೊಟ್ಟೆಯನ್ನು ತುಂಬಿಸಿಬಿಟ್ಟಾಗಿರ್ಲಿ. ಅದನ್ನ ಇದು ಮೂರು ಹೇಳಿಬಿಡ್ಬೇಕಂತೆ. ಹೇಳಿಬಿಟ್ರೆ ಎಂತ ಪಾಠವನ್ನಾದ್ರೂ ಮಾಡಬಹುದು. ಅವರನ್ನ ಗುರುಗಳು ಅಂತ ಕರೆಯುವುದಿಲ್ಲ, ಅವರನ್ನ ಎಸ್ಕೇಪಿಸ್ಟ್ ಅಂತ ಕರೀತಾರೆ, ಪಲಾಯನವಾದಿಗಳು. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಲ್ಲ. ನಾನು ಸರ್ವಜ್ಞಾಚಾರ ಅಲ್ಲ, ನಾನು ಮಧ್ವಾಚಾರಲ್ಲ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ನೋಡ್ರಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳುವುದಕ್ಕೆ ಈಗ ಜನಕ ಮಹಾರಾಜ ಇದ್ದಾನೆ. ಜನಕ ಮಹಾರಾಜನ ಬಳಿಯಲ್ಲಿ ಸುಮಾರು ಜನ ಬಂದಿದ್ರು ಪ್ರಶ್ನೆ ಕೇಳಲಿಕ್ಕೆ. ಗೊತ್ತಿದ್ದವರಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ ನಾನು ಗುರುಗಳ ಹತ್ರ ಕೇಳಿ ಹೇಳ್ತೇನೆ ಅಂತ ಪೌತ್ರಾಯಣ ರಾಜನ ಕಥೆಯನ್ನು ಹೇಳ್ತಾರೆ. ನಮ್ಮ ಶ್ವೇತಕೇತು, ಚಾಂದೋಗ್ಯೋಪನಿಷತ್ತಿನಲ್ಲಿ ಬರುವ ಕಥೆ. ಶ್ವೇತಕೇತು ನನಗೆ ಎಲ್ಲ ಗೊತ್ತಿದೆ ಅಂತ ಬಂದವ, ಕಥೆ ನಿಮ್ಗೆ ಗೊತ್ತಿದೆ. ಅವರ ತಂದೆ ಉದ್ದಾಲಕ ಅವನಿಗೆ ಅವನ ಅಹಂಕಾರವನ್ನು ಕಳೆದು, ನೀನಲ್ಲಯ್ಯ ದೇವರು, ಭಗವಂತ ಅನುಭವ ಸರ್ವೋತ್ತಮ ಅಂತ ಅವನಿಗೆ ಪಾಠ ಹೇಳಿ ಅವನಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ವಿದ್ಯೆ ಬರುವಂತೆ ಮಾಡಿದ. ಅವನು ಪೌತ್ರಾಯಣನ ಹತ್ರಕ್ಕೆ ಹೋದ, ಜ್ಞಾನಸ್ಫೂರ್ತಿ ರಾಜ ಪೌತ್ರಾಯಣನ ಹತ್ರಕ್ಕೆ ಹೋದ. ಅವನ ಹತ್ರಕ್ಕೆ ಹೋಗಿ, ನೋಡಿ ಸ್ವಾಮಿ, ನನಗೆ ಒಳ್ಳೆ ವಿದ್ಯಾವಂತ ನಾನು, ಒಂದು ರಾಜನ ಆಶ್ರಯ ಸಿಕ್ಕಿದ್ರೆ ಯಾಕೆ ಅಂದ್ರೆ ಒಬ್ಬ ಪಂಡಿತರಾಗಲಿ, ಪಂಡಿತ ವನಿತಾ ಲತಾ ಅಂತ ಮೂರಿದೆ. ಅದಕ್ಕೆ ಯಾರಲ್ಲಿ ಆಶ್ರಯ ಇಲ್ಲದೆ ಇವ್ರು 3 ಜನ ಬೆಳಗುವುದಿಲ್ಲ ಅಂತೆ ಲೋಕದಲ್ಲಿ. ನಾ ಆಶ್ರಯೇ ಸಂಪದ್ಭರಿತ, ಆಶ್ರಯವಿಲ್ಲದೆ 3 ಜನ ಸಂಪದ್ಭರಿತರಾಗುವುದಿಲ್ಲ. ಯಾರು 3 ಜನ ಅಂದ್ರೆ ಪಂಡಿತ ವನಿತಾ ಲತಾ. ಪಂಡಿತರು ರಾಜಾಶ್ರಯ ಬೇಕು, ಹೆಂಡತಿ ಒಬ್ಬ ಹೆಣ್ಣು ಮಗಳು ಒಳ್ಳೆ ಸಾಧನೆ ಮಾಡಬೇಕಾದ್ರೆ ಅವಳಿಗೆ ಮದುವೆ ಆಗಬೇಕು, ಮದುವೆ ಆದ್ಮೇಲೆ ಒಳ್ಳೆ ಸಾಧನೆ ಮಾಡುತ್ತಾಳೆ ವನಿತಾ. ಲತಾ ಅಂದ್ರೆ ಬಳ್ಳಿಗೆ ಯಾವ್ದಾದ್ರು ಒಂದು ಮರದ ಆಶ್ರಯ ಬೇಕು, ಇಲ್ಲ ಅಂದ್ರೆ ಅದು ಬೆಳೆಯುವುದಿಲ್ಲ ಅಂತ. ಅದಕ್ಕೋಸ್ಕರವಾಗಿ ಅವ ಕೇಳಿದಂತೆ, ನಿಮ್ಮ ಆಶ್ರಮದಲ್ಲಿ, ನಿಮ್ಮ ಆಶ್ರಯದಲ್ಲಿ, ರಾಜಸಭೆಯಲ್ಲಿ ನನಗೊಂದು ಪ್ರವಚನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಒಂದು ಒಳ್ಳೆ ಪ್ರವಚನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅಲ್ಲಿ ಪೌತ್ರಾಯಣ ರಾಜನ ಅರಮನೆಯಲ್ಲಿ ಉಪನ್ಯಾಸ ಮಾಡಿದವ ಅಂದ್ರೆ ನನಗೆ ಲೋಕದಲ್ಲಿ ಐಡೆಂಟಿಟಿ ಸಿಗ್ತದೆ, ನನಗೂ ಕೂಡ ಲೋಕದಲ್ಲಿ ಮಾನ್ಯತೆ ಸಿಗತ್ತೆ, ಎಲ್ಲರೂ ಕರೀತಾರೆ ನಮ್ಮನ್ನ. ಅದಕ್ಕೋಸ್ಕರ ನನಗೊಂದು ಪ್ರಾಧಾನ್ಯತೆ ಸಿಗಬೇಕು, ಅದಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡಿ ಅಂತ. ಅದಕ್ಕೆ ಅವ್ನಿಗೇನಪ್ಪ ಬಂದಿದ್ದಿ, ಸುಮ್ಮನೆ ಯಾಕೆ ಅವಕಾಶಗಳು ಅಂತ ಹೇಳ್ತಿ, ನಿನಗೇನು ಬೇಕು, ರಾಜರ ಒಂದು ಆಶ್ರಯದಲ್ಲಿ ಇದ್ದವ್ರಿಗೆ ಏನು ಸಿಗಬೇಕೋ ಅವೆಲ್ಲ ನಿನಗೆ ಮುತ್ತು ರತ್ನಗಳು ಏನು ಬೇಕೋ ಅವೆಲ್ಲವನ್ನ ಕೊಡ್ತೇನೆ,
ನೀನು ವಿದ್ಯಾಪೀಠವನ್ನು ತೆಗೆದುಕೊಂಡು ಒಂದಷ್ಟು ಜನಕ್ಕೆ ಪಾಠ ಹೇಳಿಕೊಂಡು ನೀನು ನಿನ್ನ ಸಾಧನೆಯನ್ನು ಮಾಡಿಕೊ, ನಿನಗೆ ಯಾಕೆ ಈ ಮನ್ನಣೆಯ ಹುಚ್ಚು, ಪ್ರಸಿದ್ಧನಾಗಬೇಕು ಅನ್ನುವ ಹುಚ್ಚು ನಿನಗೆ ಯಾಕೆ ಅಂತ 2 ಸತಿ ಹೇಳಿದ. ಇಲ್ಲ ನಾನು ಪ್ರಸಿದ್ಧಿಗೆ ಬಂದು ಇವೆಲ್ಲ ಸಾಧನೆ ಮಾಡುತ್ತೇನೆ. ಅದಕ್ಕೆ ಅವ ಹೇಳಿದರಂತೆ, ನಾನೊಂದು 3 ಪ್ರಶ್ನೆ ಕೇಳುತ್ತೇನೆ, ಆ ಪ್ರಶ್ನೆಗೆ ಉತ್ತರ ಕೊಡು, ಉತ್ತರ ಕೊಟ್ಟ ಮೇಲೆ ನಾನು ನಿನಗೆ ಇಲ್ಲಿ ಪ್ರವಚನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂತ ಪಂಚಾಗ್ನಿ ವಿದ್ಯೆಯ ಬಗ್ಗೆ ಪ್ರಶ್ನೆ ಕೇಳಿದವ ಪೌತ್ರಾಯಣ. ಇವನಿಗೆ ಅದಕ್ಕೆ ಉತ್ತರ ಗೊತ್ತಾಗಲಿಲ್ಲ. ಉತ್ತರ ಗೊತ್ತಿಲ್ಲ ಅಂತಿ, ಮಹಾಮೇಧಾವಿ ಅಂತ ಹೇಳ್ತಿ, ಇದಕ್ಕೆ ಉತ್ತರ ಗೊತ್ತಿಲ್ವಾ? ಅದಕ್ಕೆ ಅವನು ಎಷ್ಟು ಹಿಂದೆ ಇದ್ದಂಥವರು ಎಷ್ಟು ಪ್ರಾಮಾಣಿಕರು ಅಂದ್ರೆ, ನನಗೆ ಪಾಠ ಹೇಳಿದವ ನಮ್ಮಪ್ಪ, ಅವನ ಹತ್ರ ಕೇಳ್ಕೊಂಬಂದು ಹೇಳ್ತೀನಿ, ಸದ್ಯಕ್ಕೆ ನನಗೆ ಗೊತ್ತಾಗ್ತಿಲ್ಲ, ಅವನ ಹತ್ರ ಕೇಳ್ಕೊಂಬಂದು ಹೇಳ್ತೀನಿ ಅಂತ ಹೋಗಿಬಿಟ್ಟ ಹುಡುಗ ಹೋಗಿ ಅಪ್ಪನನ್ನು ಕೇಳಿದ, ಅಪ್ಪ ನೀನು ಎಲ್ಲ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಿದೆ, ಪೌತ್ರಾಯಣ ನನಗೆ ಪ್ರಶ್ನೆ ಕೇಳಿದ ಪಂಚಾಗ್ನಿ ವಿದ್ಯೆ ಬಗ್ಗೆ, ನನಗೆ ಅದರ ಉತ್ತರ ಗೊತ್ತಿಲ್ಲ, ಉತ್ತರ ಹೇಳು ಅಂದ್ರೆ ತಂದೆ ಹೇಳಿದ, ಇದಕ್ಕೆ ನನಗೂ ಉತ್ತರ ಗೊತ್ತಿಲ್ಲ ಅಂತ. ನನಗೂ ಗೊತ್ತಿಲ್ಲ, ಮತ್ತೇನು ಮಾಡೋದು, ನಾವಿಬ್ರು ಹೋಗೋಣ ನಡಿ ಅಂತ ಹೇಳಿ ಪೌತ್ರಾಯಣನ ಹತ್ರವೇ ಉಪದೇಶ ಪಡೆದುಕೊಳ್ಳೋಣ. ಜ್ಞಾನಕ್ಕೆ ಅಲ್ಲಿ ಹಿರಿಯರು ಚಿಕ್ಕವರು ಅಂತೇನಿಲ್ಲ, ಕ್ಷತ್ರಿಯರಿಂದ ವಿದ್ಯೆಯನ್ನು ಕಲಿತರು ಏನು ಅದಕ್ಕೇನು ದೋಷ ಏನಿಲ್ಲ, ಅದಕ್ಕೋಸ್ಕರ ಕಲಿಯೋಣ ಹೋಗಿಂತ ಅಪ್ಪ ಮಗ ಇಬ್ರು ಬರ್ತಾರೆ. ಇಬ್ರು ಬಂದು, ನೋಡಪ್ಪ ನಮ್ಗೆ ಯಾವ ಮನ್ನಣೆಯೂ ಬೇಡ, ನಮ್ಗೆ ಯಾವ ಉಪನ್ಯಾಸಕ್ಕೆ ಯಾವ ಜಾಗವೂ ಬೇಡ, ಯಾವ ಪಂಚಾಗ್ನಿ ವಿದ್ಯೆ ಬಗ್ಗೆ ನೀನು ಪ್ರಶ್ನೆ ಕೇಳಿದೆಯೋ ನನಗೆ ಆ ಪಂಚಾಗ್ನಿ ವಿದ್ಯೆಯನ್ನ ಉಪದೇಶ ಮಾಡು ನಮ್ಮಿಬ್ಬರಿಗೂ ಕೂಡ ಅಂತ ಕೇಳಿದ್ರು. ನೀವು ಬ್ರಾಹ್ಮಣರು, ನಾನು ಕ್ಷತ್ರಿಯ, ಬ್ರಾಹ್ಮಣರಾದ್ರೂ ಪರವಾಗಿಲ್ಲ, ಜ್ಞಾನದಲ್ಲಿ ಯಾರು ದೊಡ್ಡವರು ಅವರೇ ಬ್ರಾಹ್ಮಣರು ಆ ಲೆಕ್ಕದಲ್ಲಿ, ನೀವು ಉಪದೇಶ ಮಾಡಿ ಕೇಳ್ತೇವೆ ಅಂತ. ಅದಕ್ಕೆ ಅವ ಹೇಳಿದ, 1 ವರ್ಷ ನಿಮ್ಮನ್ನು ಪರೀಕ್ಷೆ ಮಾಡ್ತೇನೆ, ನಾನು ಏಕಾಏಕಿ ಉಪದೇಶ ಮಾಡುವುದಿಲ್ಲ, ನಾನು ಆಶ್ರಯ ಕೊಡ್ತೇನೆ, ಆಶ್ರಯದಲ್ಲಿರಿ, 1 ವರ್ಷ ನಾನು ನಿಮ್ಮನ್ನು ಪರೀಕ್ಷೆ ಮಾಡ್ತೇನೆ, 1 ವರ್ಷ ನೀವು ನನ್ನನ್ನು ಪರೀಕ್ಷೆ ಮಾಡ್ರಿ, ನಾನು ನಿಮಗೆ ಗುರುವಾಗಬಹುದು ಅನ್ನುವಂಥ ನಂಬಿಕೆ ನಿಮಗೆ ಬಂದ್ರೆ ನನ್ನ ಹತ್ರ ನೀವು ಉಪದೇಶ ತೆಗೆದುಕೊಳ್ಳ್ರಿ, ನಿಮಗೆ ಉಪದೇಶ ಮಾಡಬಹುದು ಅನ್ನುವ ನಂಬಿಕೆ ನನಗೆ ಬಂದ್ರೆ ನಾನು ನಿಮ್ಗೆ ಉಪದೇಶ ಮಾಡ್ತೇನೆ ಅಂತ 1 ವರ್ಷ ಅವರನ್ನು ಪರೀಕ್ಷೆ ಮಾಡಿದ. ಅವರು 1 ವರ್ಷ ಇವನನ್ನ ಪರೀಕ್ಷೆ ಮಾಡಿದರು. ಇಬ್ಬರಲ್ಲೂ ಪರಸ್ಪರವಾಗಿರ್ತಕ್ಕಂಥ ಒಮ್ಮತ ಮೂಡಿತು. ಅದಾದ ಮೇಲೆ ಅವರು ಉಪದೇಶ ಮಾಡ್ತಾನೆ ಪಂಚಾಗ್ನಿ ವಿದ್ಯೆಯನ್ನ. ನಾವೆಷ್ಟು ಅದೃಷ್ಟವಂತರು ಅಂದ್ರೆ, ಆಚಾರ್ಯರು ಪಂಚಾಗ್ನಿ ವಿದ್ಯೆಯನ್ನ ಉಪನಿಷತ್ತಿನ ಭಾಷ್ಯದಲ್ಲಿ ಕೊಟ್ಟಿದ್ದಾರೆ. ಅದು ನಮ್ಗೆ ಅರ್ಥ ಮಾಡಿಕೊಳ್ಳಿ ಕಷ್ಟವಾಗಬಹುದು ಅಂತ ಜಗನ್ನಾಥದಾಸರು ಪಂಚಾಗ್ನಿ ಸಂಧಿಯಿಂದಲೇ ಮಾಡಿಕೊಟ್ಟುಬಿಟ್ರು. ಅರ್ಥ ಆಗಲಿ ಅಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಪಂಚಾಗ್ನಿಯ ವಿದ್ಯೆ ಇದೆ, ಅಪೂರ್ವವಾದ ವಿದ್ಯೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂತಹ ಅಪೂರ್ವವಾದಂತಹ ಪ್ರಮೇಯ, ಆಚಾರ್ಯರು ಕೊಟ್ಟಂತಹ ಅಪೂರ್ವವಾದ ಭಾಷ್ಯದೊಂದಿಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಖಂಡಾರ್ಥದೊಂದಿಗೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬಹುದು ಅಂತ ಕನ್ನಡದಲ್ಲಂತೂ ಹರಿಕಥಾಮೃತಸಾರದಲ್ಲಿ ಕೊಟ್ಟಿದ್ದಾರೆ. ಯಾಕೆ ಇದನ್ನು ಹೇಳಿದೆ ಅಂದ್ರೆ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳುವಷ್ಟು ತಾಳ್ಮೆ ಇರಬೇಕು. ಗೊತ್ತಿಲ್ಲ ಅಂತ ಹೇಳುವಷ್ಟು ನಮಗೆ ಪ್ರಾಮಾಣಿಕತೆ ಇದ್ರೆ ಭಗವಂತ ನಮ್ಮ ಕೈ ಹಿಡಿತಾನೆ. ಪ್ರಾಮಾಣಿಕತೆ ಇಲ್ಲ ಅಂದ್ರೆ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು. ಅದರಿಂದ ನಾವ್ಯಾರು ಕೂಡ ಸರ್ವಜ್ಞ ಶಿಖಾಮಣಿಗಳಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು, ಭಗವಂತನಿಗೆ ಇವೆರಡೂ ಕೂಡ ಸಂಚಿತವನ್ನಾಗಾಮಿಯನ್ನ ಇವೆರಡನ್ನೂ ಭಗವಂತ ಮಾಫಿ ಮಾಡಿಬಿಟ್ಟ. ಪ್ರಾರಬ್ಧವನ್ನು ಯಾಕೆ ಭಗವಂತ ಕಳೆಯುವುದಿಲ್ಲ ಅನ್ನೋ ಪ್ರಶ್ನೆ ಇಷ್ಟೆಲ್ಲ ನಾವು ಚಿಂತನೆ ಮಂಥನ ಮಾಡಬೇಕು. ಅದಕ್ಕೆ ಆಚಾರ್ಯರು ಉತ್ತರ ಕೊಟ್ಟರು. ಅದಕ್ಕೆ ಉತ್ತರ ಮಿಕ್ಕವರು ಕೊಡ್ಲಿಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಹೇಳಿದೆ. ಆಚಾರ್ಯರು ಉತ್ತರ ಕೊಟ್ಟರು. ಯಾಕೆ ಗೊತ್ತಾ? ಪ್ರಾರಬ್ಧವನ್ನು ಭಗವಂತ ಕಳೆಯಬಹುದು. ಭಗವಂತ ಸರ್ವಶಕ್ತ, ಅವನಿಗೆ ಪ್ರಾರಬ್ಧವನ್ನು ಕಳೀಲಿಕ್ಕೆ ಆಗಲ್ಲ ಅಂತಲ್ಲ, ಆದರೆ ಕಳೆಯುವುದಿಲ್ಲ. ಯಾಕೆ ಕಳೆಯುವುದಿಲ್ಲ ಅಂದ್ರೆ, ಪ್ರಾರಬ್ಧ ಅನ್ನುವುದು ಇರುವುದರಿಂದಲೇ ದೇವತೆಗಳು ಭೂಲೋಕದಲ್ಲಿ ಅವತಾರ ಮಾಡಿ ಬರ್ತಾ ಇರೋದು. ಶಂಕುಕರ್ಣ ಅನ್ನುವಂತಹ ಒಬ್ಬ ದೇವತೆಗೆ ಪ್ರಾರಬ್ಧ ಇಲ್ಲ ಅಂದಿದ್ದಿದ್ರೆ ನಮಗೆ ರಾಘವೇಂದ್ರ ಸ್ವಾಮಿಗಳೇ ಸಿಗ್ತಿರಲಿಲ್ಲ. ಅವರಿಗೇನು ಸಮಸ್ಯೆ ಇಲ್ಲ, ಅವರು ಸಾಧನೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಮ್ಮಂಥವರ ಗತಿ ಏನು? ರಾಘವೇಂದ್ರ ಸ್ವಾಮಿಗಳು ಮೈನಸ್ ಮಾಧ್ವರು, ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಲೋಕದಲ್ಲಿ. ನಮಗೆ ತಿನ್ನೋಕೆ ಅನ್ನ ಅಲ್ಲ, ಇರ್ಲಿಕ್ಕೆ ಜಾಗ ಹುಟ್ಟುವುದಿಲ್ಲ. ಇವತ್ತು ಯಾವ ಮಠದವರಾಗಲಿ ಏನೇ ಆಗಲಿ, ಮಠಾತೀತವಾಗಿ ಇವತ್ತು ನಾವೆಲ್ಲರೂ ಕೂಡ 2 ಹೊತ್ತು ಊಟ ಮಾಡ್ತಿದ್ದೇವೆ ಅಂದ್ರೆ ನಿಸ್ಸಂಶಯವಾಗಿ ಕೈ ಎತ್ತಿ ಹೇಳಬಹುದು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಕಾರಣ. ಇವತ್ತು ನಮ್ಮನ್ನ ಜನ ಗುರುತಿಸುವುದೇ ರಾಯರು ಮಠದವರು ಅಂತ. ಅಂದ್ರೆ ರಾಯರ ಮಠಕ್ಕೆ ಉಪನ್ಯಾಸಕ್ಕೆ ಬರ್ತಾರೆ ಅಂತ ರಾಯರ ಮಠದವರು. ಇವಾಗ ಬೇರೆ ಯಾರು ಗೊತ್ತಿಲ್ವಲ್ಲ ಬೇರೆಯವರಿಗೆಲ್ಲ. ರಾಘವೇಂದ್ರ ಸ್ವಾಮಿಗಳಿದ್ದಾರಲ್ಲ ಆ ಮಠದವರ ನೀವು ಅಂತ ಆಟ ವೃಕ್ಷದವನು ಹೇಳ್ತಾನೆ. ರಾಘವೇಂದ್ರ ಸ್ವಾಮಿಗಳು ಮಾಡ್ತವ್ರು. ಒಂದ್ಸತಿ ಹಿಂಗೆ ಆಯ್ತು, ನಾನಲ್ಲಿ ಇದಕ್ಕೆ ತಿರುಕೊಯಿಲೂರು ಹೋಗಿದ್ದಾಗ ವಾಪಸ್ ಬರ್ಬೇಕಾಯ್ತು, ಬಸ್ ಕೆಟ್ಟೋಯ್ತು. ಅದನ್ನು ಬಸ್ ಬರಲಿಲ್ಲ, ಇಳಿಬೇಕಾಯ್ತು. ಸುಮಾರು ಒಂದು 15-14 ಕಿಲೋಮೀಟರ್ ಹಿಂದೆ. ಅವ್ನು ಏನಾಗುತ್ತೋ ಗೊತ್ತಿಲ್ಲ ಸರ್ ಅಂತ. ನಾನು ಬೆಳಗ್ಗೆ ಬರಲೇಬೇಕಿತ್ತು, ಬೆಳಗ್ಗೆ ಯಾವ್ದು ಉಪನ್ಯಾಸ ಇತ್ತು. ಇಳಿದಾಗ ಆಟೋ ಹುಡುಕೋದು, ಆ ಸಮಯದಲ್ಲಿ ಆಟೋ ಹುಡುಕೋದು ಹೆಂಗೆ 2:30 ಬೆಳಗಿನ ಜಾವ ಹೆಂಗೆ ಅಂತ ಸುಮ್ಮನೆ ನಿಂತ್ಕೊಂಡಿದ್ದೆ. ಯಾರೋ ಆಟೋದವ್ನು ಬಂದ, ಎಲ್ಲಿಗೆ ಸ್ವಾಮಿ ಅಂತ. ಹೀಗೆ ನಾನು ಹೋಗ್ಬೇಕಪ್ಪ ಮತ್ತಿಕೆರೆಗೆ ಬರ್ತೀಯಾ? ಅವ್ನ ಮುಖ ನೋಡ್ದ. ನೀವು ರಾಘವೇಂದ್ರ ಸ್ವಾಮಿಗಳು ಮಠ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟವರ ಅಂತ. ಹೂಕಣಪ್ಪ ಅಂದೆ. ಹತ್ಕೊಳ್ಳಿ ಆಚಾರ್ಯ ಅಂತ. ನಮ್ಮ ಮನೆ ಹತ್ರ ಕರ್ಕೊಂಡ್ಬಂದು ಬಿಟ್ಟ, ದುಡ್ಡು ಸಹಿತ ತಗೊಳ್ಳಿಲ್ಲ. ನೋಡಿ ಸ್ವಾಮಿ, ನಾನು ರಾಯರ ಮಠಕ್ಕೆ ಅಂತ ಹಾಕಬೇಕು ಅಂತ 200 ರೂಪಾಯಿ ಇಟ್ಕೊಂಡಿದ್ದೆ.
ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹಾಕಬೇಕು ಅಂತ ನಾಳೆ ಅದನ್ನ ನಿಮ್ಮ ಸೇವಾ ರೂಪದಲ್ಲಿ ಖರ್ಚು ಮಾಡಿದೆ ಅನ್ಕೋತೇನೆ, ರಾಯರಿಗೆ ಅದು ಸಲ್ಲಿದೆ ಅನ್ಕೋತೇನೆ. ನನಗೇನು ಕೊಡಬೇಡಿ, ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರಲ್ಲ, ನಮಸ್ಕಾರ ಅಂತ ನಾನು ತಿರುಗಿ ನೋಡುವುದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡ್ಕೊಂಡು ಹೋಗಿಬಿಟ್ಟ. ನಾನು ಹೇಳ್ತೀನಿ, ಅವತ್ತು ಬಂದು ರಾಯರಿಗೆ 10 ಸತಿ ನಮಸ್ಕಾರ ಮಾಡಿದ್ದೇನೆ. ಅವ್ರದ್ದೊಂದು ಹೆಸರು ನಮ್ಮನ್ನು ಯಾವ ರೀತಿ ಕಾಪಾಡಿದ ಯೋಚನೆ ಮಾಡಿದ್ರೆ, ಶಂಕುಕರ್ಣ ಅನ್ನುವ ಒಬ್ಬ ದೇವತೆಗೆ ಅದೊಂದು ಪ್ರಾರಬ್ಧ ಇಲ್ಲದೆ ಬ್ರಹ್ಮದೇವರ ಶಾಪಕ್ಕೆ ಅವ ಗುರಿಯಾಗಲಿಲ್ಲ ಅಂದ್ರೆ ನಮ್ಮಂಥವ್ರ ಕಥೆ ಏನು? ನೀವು ನೋಡ್ಕೊಂಡ್ರೆ ವ್ಯಾಸರಾಜರು ಸಿಗ್ತಿರ್ಲಿಲ್ಲ, ರಾಘವೇಂದ್ರ ಸ್ವಾಮಿಗಳು ಸಿಗ್ತಿರ್ಲಿಲ್ಲ, ಟೀಕಾಕೃತ್ಪಾದರು ಸಿಗ್ತಿರ್ಲಿಲ್ಲ, ಇದೆಲ್ಲ ದೂರ ಹೋಗಲಿ ಅಲ್ವಾ. ಇಂದ್ರದೇವರಿಗೆ ಪ್ರಾರಬ್ಧ ಇದ್ದದ್ದರಿಂದಲೇ ಇಂದ್ರದೇವರು ಟೀಕಾಕೃತ್ಪಾದರಾಗಿ ಅವತಾರ ಮಾಡಿದ್ದು. ಯಾರ್ಯಾರು ಮಹಾನುಭಾವರು ಅವತಾರ ಮಾಡಿ ಬಂದಿದ್ದಾರೆ, ಪ್ರಾರಬ್ಧಂ ಪರಿಭುಜ್ಯ ಕರ್ಮಶಕಲಂ ಪ್ರಕ್ಷೀಣ ಕ್ರಮಾಂತರ, ಅವರೆಲ್ಲ ಪ್ರಾರಬ್ಧವನ್ನ ಕಳೆದುಕೊಳ್ಳಲಿಕ್ಕೆ ಬಂದದ್ದು. ವಿಜಯದಾಸರು ಸಿಗ್ತಿರ್ಲಿಲ್ಲ, ನಮಗೆ ಗೋಪಾಲದಾಸರು ಸಿಗ್ತಿರ್ಲಿಲ್ಲ, ಪುರಂದರದಾಸರು ಸಿಗ್ತಿರ್ಲಿಲ್ಲ. ನಮ್ಮ ಕಥೆ ಏನು? ಅದಕ್ಕೆ ಭಗವಂತ ಪ್ರಾರಬ್ಧವನ್ನು ಇಟ್ಟಿದ್ದಾನಂತ. ಯಾಕೆ ಅಂದ್ರೆ ಪ್ರಾರಬ್ಧ ಅವರಿಗೋಸ್ಕರವಾಗಿ ಇಟ್ಟಿಲ್ಲ, ನಮ್ಮಂಥವರಿದ್ದೀವಲ್ಲ, ನಾವು ಸಾಧನೆಯ ಹಾದಿಯಲ್ಲಿ ಬರಬೇಕು ಅನ್ನೋ ಆಸೆ ಇಟ್ಟುಕೊಂಡಿರುವಂತ ಅಲ್ಪಜ್ಞರು, ನಮ್ಮಂಥವರು ಉದ್ಧಾರ ಆಗಲಿ ಅಂತ ಅವರ ಪ್ರಾರಬ್ಧವನ್ನ ದೇವರು ಉಳಿಸಿದ್ದಾನೆ. ಇದು ಅವನ ಕರುಣೆ. ಅವು ಮಾಫಿ ಮಾಡಿಬಿಟ್ಟಿದ್ರೆ ಆಗೋಗಿರೋದಲ್ವಾ. ಅದಕ್ಕೆ ಸಂಚಿತ ಆಗಾಮಿ ಪ್ರಾರಬ್ಧವನ್ನು ಮಾಫಿ ಮಾಡಿ ಅವರಿಗೆಲ್ಲ ಮೋಕ್ಷ ಕೊಟ್ಟುಬಿಟ್ಟಿದ್ರೆ ನಮ್ಮಂಥವರ ಕಥೆ ಏನು? ಬದುಕೋದೆಂಗೆ ನಾವು? ಸಜ್ಜನರು ಬದುಕಲಿ ಅಂತ ಭಗವಂತ ಅವರಿಗೆ ಪ್ರಾರಬ್ಧ ಹೊಡಿಸಿದ್ದಾನೆ. ಆಚಾರ್ಯರು ಅದನ್ನು ಇಲ್ಲಿ ಹೇಳ್ತಾರೆ, ಕುರುಕರ್ಮೈವ ತಸ್ಮಾತ್ವಂ ಪೂರ್ವೈಹಿ ಪೂರ್ವತರಂ ಕೃತಂ. ಈಗ ನೋಡ್ರಿ, ಆಚಾರ್ಯರಾಗ್ಲಿ, ವಾದಿರಾಜ ಗುರು ಸಾರ್ವಭೌಮರಾಗ್ಲಿ, ಯಾರು ರುಜುದೇವತೆಗಳಿದ್ದಾರೆ, ಅವರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರು. ಏನಾಗಬೇಕಾಗಿತ್ತು ಅವ್ರಿಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ? ಅವ್ರಿಗೆ ಏನು ಈಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರಿಂದ ಪಾಪ ಹೋಯಿತು, ಪಾಪ ಹೋಗುತ್ತೆ ಅಂತ ನಾವು ಹೇಳ್ತೇವೆ. ಆಚಾರ್ಯರಿಗೆ ಯಾವ ಪಾಪ, ವಾದಿರಾಜರಿಗೆ ಯಾವ ಪಾಪ, ರುಜುದೇವತೆಗಳಿಗೆ ಏನಿದೆ ಪಾಪ ಕಳಿಲಿಕ್ಕೆ? ಗಂಗೆ ಯಾರು? ಋತುದೇವತೆಗಳ ಮುಂದೆ ಗಂಗೆ ಒಂದು ಬುಡ. ಹೋಗಿ ಆಚಾರ್ಯರು ಸ್ನಾನ ಮಾಡಿದ್ರಲ್ಲ, ಯಾಕೆ ಮಾಡಿದ್ರು ಅಂದ್ರೆ ಒಂದು ಗಂಗಾ ಸ್ನಾನ ಅನ್ನುವುದು ಪ್ರತಿಯೊಬ್ಬರಿಗೂ ಅವಶ್ಯಕ ಅನ್ನುವುದು ಒಂದು. ಇನ್ನೊಂದೇನು ಅಂದ್ರೆ ವಾದಿರಾಜರು ಒಂದು ಮಾತು ಹೇಳ್ತಾರೆ, ಸಯೇವ ದ್ರವರೂಪೇಣ ಗಂಗಾಂಬೋ ನಾತ್ರ ಸಂಶಯ. ತೀರ್ಥ ಪ್ರಬಂಧದಲ್ಲಿ ಬರುವ ಮಾತು, ಭಗವಂತನದು ಗಂಗಾ ಅನ್ನುವ ಒಂದು ರೂಪ ಇದೆಯಂತೆ. ಗಂಗಾ ಅನ್ನುವ ರೂಪ ದ್ರವರೂಪೇಣ, ದ್ರವರೂಪದಲ್ಲಿ ಭಗವಂತ ಗಂಗಾಂಬೋ ನಾತ್ರ ಸಂಶಯ. ಗಂಗೆ ಅನ್ನುವಂತಹ ಹೆಸರಿನಿಂದ ಭಗವಂತ ದ್ರವರೂಪಿಯಾಗಿದ್ದಾನೆ. ಅದೊಂದು ಸನ್ನಿಧಾನ ಎಲ್ಲ ನದಿಗಳಲ್ಲಿವೆ, ಎಲ್ಲ ನದಿಗಳಲ್ಲಿವೆ. ಆದ್ದರಿಂದ ನದಿಗಳಿಗೆ ಪಾವಿತ್ರತೆ ಎನ್ನುವುದು ಬಂದದ್ದು. ನದಿಗಳು ಸ್ವತಃ ಪವಿತ್ರರಾಗುವುದಿಲ್ಲ, ಭಗವಂತನ ಗಂಗಾ ಸನ್ನಿಧಾನ ಇರುವುದರಿಂದಲೇ ಅದು ಪವಿತ್ರವಾಗಿದೆ. ಹಾಗಾಗಿಯೇ ಗಂಗೆ ಆ ಭಗವಂತನ ಉಪಾಸನೆ ಮಾಡ್ತಾಳಾದ್ರಿಂದ ಅವಳಿಗೆ ಗಂಗಾ ಅಂತ ಹೆಸರಿದೆ. ಅವನಿಗೆ ಇನ್ನೊಂದು ಹೆಸರಿದೆ ತೀರ್ಥಪಾದ ಅಂತ. ಹಂಗಿದೆ ಆಚಾರ್ಯ ರೂಪ ಅಂದ್ರೆ. ಉಪಾಸನೆ ಮಾಡ್ಲಿಕ್ಕೆ ಬಹಳ ಕಷ್ಟ, ರುಜುದೇವತೆಗಳು ಉಪಾಸನೆ ಮಾಡೋದು. ನಮ್ಗೆ ಅರ್ಥ ಆಗ್ಲಿ ಅಂತ ವಾದಿರಾಜರು ಹೇಳ್ತಾರೆ, ಕರಡಿಗೆ ಹೇಗೆ ಮೈಯೆಲ್ಲ ಕೂದಲೋ ತೀರ್ಥಪಾದ ಅನ್ನುವವನಿಗೆ ಮೈಯೆಲ್ಲ ತೀರ್ಥ ಅಂತ ಹೇಳಿದ್ರು. ಹಾಗೆ ಅದನ್ನು ಯೋಚನೆ ಮಾಡಿಕೊಳ್ಳ್ರಿ ಅಂತ. ಅವನ ಹೆಸರು ಗಂಗಾ, ಅವನಲ್ಲಿ ಸ್ನಾನ ಮಾಡಿದ್ದು ಆಚಾರ್ಯರು. ಭಗವಂತ ಗಂಗಾ ಅನ್ನುವ ರೂಪದಿಂದ ಅಲ್ಲಿ ವ್ಯಕ್ತನಾದ, ಅವನಲ್ಲಿ ಆಚಾರ್ಯರು ಸ್ನಾನ ಮಾಡಿದರು. ಇವೆಲ್ಲವೂ ಕೂಡ ಇದೆಯಲ್ಲ, ಅವರು ಮಾಡಿದಂತ ಕರ್ತವ್ಯಗಳು ಮುಂದೆ ಬಂದವರಿಗೆಲ್ಲವೂ ಕೂಡ ಅದು ದಾರಿಯಾಯಿತು ಅಂತ. ಅವ್ರು ಮಾಡಿದ ಬದರಿ ಯಾತ್ರೆ, ಏನವರೆಲ್ಲ ಮಾಡಿದ್ರು ಮುಂದಿನವರಿಗೆ ಅದು ಪ್ರಮಾಣವಾಯಿತು. ಆದ್ದರಿಂದ ಪ್ರತಿಯೊಬ್ಬರು ಕರ್ಮವನ್ನ ಮಾಡಲೇಬೇಕು. ಅದಕ್ಕೆ ಕರ್ಮಣ ಜ್ಞಾನ ಸಿದ್ಧಿಶ್ಚ ತೇನ ಪ್ರೀತಿ ತವಾದ್ಭುತ ಅಪರೋಕ್ಷಂ ಅಗರ್ಭಶ್ಚ ಮುಕ್ತಿ ಆನಂದವರ್ಧನಂ ಅಂತ ಆಚಾರ್ಯರು ಕೊಟ್ಟ ನಿರ್ಣಯ. ಕರ್ಮದಲ್ಲಿ ವಿಶೇಷ ಏನಿದೆ ಅಂದ್ರೆ ಕರ್ಮಣ ಜ್ಞಾನ ಸಿದ್ಧಿಶ್ಚ, ಕರ್ಮ ಮಾಡದೆ ಜ್ಞಾನದಲ್ಲಿ ಸಿದ್ಧಿ ಬರುವುದಿಲ್ಲ. ಹೌದಾಚಾರ್ಯ ಅಂತ ನೀವು ಕೇಳಿ, ಅದಕ್ಕೆ ಉತ್ತರ ಬಹಳ ಸಿಂಪಲ್ಲು. ಹೆಣ್ಣು ಮಕ್ಕಳು ಬಹಳ ಅದ್ಭುತವಾಗಿ ವೇದಾಂತವನ್ನು ಹೇಳಬಹುದು. ಈಗ ನೋಡ್ರಿ, ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತ ಇಟ್ಕೊಳ್ರಿ, ಬರಲ್ಲ, ಬಂದಿದ್ದೇನೆ ಅಂತ ಅನ್ಕೊಳ್ರಿ, ಅವ್ರು ಬಂದ್ಬಿಡ್ತಾರೆ ಆಚಾರ್ಯ ನೋಡ್ಬೇಡ್ರಿ. ಹೊಟ್ಟೆ ಏನು ಹಸ್ತಿದೆ, ಏನು ಹಾಕಬೇಕು ಅಂತ ನೋಡಿ, ಆಚಾರ್ಯ ಎಲ್ಲ ಹೊರಗಿದ್ದಾರೆ. ಆ ಪಾತ್ರೆಯಲ್ಲಿ ಅನ್ನ ಇದೆ, ಈ ಪಾತ್ರೆಯಲ್ಲಿ ಸಾರಿದೆ, ಈ ಪಾತ್ರೆಯಲ್ಲಿ ಮಜ್ಜಿಗೆ ಇದೆ, ಪಕ್ಕದ ಪಾತ್ರೆಯಲ್ಲಿ ಒಂದಷ್ಟು ಚಟ್ನಿ ಇದೆ ಅಂತ ಹೇಳ್ತೀರಿ. ಜ್ಞಾನ ಆಯ್ತೋ ಇಲ್ವೋ? ಜ್ಞಾನ ಆಯ್ತೋ ಇಲ್ವೋ? ಯಾವ ಪಾತ್ರೆಯಲ್ಲಿ ಏನೇನಿದೆ ಅಂತ ಜ್ಞಾನ ಆಯ್ತು. ಹೊಟ್ಟೆ ತುಂಬುವುದಿಲ್ಲ ಅಲ್ವಾ? ಜ್ಞಾನ ಅನ್ನುವುದು ಹೊಟ್ಟೆ ತುಂಬಿಸಬೇಕಾದ್ರೆ ಕರ್ಮದಿಂದಲೇ ಹೊಟ್ಟೆ ತುಂಬುವುದಿಲ್ಲ, ಹೊಟ್ಟೆ ತುಂಬುವುದಿಲ್ಲ ಅಲ್ವಾ? ಎಲೆ ಹಾಕೊಂಡು ಎಲೆ ಮೇಲೆ ಅನ್ನ ಬಡಿಸ್ಕೊಂಡು ಸಾರು ಹಾಕೊಂಡು ತಿಂದ್ರೆ ಹೊಟ್ಟೆ ತುಂಬುತ್ತದೆ ಹೊರತು ಬರೀ ಜ್ಞಾನ ಅಲ್ಲ. ಅದಕ್ಕೆ ಕರ್ಮಣ ಜ್ಞಾನ ಸಿದ್ಧಿಶ್ಚ, ಜ್ಞಾನ ಅನ್ನುವುದು ಸಿದ್ಧಿ ಕೊಡಬೇಕಾದ್ರೆ ಕರ್ಮ ಮಾಡಬೇಕು. ಈಗ ಎಲ್ಲ ಮಂತ್ರವೂ ಕೂಡ ಚೆನ್ನಾಗಿ ಅವನಿಗೆ ಬರ್ತದೆ, ಮಂತ್ರ ಸಿದ್ಧಿಯಾಗಿದೆ. ಜಪ ಮಾಡಲಿಲ್ಲ ಅಂದ್ರೆ ಅದು ಸಿದ್ಧಿ ಪಡೆಯುವುದು ಹೇಗೆ? ಈಗ ಅವನು ಒಳ್ಳೆ ವಿದ್ಯಾವಂತ, ಎರಡನೇ ಮಾತಿಲ್ಲ, ತುಂಬಾ ಅದ್ಭುತವಾಗಿರ್ತಕ್ಕಂಥ ವೇದಾಂತದಲ್ಲೋ ಲೌಕಿಕದಲ್ಲೋ ವಿದ್ಯಾವಂತನಾಗಿದ್ದಾನೆ. ಅವನಿಗೆ ಕೆಲಸವೇ ಮಾಡಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಒಳ್ಳೆ ಡಾಕ್ಟರ್ ಆಚಾರ್ಯ ಮನೇಲಿ ಕೂತಿದ್ದಾನೆ, ಏನು ಪ್ರಯೋಜನ ಇಲ್ಲ ಅಂದ್ರೆ ಅವ್ನು ಡಾಕ್ಟರ್ ಓದಿ ಪ್ರಯೋಜನ ಇಲ್ಲ. ಒಳ್ಳೆ ಸಂಗೀತಕಾರ ಕಚೇರಿ ಮಾಡಲ್ವಂತೆ, ಅವನಿದ್ರು ಅಷ್ಟೇ, ಇಲ್ಲೇ ಹೋದ್ರು ಅಷ್ಟೇ ಅಲ್ವಾ? ಒಳ್ಳೆ ಡಾಕ್ಟ್ರು ಅವ ಚೆನ್ನಾಗಿ ತನ್ನ ಕರ್ಮವನ್ನ ರೂಢಿಸಿಕೊಂಡ್ರೆ ಸಾವಿರಾರು ಜನರ ಜೀವ ಉಳಿಸಬಹುದು.
ನಾನು ಓದಿದ್ದೇನೆ, ಜ್ಞಾನಕ್ಕೆ ಕರ್ಮಕ್ಕೆ ಸಂಬಂಧ ಇಲ್ಲ ಅಂತ ಸುಮ್ಮನಾಗಿ ಬಿಟ್ರೆ, ಜ್ಞಾನಿಗಳಾದವರೆಲ್ಲ ಕರ್ಮ ಮಾಡಬಾರದು ಅನ್ನುವ ಸಿದ್ಧಾಂತ ಕೇಳಿದು ಬಿಟ್ರೆ ಓದಿದವರು ಯಾರು ಕೆಲಸ ಮಾಡೋದಿಲ್ಲ ಈಗ. ಯಾಕಂದ್ರೆ ಕೆಲಸ ಮಾಡಿದ್ರೆ ನಾನು ಅಜ್ಞಾನಿ ಇಟ್ಕೋತಾರೆ, ಅದಕ್ಕೆ ನಾನು ಯಾರು ಕೆಲಸ ಮಾಡಲ್ಲ ಅಂತ ಕೂತು ಬಿಟ್ರೆ ಜಗತ್ತು ನಡೆಯುವುದು ಹೇಗೆ ನೋಡಿ. ಎಂತ ಭಯಂಕರವಾದ ಸಿದ್ಧಾಂತದಿಂದ ಆಚಾರ್ಯರು ನಮ್ಮನ್ನು ಪಾರು ಮಾಡಿಬಿಟ್ರು. ಕರ್ಮವನ್ನ ಮಾಡಲೇಬೇಕು, ಕರ್ಮ ಅನ್ನುವುದು ವಿಹಿತ ಪ್ರತಿಯೊಬ್ಬರಿಗೂ. ಆದ್ರೆ ರುಜುದೇವತೆಗಳು ಕರ್ಮ ಮಾಡ್ತಾರೆ, ಅವರಿಗೆ ವಿಹಿತ ಅಲ್ಲ, ಭಗವಂತ ಪ್ರೀತನಾಗಲಿ ಅಂತ ಕರ್ಮ ಮಾಡ್ತಾರೆ. ಈಗ ಲಕ್ಷ್ಮೀ ದೇವಿ ಸೇವೆ ಮಾಡ್ತಿದ್ದಾಳೆ ಭಗವಂತನಿಗೆ, ಯಾಕೆ ಮಾಡ್ತಿದ್ದಾಳೆ? ಅವಳಿಗೇನದು ವಿಹಿತ ಅಲ್ಲ. ಛತ್ರ ಚಾಮರ ವಚನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ಇನ್ನೊಬ್ಬರು ಬಿಟ್ಕೊಡಲ್ಲ, ತಾನೇ ಸೇವೆ ಮಾಡುತ್ತೇಳು. ಯಾಕೆ ಮಾಡ್ತಾಳೆ ಅಂತ ಕೇಳಿದ್ರೆ ಭಗವಂತ ಪ್ರೀತನಾಗಲಿ ಅಂತ ಮಾಡ್ತಾಳೆ, ಇನ್ನೇನಿಲ್ಲ. ಅವಳು ನಿತ್ಯ ಮುಕ್ತಳಾದವಳು. ಮಿಕ್ಕವರೆಲ್ಲ ನೋಡಿ ಅದಕ್ಕೆ ತೇನ ಪ್ರೀತಿ ತವಾಭೂತ. ಈ ಮಿಕ್ಕವರೆಲ್ಲ ಕರ್ಮ ಮಾಡ್ತಿದ್ದಾರೆ. ಈಗ ಆಚಾರ್ಯರಿಗೆ ಏನು ಗೊತ್ತಿಲ್ಲ ಅಂತ ವೇದವ್ಯಾಸ ದೇವರ ಮುಂದೆ ಪಾಠ ಕೂತಿದ್ದಾರೆ ಹೇಳ್ರಿ. ನಾವಾರು ಕೂತಿದ್ದೇವೆ, ನಮಗೇನೂ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅನ್ನುವುದು ಗೊತ್ತಿಲ್ಲ. ನಮಗದು ತುಂಬಾ ದೊಡ್ಡದಾಗಿರ್ತಕ್ಕಂತಹ ಸಮಸ್ಯೆ ಏನು ಅಂದ್ರೆ, ಮೊದಲನೇದು ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅನ್ನುವುದು ಗೊತ್ತಿಲ್ಲ. ನಮ್ಗೆಲ್ಲ ಗೊತ್ತಿದೆ ಅನ್ನುವಂತ ಅಹಂಕಾರದಲ್ಲಿದ್ದೇವೆ. ಕರ್ಣನಿಗೆ ಒಂದು ಮಾತು ಹೇಳ್ತಾರೆ ಅಶ್ವತ್ಥಾಮಾಚಾರ್ಯರು ಮಹಾಭಾರತದಲ್ಲಿ, ಸರ್ವೋಪಿ ಮನ್ಯತೆ ಲೋಕೆ ಆತ್ಮವಾನ್ ಬುದ್ಧಿಮತ್ತರಂ ಅಂತ ಒಂದು ಮಾತು. ಕರ್ಣ ಏನು ಮಾತಾಡ್ತಿದ್ದಿ? ಈಗ ನಿನ್ ತಪ್ಪಲ್ಲ, ಅದು ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನಿಗೆ ಸುಪ್ತ ಪ್ರಜ್ಞೆಯಲ್ಲಿ ಒಂದು ಭಾವ ಇರ್ತದಂತೆ. ಏನು ಅಂದ್ರೆ ಆತ್ಮವಾನ್ ಬುದ್ಧಿಮತ್ತರಂ. ಈ ಪ್ರಪಂಚದಲ್ಲಿ ಒಳ್ಳೆಯ ವ್ಯಕ್ತಿ, ಬುದ್ಧಿವಂತನಾದ ವ್ಯಕ್ತಿ, ಅಪೂರ್ವವಾದ ವ್ಯಕ್ತಿ ಅಂದ್ರೆ ನಾನೊಬ್ಬನೇ, ಮಿಕ್ಕವರು ಯಾರು ಪ್ರಯೋಜನ ಇಲ್ಲದೆ ಇದ್ದವರು ಅಂತ ಒಳಗಡೆ ಸುಪ್ತ ಪ್ರಜ್ಞೆಯಲ್ಲಿ ಇರ್ತದಂತೆ ಪ್ರತಿಯೊಬ್ಬರಿಗೂ ಕೂಡ. ಅದು ಯಾವಾಗ ಹೊರಗೆ ಬರ್ತದೆ ಅಂದ್ರೆ ಕೋಪ ಬಂದಾಗ ಹೊರಬರುತ್ತೆ. ಅಲ್ಲಿವರೆಗೂ ಎಲ್ಲ ಆಚಾರ್ಯ ತಾವು ದೊಡ್ಡವರು, ತಾವು ಮಾಡಿದ ಸಾಧನೆ, ತಾವು ಮಾಡಿದಂತ ಅಧ್ಯಯನ, ಅದರ ಮುಂದೆ ನಾವೆಲ್ಲ ಯಾರ ಆಚಾರ್ಯ, ನೀವೆಲ್ಲ ದೊಡ್ಡವರು ಅಂತ ಇದು ಬಾಯಿ ಮಾತಿಗೆ ಹೇಳೋದು. ಕೋಪ ಬರಲಿ, ನೀವೇನು ನಿಮ್ ಯೋಗ್ಯತೆ ಏನಾಚಾರ್ಯ, ನನ್ನ ಮುಂದೆ ನೀವೆಷ್ಟರೋರು ಅಂತ ಶುರು ಮಾಡಿ ಬಿಡ್ತಾರೋ ಇಲ್ವೋ, ಅವ್ರು ಯಾರು ಅನ್ನೋದು ಮತ್ತೋಗಿ ಬಿಡ್ತದೆ ಅಲ್ವಾ. ನಾನು ಓದಿದ್ರಲ್ಲಿ ಕಾಲು ಭಾಗ ಓದಿಲ್ಲ ಆಚಾರ್ಯ ನೀವು ಅಂತ ಶುರು. ಅವನೇನು ಓದಿದ್ದಾನೆ ಅಂತ ಅವನಿಗೂ ಓದಿರಲ್ಲ, ಪ್ರಶ್ನೆ ಬೇರೆ ಇರ್ತದೆ. ಅದಕ್ಕೆ ಎಲ್ಲಿವರೆಗೂ ಕೂಡ ನಾವು ಚಿಕ್ಕವರು ಅನ್ನುವ ಭಾವ ನಮ್ಮಲ್ಲಿ ಮೂಡುವುದಿಲ್ಲ, ಅಲ್ಲಿವರೆಗೂ ಚಿಂತೆ ತಪ್ಪಿದ್ದಲ್ಲ. ಅದಕ್ಕೆ ಕರ್ಮ ಮಾಡ್ತಾ ಇರಬೇಕು. ಪ್ರೀತಿ ತವಾತ್ಮದ. ಏನಕ್ಕೆ ಕರ್ಮ ಮಾಡ್ತಿದ್ರೆ ಭಗವಂತ ಪ್ರೀತನಾಗಲಿ, ಬೇರೆದೇನೂ ಇಲ್ಲ. ಅದಕ್ಕೆ ಗೃಹ ಕರ್ಮವ ವ್ಯಾಸರದಲ್ಲೇ ಪರಮೋತ್ಸಾಹದಲ್ಲಿ ಮಾಡುತ್ತ ಮೂರ್ಜಗತ ಮಹಿತನ ಸೇವೆ ಇದೆಂದೆನುತ್ತಲಿ ಅಹರಹರ್ಮನದಿ ಸಮರ್ಪಿಸುತ್ತಿಪ್ಪುದೆ. ದಯವಿಟ್ಟು ಅದನ್ನು ಬ್ರಾಕೆಟ್ ಅಲ್ಲಿ ಹಾಕೊಂಡು ಅಂಡರ್ಲೈನ್ ಮಾಡಿ ಇಟ್ಕೊಳ್ರಿ. ನಡೆದ ಘಟನೆ, ನಾನು ಸ್ವಾಮಿಗಳ ಹತ್ರ ವಿದ್ಯೋಪಾಸನೆ ಮಾಡುತ್ತಿದ್ದ ಕಾಲದಲ್ಲಿ ಒಂದು ಕುಟುಂಬ ಬಂದಿತ್ತು ಡೈವರ್ಸಿಗೆ ಅಪ್ಲೈ ಮಾಡಲಿಕ್ಕೆ. ಏನಕ್ಕೆ ಡೈವರ್ಸ್ಗೆ ಅಪ್ಲೈ ಮಾಡ್ಲಿಕ್ಕೆ? ಮನೆಯಲ್ಲಿ ಕಿಟಕಿಟಿ ಬರೀ ಕಿಟಕಿಟಿ ಆಚಾರ್ಯ. ಗಂಡನ ಮುಖ ಕಂಡ್ರೆ ಹೆಂಡತಿಗಾಗುವುದಿಲ್ಲ, ಹೆಂಡತಿ ಮುಖ ಕಂಡ್ರೆ ಗಂಡನಿಗಾಗುವುದಿಲ್ಲ. 12 ವರ್ಷ ಆಗಿದೆ ಮದುವೆ ಆಗಿ, ದಿನಾ ಜಗಳ ಮನೆಯಲ್ಲಿ. ಆದ್ರಿಂದ ಏನು ಅಂದ್ರೆ ಡೈವರ್ಸ್ ತಗೊಂಡ್ಬಿಡ್ತೇವೆ. ಅದಕ್ಕೆ ಏನು ಡೈವರ್ಸ್ ತಗೊಳ್ಳೋಕ್ಕಿಂತ ಮುಂಚೆ ಏನು ಅಂದ್ರೆ ವಾದಿರಾಜರ ಸೇವೆ ಮಾಡಿ ಡೈವರ್ಸ್ ತಗೊಳ್ಳೋಣ ಅಂತ. ಇದು ಒಳ್ಳೆ ಬುದ್ಧಿ. ಅದಕ್ಕೆ ಗಂಡ ಹೆಂಡತಿ ಇಬ್ರು ಬಂದಿದ್ದಾರೆ. ಅಲ್ಲ ಭಗವಂತ ಹಾಗೆಲ್ಲ ಒಳ್ಳೆಯವರಿಗೆ ಕೆಟ್ಟದ್ದು ಮಾಡುವುದಿಲ್ಲ ಅನ್ನೋದಕ್ಕೆ. ಅದಕ್ಕೆ ವಿಷ್ಣು ಧರ್ಮೇನ ನಿಷ್ಫಲ ಅಂತಾರಲ್ಲ ಆಚಾರ್ಯರ ಮಾತು. ಅದ್ಯಾಕೆ ಅವ್ರಿಗೆ ಆ ಬುದ್ಧಿ ಬಂತ ಗೊತ್ತಿಲ್ಲ. ಅವತ್ತು ಸ್ವಾಮಿಗಳಿದ್ರು, ನಾವೆಲ್ಲ ಅಲ್ಲಿದ್ವಿ. ಅವ್ರು ಬಂದು ಇಬ್ರು ಕೂಡ ನಮಸ್ಕಾರ ಮಾಡಿ ಹೇಳಿದ್ರು, ಹಿಂಗೆ ಆಗಿದೆ, ನಾವೆಲ್ಲ ವಿವಾಹ ವಿಚ್ಛೇದನಕ್ಕೆ ಹೋಗ್ತಾ ಇದ್ದೇವೆ, ತಮ್ಮ ಅನುಗ್ರಹ ಬೇಕು, ಮಂತ್ರಾಕ್ಷತೆ ಕೊಡಬೇಕು ಅಂತ. ಸ್ವಾಮಿಗಳಿಗೆ ಮಂತ್ರಾಕ್ಷತೆ ಕೊಟ್ಟು ನಾನು ಡೈವರ್ಸ್ ತಗೊಳ್ಳಿ ಅಂತ ಹೇಳಿ ಅಂತ. ಸ್ವಾಮಿಗಳು ಒಂದೇ ಮಾತು ಹೇಳಿದ್ರು, ಒಂದು ಮಾತು ಹೇಳ್ತೀನಿ, ನಮ್ಮ ಬೇಜಾರು ಮಾಡ್ಕೋಬೇಡ, 1 ವರ್ಷ ನಾನು ಹೇಳಿದ್ರೆ ಕೇಳು, ಅದಾದ ಮೇಲೂ ಕೂಡ ನಿಮಗೆ ಡೈವರ್ಸ್ ತಗೋಬೇಕು ಅಂತಿದ್ರೆ ನಾನೇ ಮಂತ್ರಾಕ್ಷತೆ ಕೊಡ್ತೇನೆ. ಏನ್ ಮಾಡಬೇಕು? ನಿಮ್ಮ ಮನೆಯಲ್ಲಿ ಮನೆ ಕೆಲಸ ಯಾರು ಮಾಡ್ತಾರೆ ಎಂದು ಸ್ವಾಮಿಗಳು ಆ ಹೆಣ್ಣಿಗೆ ಹೇಳಿ, ನಮ್ಮ ಮನೇಲಿ ಏನು ಸ್ವಾಮಿಗಳೇ, ಕೈಗೊಬ್ರು ಕಾಲಿಗೊಬ್ರು ಆಡಿದ್ದಾರೆ, ಬಟ್ಟೆ ಒಗೆಯಕ್ಕೊಬ್ರು, ಒಗೆದಿದ್ದನ್ನು ಒಣಗಾಕಕ್ಕೊಬ್ರು, ಒಣಗಾಕಿದ್ದನ್ನು ಮಡಿಸಿಡಕ್ಕೊಬ್ರು, ಮಡಿಸಿಟ್ಟಿದ್ದನ್ನು ಐರನ್ ಮಾಡ್ಲಿಕ್ಕೊಬ್ರು, ಅದನ್ನು ಕೆದರ್ಲಿಕ್ಕೊಬ್ರು, ವಾಪಸ್ ಇಡ್ಲಿಕ್ಕೊಬ್ರು, ಅಷ್ಟು ಜನ ಇದ್ದಾರೆ ನಮ್ಮ ಮನೆಯಲ್ಲಿ ಅಂತ. ನಾನೊಂದು ಮಾತು ಕೇಳ್ತೀಯಮ್ಮ, ಎಲ್ಲರನ್ನ ಕೆಲಸದಿಂದ ತೆಗೆದಾಕ್ಬಿಡು, ಯಾರನ್ನು ಕೆಲಸದಲ್ಲಿ ಇಟ್ಕೊಬೇಡ. ನಿನ್ನ ಮನೆಯ ಎಲ್ಲ ಕೆಲಸವನ್ನು ನೀನು ಮಾಡು, ನಿನ್ನ ಮನೆಯ ಕೆಲಸವನ್ನು ಸ್ವಾಮಿಗಳು ಹೇಳಿದ್ದಾರೆ ಅಂತ ಮಾಡು, ಪರವಾಗಿಲ್ಲ, ತೊಂದರೆ ಇಲ್ಲ. 1 ವರ್ಷ 6 ತಿಂಗಳಾದ್ಮೇಲೆ ಬಿಟ್ಟುಕೊಂಡು ಬಂದು ಇನ್ನೂ ನಿಮಗೆ ಅದೇ ಭಾವ ಇದ್ರೆ ನೋಡೋಣ ಅಂತ ಹೇಳಿ ಕಳಿಸಿಬಿಟ್ರು. ನೀವು ನಂಬಲಿಕ್ಕಿಲ್ಲ, 1 ವರ್ಷ ಆದ್ಮೇಲೆ ಗಂಡ ಹೆಂಡತಿ ಬಂದ್ರು, ನಾವು ಸಂತೋಷವಾಗಿದ್ದೇವೆ ಸ್ವಾಮಿ, ನಮ್ಗೆ ಯಾವ ಡೈವರ್ಸು ಬೇಡ, ನಾವು ಬಹಳ ಆನಂದವಾಗಿದ್ದೇವೆ. ಆವಾಗ ಸ್ವಾಮಿಗಳು ಹೇಳ್ತಾರೆ, ಯಾರ ಮನೆಯಲ್ಲಿ ಗೃಹ ಕರ್ಮ ವ್ಯಾಸರದಲ್ಲಿ ಮಾಡುತ್ತಾ ಅಲ್ವಾ, ಮೂರ್ಜಗದ ಮಹಿತನ ಸೇವೆ ಇದೆ ಎಂದಲ್ಲಿ ಅಹರಹರ ಮನದಿ ಸಮರ್ಪಿಸುತ್ತಿಪ್ಪುದೆ. ಮನೆ ಕೆಲಸವನ್ನ ಯಾರು ಮಾಡ್ತಾರಲ್ಲ, ಗಂಡು ಮಕ್ಕಳು ಸಾಲಿಗ್ರಾಮದ ಪೂಜೆಯನ್ನ ಮಾಡಿ ಏನು ಪುಣ್ಯ ಪಡಿತಾರಲ್ಲ, ಅದಕ್ಕೆ 1000 ಪಟ್ಟು ಹೆಚ್ಚು ಪುಣ್ಯ ಕೊಡ್ತಾನೆ ಸ್ವಾಮಿ ಗೃಹ ಕರ್ಮಗಳನ್ನು ಮಾಡುವವರಿಗೆ. ಅದು ವ್ಯಾಸರದಲ್ಲೇ. ಈ ಆಚಾರ್ಯ ಯಾಕೆ ಹೇಳ್ತೀನಿ ಆಚಾರ್ಯ, ಈ ಮನೆಗೆ ಬಂದಾಗಿದ್ದ ನನ್ನ ಕರ್ಮ ಇದೆ, ಅದು ಮುಸುಳೆ ತೊಳೆಯೋದು ತಿಕ್ಕೋದು ಅದಲ್ಲ. ವ್ಯಾಸರದಲ್ಲೇ
ಪರಮೋತ್ಸಾಹದಿ ಭಗವಂತ ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಾನೆ, ಬೇರೆಯವರಿಗಿಂತ ಅವಕಾಶ ಇಲ್ಲ. ಕೆಲವರಿಗೆ ಮನೆಯೇ ಇಲ್ಲ, ಮನೆ ಇದ್ದವರಿಗೆ ಗಂಡ ಇರಬೇಕು ಅಂತೇನಿಲ್ಲ, ಮಕ್ಕಳಿರಬೇಕು ಅಂತೇನಿಲ್ಲ. ನನಗೆ ತುಂಬು ಕುಟುಂಬ ಕೊಟ್ಟಿದ್ದಾನೆ ಸ್ವಾಮಿ. ತುಂಬು ಕುಟುಂಬದಲ್ಲಿ ಇದ್ದ ಜನ ಮನೆಯಲ್ಲಿ ಊಟ ಮಾಡುತ್ತಿದ್ದಾರೆ, ಅವರು ತಿಂದದ್ದು ಪಾತ್ರೆಗಳು ಎಲ್ಲವನ್ನ ಶುದ್ಧ ಮಾಡುವಂತಹ ಕೆಲಸವನ್ನು ಸ್ವಾಮಿ ಕೊಟ್ಟಿದ್ದಾನೆ ಅಂತ ಪರಮೋತ್ಸಾಹದಲ್ಲಿ ಮಾಡುತ್ತಾ ಮೂರ್ಜಗದ ಮಹಿತನ ಸೇವೆ ಇದೆ ಅಂತಲ್ಲಿ ಸಾಲಿಗ್ರಾಮಾದಿ ಪೂಜೆಗಳು ಏನು ಮಾಡ್ತಾರೆ ಅಷ್ಟೇ ಪುಣ್ಯಕರವಾದ ಕೆಲಸವನ್ನ ನಾ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಮಸ್ಕಾರ ಮಾಡಿ ಅದನ್ನ ಭಗವಂತನಿಗೆ ಅವತ್ತನೇ ದಿನ ಒಪ್ಪಿಸಿ ಬಿಟ್ರೆ ಅವ್ರ ಮನೆಯಲ್ಲಿ ಲಕ್ಷ್ಮೀ ತಾಂಡವಾಡ್ತಾಳೆ. ಇವತ್ತು ಅದಕ್ಕೆ ನೋಡ್ರಿ, ನಿಮ್ಮ ಮನೆಗೆ ಕೆಲಸಕ್ಕೆ ಬರ್ತಾರಲ್ಲ ಮುನಿಯಮ್ಮ ತಿಮ್ಮಮ್ಮ ಯಾರು ಬರ್ತಾರಲ್ಲ, ಅವ್ರು ಬರುವಾಗ ಹೊಟ್ಟೆಗಿಲ್ಲದಂತೆ ಬರ್ತಾರೆ. ಮನೆ ಕೆಲಸ ಮಾಡ್ತಾ ಮಾಡ್ತಾ 3 ಬಿಲ್ಡಿಂಗ್ ಕಟ್ತಾರೆ ಅವರು. ಯಾರು ಮನೆ ಕೆಲಸ ಮಾಡಿಸ್ಕೊತಿರ್ತಾನೆ ಅವ ಮನೆ ಮಾರ್ಕೊಂಡು ಬಾಡಿಗೆ ಮನೆಗೆ ಹೋಗಿರ್ತಾನೆ. ಯಾಕದು ಅಂದ್ರೆ ಯಾರು ಮನೆ ಕೆಲಸ ಮಾಡ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀ ತಾಂಡವಾಡುತ್ತಾಳೆ. ನಾವು ಎಂದು ಮನೆ ಕೆಲಸ ಮಾಡುವುದನ್ನ ಬಿಟ್ಟಿವಿ, ಲಕ್ಷ್ಮೀ ತಾಂಡವಾಡುವುದನ್ನು ಬಿಟ್ಟು ಎಂದು ಸ್ವಾಮಿಗಳು. ಇಂಥ ಸ್ವಾಮಿಗಳು ಲೋಕಕ್ಕೆ ಬೇಕು. ಅಂಥವ್ರು ಇದ್ದದಕ್ಕೆ ನಾವೆಲ್ಲ ಅಂಥ ಸ್ವಾಮಿಗಳ ಕೈ ಕೆಳಗಿದ್ವಿ ಎನ್ನುವುದು ನನಗೆ ಬಹಳ ಸಂತೋಷದ ಹೆಮ್ಮೆಯ ಸಂಗತಿ. ಇವೆಲ್ಲ ಈಗ ಅವರು ಹೇಳಿದ್ದು ನೋಡಿದ್ದನ್ನು ನಾನು ನಿಮ್ಮ ಎದುರುಗಡೆ ಹಂಚಿಕೊಳ್ತಾ ಇದ್ದೇನೆ. ಅದಕ್ಕೆ ಇಲ್ಲಿ ಹೇಳಿದ್ದು ಕರ್ಮ. ಹೆಣ್ಣು ಮಕ್ಕಳು ಮಾಡಬಹುದಾದ ಕರ್ಮ ಅದು. ಗಂಡು ಮಕ್ಕಳು ಹೇಗೆ ಸಾಲಿಗ್ರಾಮಾದಿ ಪೂಜೆಗಳನ್ನ ಮಾಡಿ ಪುಣ್ಯ ಪಡೆಯುತ್ತೇವೆ ಅಂತಾರೋ 1000 ಪಟ್ಟು ಹೆಚ್ಚು ಪುಣ್ಯ ಪಡೆಯುವಂತಹ ಭಾಗ್ಯವನ್ನ ದೇವರು ಹೆಣ್ಣು ಮಕ್ಕಳು ಕೊಟ್ಟಿದ್ದಾನೆ. ಭಗವಂತ ಹೆಣ್ಣು ಮಕ್ಕಳ ಪಕ್ಷಪಾತಿ. ನಾವಷ್ಟು ಸುಲಭವಾಗಿ ಗಂಡು ಮಕ್ಕಳು ನಾವು ಪುಣ್ಯ ಪಡೆಯುವುದಕ್ಕಾಗುವುದಿಲ್ಲ, ಬಹಳ ಕಷ್ಟ ನಮಗೆ. ಹೆಣ್ಣು ಮಕ್ಕಳು ಬಹಳ ಸುಲಭವಾಗಿ ಪುಣ್ಯವನ್ನು ಪಡೆಯಬಹುದು. ಒಂದು ಅಜ್ಜಿಯನ್ನು ನೋಡಿದ್ದೆ ನಾನು ನಮ್ಮ ಗ್ರಾಮದಲ್ಲಿ, 85 ವರ್ಷ ಬದುಕಿದ್ದ ಅಜ್ಜಿ. ಅದೊಂದೇ 100 ಜನಕ್ಕೆ ಅಡಿಗೆ ಮಾಡೋದು. ಅವ್ರ ಮನೆಯಲ್ಲಿ ಬರೋರು ಹೋಗೋರೆಲ್ಲ ಸೇರಿ 100 ಜನ. ಅವ್ರು ಹೇಗೆ ಮಾಡ್ತಿದ್ರು ಅಂತ, ಮಡಿ ಹೆಂಗಸು ಚಿಕ್ಕ ವಯಸ್ಸಲ್ಲಿ ಗಂಟ ಹೋಗಿ ಬಿಡ್ತಿದ್ರು. ಅವ್ರ ಮಡಿ ಹೆಂಗಸು ತುಂಬಾ ಕಷ್ಟಪಟ್ಟವ್ರು. ಅವ್ರು 100 ಜನಕ್ಕೆ ಇನ್ನೊಬ್ಬರಿಗೆ ಅಡಿಗೆ ಬಿಡ್ತಿರ್ಲಿಲ್ಲ. ಗೃಹಕರ್ಮ ವ್ಯಾಸರದಲ್ಲಿ ಅದಕ್ಕೆ ಹೇಳ್ತಾ ಇದ್ದೇನೆ. ಅವ್ರು ಮಾಡ್ಕೊಂಡ ಮೇಲೆ ಏನ್ ಮಾಡೋದು ಗೊತ್ತಾ, ತಾನೇ ಬಡಿಸೋದು. ದೊಡ್ಡ ದೊಡ್ಡ ಆಚಾರ್ಯರಿಗೆ ಯಾರು ಬರ್ತಾರೋ ಬಡಿಸೋದು. ಎಲ್ಲ ಆದ್ಮೇಲೆ ಕೊನೆಗೆ ತನ್ನ ಎಲೆಯಲ್ಲಿ ಬಡಿಸ್ಕೊಳ್ಳೋದು. ಎಲ್ಲ ಬಡಿಸ್ಕೊಂಡ ಮೇಲೆ ಪಕ್ಕದಲ್ಲಿ ಒಂದು ಎಲೆ ಇಟ್ಕೊಂಡು ತನ್ನ ಎಲೆಯಿಂದ ಒಂದಷ್ಟು ತೆಗೆದ ಎಲೆಗೆ ಹಾಕೋದು. ಎಲೆಗೆ ಹಾಕೊಂಡು ಒಬ್ಬರಿಗೆ ಹೇಳಿತ್ತು, ಒಬ್ಬ ಭಿಕ್ಷುಕ ಇದ್ದ, ಅವನ ಸಮಯ ಕರೆಕ್ಟಾಗಿ ಬರ್ತಿದ್ದ, ಅದನ್ನು ತಗೊಂಡೋಗಿ ಅವನಿಗೆ ಹಾಕಿಬಿಟ್ಟು ಮಿಕ್ಕಿದ್ದನ್ನು ತಿನ್ನೋದು. ಮನೇಲಿ ಮಕ್ಕಳಿಗೆ ಹೇಳೋದು, ತಿನ್ನೋದೇ ಇಷ್ಟು ತಿಂತೀಯನ್ನ, ಅದರಲ್ಲಿ ಯಾಕೆ ತೆಗಿತೀಗ, ಉಳಿದಿರೋ ಅಡಿಗೆನ ಅವ್ನಿಗೆ ಹಾಕು, ಬೇಡ ಅಂತ ಹೇಳಲ್ಲ. ನಿನ್ನ ಎಲೆಯಲ್ಲಿ ಇದ್ದದ್ದು ಯಾಕೆ ಹಾಕ್ತೀಯ ಅಂದ್ರೆ ಅಜ್ಜಿ ಹೇಳೋದು, ಉಳಿದಿರೋ ಇದು ಅಡಿಗೆ ಇದೆಯಲ್ಲ ಅದು ನಿನ್ನ ಸಂಪಾದನೆ, ಎಲೆ ಮೇಲೆ ಹಾಕಿಕೊಂಡದ್ದು ನನ್ನ ಸಂಪಾದನೆ. ನಾನು ಬೆಳಗಿನಿಂದ ಏನು ಅಡಿಗೆ ಮಾಡಿ ಕರ್ಮ ಮಾಡಿದ್ದೇನಲ್ಲ, ಈ ಕರ್ಮದ ಫಲ ನನ್ನ ಎಲೆ ಮೇಲೆ ಬಿದ್ದಿದೆ. ಇದನ್ನ ದಾನ ಮಾಡಿದ್ರೆ ನಾನು ದಾನ ಮಾಡಿದಂತ ಆಗ್ತದೆ, ನನ್ನ ದ್ರವ್ಯದಿಂದ ದಾನ ಮಾಡಿದಂತ ಆಗ್ತದೆ. ಉಳಿದಿರುವಂತ ಅಡಿಗೆಯಲ್ಲಿ ದಾನ ಮಾಡಿದ್ರೆ ಅದು ನಿನ್ನ ದ್ರವ್ಯದಿಂದ ದಾನ ಮಾಡಿದಂತಾಗುತ್ತೆ. ದಾನಂ ಕೃತ್ವ ಸ್ವಹಸ್ತೇನ, ನನ್ನ ದ್ರವ್ಯವನ್ನ ನಾನು ದಾನ ಮಾಡಬೇಕು, ನಿನ್ನ ದ್ರವ್ಯವನ್ನೆಲ್ಲ ಅಂತ ಹಾಗೆ ಮಾಡಿಕೊಂಡಿತ್ತು. ನೋಡ್ರಿ ಹೇಗೆ ಅದ್ಭುತವಾಗಿರ್ತಕ್ಕಂಥ ಸಾಮದೇವರು ಕೊಟ್ಟ ಅಂದ್ರೆ, ತುಳಸಿ ಪೂಜೆ ಮಾಡುತ್ತಾ 3 ಪ್ರದಕ್ಷಿಣೆ, 2 ಪ್ರದಕ್ಷಿಣೆ ತುಳಸಿಗೆ ಹಾಕಿ, 3ನೇ ಪ್ರದಕ್ಷಿಣೆ ತುಳಸಿಗೆ ಹಾಕಿದ್ದು ಮೈಲಿ ಎಣ್ಣೆ ಇಲ್ಲ. ನಾವೆಲ್ಲ ಬಾಲ್ಯದಲ್ಲಿ ನೋಡಿದವರು ನಮಸ್ಕಾರ ಮಾಡಿದ ಭಂಗಿಯಲ್ಲೇ ಭಗವಂತ ಕರ್ಕೊಂಡು ಬಿಟ್ಟ. ಅಂಥ ಅದ್ಭುತವಾದಂತ ಸೇವೆ ಮಾಡಿದವರಿದ್ದಾರೆ. ಕರ್ಮವನ್ನೇ ಮಾಡಲಿಲ್ಲ ಅಂತಿದ್ರೆ ಅದಕ್ಕೆ ಕರ್ಮಣ ಜ್ಞಾನ ಸಿದ್ಧಿಶ್ಚ ತೇನ ಪ್ರೀತಿ ತವಾತ್ಮತ. ಅವ್ರಿಗೇನ್ ಬೇಕಾಗಿಲ್ಲ, ಭಗವಂತ ಪ್ರೀತನಾಗಲಿ ಎನ್ನುವ ಒಂದೇ ಉದ್ದೇಶದಿಂದ ಮಾಡಿದಂತ ಕರ್ಮಗಳು. ಅದಕ್ಕೆ ಹುಡುಕೊಂಡು ಕರ್ಮಗಳನ್ನು ಮಾಡಬೇಕು. ನಮ್ಮ ಕಾಲ ವಾಸಿ, ಈ ಕಾಲದಲ್ಲಿ ಕರ್ಮ ಮಾಡುವವರೆಲ್ಲ ಬಹಳ ನನಗೆ ಬೇಜಾರಾಗ್ತದೆ. ನನ್ನ ಜೊತೆಯಲ್ಲಿ ನೀವು ಇದ್ದೀರಿ ಅನ್ಕೊಳ್ತೇವೆ. ನಾವು ಯಾರು ಕೂಡ ಬಡಿಸಕ್ಕೆ ಬನ್ನಿ ಅಂತ ಒಬ್ಬನ್ನು ಕರೀತಿರ್ಲಿಲ್ಲ ನಾವೆಲ್ಲ ಚಿಕ್ಕವರಾಗಿದ್ದಾಗ. ಅದು ಕಾಂಪಿಟೇಷನ್, ರಾಯ ಮಠದಲ್ಲಿ ಎಲ್ಲ ಕಾಂಪಿಟೇಷನ್. ನಾನು ಬಡಿಸ್ತೇನೆ. ಯಾವ ಸ್ಥಿತಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ 500 ರೂಪಾಯಿ ಕೊಟ್ಟು ಬಡಿಸೋರ್ನ ಕರೆಸಬೇಕು, ಆ ಸ್ಥಿತಿಗೆ ಬಂದಿದ್ದೇವೆ. ಇದು ನಮ್ಮ ಭೌತಿಕವಾದ ದಿವಾಳಿತನಕ್ಕೆ ಇನ್ನೊಂದು ಮಾತು. ಈ ಪರಿಸ್ಥಿತಿ ಬರ್ಬೇಕಂದ್ರೆ ನಮಗೆ ಯಾವ ಪರಿಸ್ಥಿತಿ ಬಂದಿದ್ದೇವೆ ನೋಡ್ರಿ. ನಮಗ್ ಫೋನ್ ಬರ್ತದೆ, ನೀವು ಹೇಳಿದ್ರೆ ಬೇಜಾರಾಗ್ತದೆ, ಕೆಲವರಿಗೆ ಬೇಜಾರಾದ್ರೂ ಪರವಾಗಿಲ್ಲ. ನಮಗ್ ಫೋನ್ ಮಾಡ್ತಾರೆ, ಆಚಾರ್ಯ ನಿಮ್ಮ ಮನೇಲಿ ಎಕ್ಸ್ಟ್ರಾ ಸೀರೆ ಎಕ್ಸ್ಟ್ರಾ ಪಂಚೆ ಇದ್ರೆ ನಮಗೆ ಮಾರಾಟಕ್ಕೆ ಕೊಡ್ತೀರಾ ಅಂತ ಫೋನ್ ಮಾಡ್ತಾರೆ. ನನಗೇನಂತ ಗತಿ ಬಂದಿರೋದು, ನನಗೆ ನೀವೆಲ್ಲ ಪ್ರೀತಿಯಿಂದ ಕೊಟ್ಟದ್ದನ್ನ ನಾನು ಯಾಕೆ ಮಾರ್ಕೊಂಡು ಬದುಕಲಿ? ಅದು ಭಗವಂತನ ಸೇವೆಗೆ ಅಂತ ಕೊಟ್ಟಿರೋದು. ಹೌದು, ತೊಂಗೆಗಳು ಬರ್ತವೆ, ಎಲ್ಲ ಬರ್ತದೆ. ನಮ್ಮನೇಲೂ ಒಂದು 12 ಶ್ರಾದ್ದ ಬರ್ತದೆ ಪ್ರತಿ ವರ್ಷ. ನೀವೆಂಗೆ ನನಗೆ ಕೊಡ್ತೀರೋ ನಾನು ಕೈಯಿಂದ ದಾನ ಮಾಡಬೇಕು ಇಲ್ವಾ? ದಾನ ಮಾಡಿದವ ಪರಿಗ್ರಹ ಮಾಡಲಿಕ್ಕೆ ಯೋಗ್ಯ ಉಳ್ಳವ. ನಾನು ದಾನವೇ ಮಾಡಿಲ್ಲ ಅಂತ ಪರಿಗ್ರಹ ಮಾಡೋದಂಗೆ, ನಾ ದಾನ ಮಾಡಿ ನಿಮ್ಗೆ ದಾನ ಮಾಡಿ ಅಂತ ಹೇಳಬೇಕು ಇಲ್ವೋ? ನಾನು ಇರುವುದನ್ನ ಉಪಯೋಗಿಸ್ಕೊಳ್ಳುತ್ತೇನೆ. ಏನಿದೆ ಉತ್ತಮವಾದ ವಸ್ತುಗಳನ್ನ ನಾವು ಯಥೇಚ್ಛವಾಗಿ, ಅಧಿಕ ಮಾಸಾದಿಗಳು ಬರ್ತವೆ, ಯಥೇಚ್ಛವಾಗಿ ದಾನ ಮಾಡ್ತೇವೆ. ಯಾರ್ಯಾರು ಅರ್ಹರಿದ್ದಾರೆ ಅವರಿಗೆ ನಮ್ಮ ಯೋಗ್ಯತಾನುಸಾರವಾಗಿ ಏನು ಕೊಟ್ಟಿದ್ದಾರೆ ಭಗವಂತ ದಾನ ಮಾಡಿಕೊಂಡು ಬರ್ತೇನೆ. ಮಾರಿಕೊಂಡು ಬದುಕುವ ಸ್ಥಿತಿ ನನಗಿಲ್ಲ ಅಂತ ನೋಡಿ. ಇವೆಲ್ಲ ಕರ್ಮಗಳನ್ನು ಹೇಗೆ ನಾವು ಅಪವ್ಯಯ ಮಾಡಿಕೊಳ್ಳುವುದು ಅನ್ನುವುದಕ್ಕೆ ಸಮಾಜದಲ್ಲೇ ನಮ್ಮ ಕಣ್ಣೆದುರುಗಡೆ ಇರುವಂಥದ್ದು. ಯಾರಿಗೂ ಸೇವೆ ಮಾಡೋದಿಲ್ಲ. ನಾನು ಯಾಕೆ ಮಾಡಲಿ ಆಚಾರ್ಯ ಅಂತ
ಅಲ್ವಾ? ನಾನು ಯಾಕೆ ಮಾಡಲಿ ನಾನು ಯಾಕೆ ಮಾಡಲಿ ಅಲ್ಲ ಅಲ್ವಾ? ಭೀಮಸೇನ್ ದೇವರಂತ ಭೀಮಸೇನ್ ದೇವರು ಅಡಿಗೆ ಮಾಡಿದ್ರಂತೆ, ನಾವು ಭೀಮಸೇನ್ ದೇವರಿಗಿನ್ನ ದೊಡ್ಡವರಲ್ಲ. ಭೀಮಸೇನ್ ದೇವರು ಕೃಷ್ಣನ ಹತ್ರ ಬಡಿಸ್ತಿದ್ರಂತೆ. ರಾಜಸೂಯ ಯಾಗದಲ್ಲಿ ಕೃಷ್ಣ ಪರಮಾತ್ಮ ಎಲೆ ಎತ್ತಿದ, ಇನ್ನೊಬ್ಬರಿಗೆ ಅವಕಾಶ ಕೊಡ್ಲಿಲ್ಲ ಸ್ವಾಮಿ, ಬೇರೆಯವರಿಗೆಲ್ಲ ಕೆಲಸ ಕೊಟ್ಟ. ಬ್ರಾಹ್ಮಣರು ಊಟ ಮಾಡಿದ ಎಂಜಲೆಯನ್ನು ಎತ್ತುವಂತ ಕೆಲಸ ತನಗೋಸ್ಕರ ಇಟ್ಟುಕೊಂಡ ಸ್ವಾಮಿ. ಒಂದು ಎಲೆ ಎತ್ತಿದರೆ, ಬ್ರಾಹ್ಮಣರು ಬ್ರಹ್ಮಜ್ಞಾನಿಗಳು ಊಟ ಮಾಡಿದಂತ ಎಲೆ ಎತ್ತಿದ್ರೆ, ಆ ಅಡಿಗೆ ಮಾಡಿಸಿ ಸಮಾರಂಭ ಮಾಡಿಸಿದ್ನಲ್ಲ, ಅವ್ರಿಗೆ ಏನ್ ಪುಣ್ಯ ಬರ್ತದೋ ಆ ಪುಣ್ಯ ಬರ್ತದೆ ಎಲೆ ಎತ್ತುವವರಿಗೆ. ಅದಕ್ಕೆ ಇವತ್ತು ಕಸ ಮುಸರೆ ಮಾಡೋರೆಲ್ಲ ಮೂರು ಮನೆ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಅವ್ರಿಗೆ ಆ ಪುಣ್ಯ ಬಂದು ಮಾಡಿಕೊಂಡಿದ್ದಾರೆ. ಇವತ್ತು ಮುಸರೆ ತೆಗೆಯೋರಿಲ್ಲ, ಎಲೆ ತೆಗೆಯೋರಿಲ್ಲ, ಎಲ್ಲಕ್ಕೂ ಕಾಸು ಕೊಟ್ಟು ಕಲಿಸಬೇಕಾದ ಪರಿಸ್ಥಿತಿ. ಆಚಾರ್ಯರ ಶಾಸ್ತ್ರ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದದರ ಪ್ರತಿಫಲ ನಮಗೇನು ಅಂದ್ರೆ, ಆಚಾರ್ಯರ ಉಪದೇಶವನ್ನ ಯಾರಿಗೂ ಕೇಳಕ್ಕೆ ಇಷ್ಟ ಇಲ್ಲ. ಅವರ ಕಥೆ ಕೇಳ್ಕೊಂಡು ಹೋಗಿಬಿಟ್ರೆ ಸಾಕು. ಅದಲ್ಲ ಆಚಾರ್ಯರಿಗೆ ನಾವು ತೋರಿಸುವ ಗೌರವ. ಅವರು ಕೊಟ್ಟ ಆದೇಶವನ್ನ ಪಾಲಿಸಬೇಕು, ಅವರು ಕೊಟ್ಟ ಸಂದೇಶವನ್ನ ಅಪ್ಪಿಕೊಳ್ಳಬೇಕು, ಅವರು ಮಾಡಿದಂತ ಉಪದೇಶಗಳ ಅನುಯಾಯಿಯಾಗಿ ನಾವು ನಡ್ಕೊಂಡು ಹೋದ್ರೆ ಆವಾಗ ನಾವು ಆಚಾರ್ಯರ ಮತದಲ್ಲಿ ಬಂದಿರುವಂತ ಶಿಷ್ಯರು ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗ್ತದಲ್ವಾ? ಅದಕ್ಕೆ ಅಪರೋಕ್ಷಮ್ಮ ಗರ್ಭಶ್ಚ, ನಮಗೆ ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ, ನಮಗೆ ಇನ್ನೊಂದೇ ತಾಯಿಯ ಗರ್ಭವನ್ನು ಪ್ರವೇಶ ಮಾಡದೇ ಇರಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಮುಕ್ತಿ ಇದೆಯಲ್ಲ, ಆನಂದವರ್ಧನವಾದ ಮುಕ್ತಿ, ಅದಕ್ಕೆ ಕರ್ಮವೇ ಕಾರಣ. ಜ್ಞಾನದಿಂದ ಕರ್ಮವನ್ನು ಮಾಡಬೇಕು. ಅದಕ್ಕೆ ಜ್ಞಾನದಿಂದಲೇ ದಾನ ಧರ್ಮವ ಮಾಡುವ ಮನುಜ. ಜ್ಞಾನ ಇಲ್ಲದೆ ಮಾಡಿದರೆ ಮಾಡುವಂತ ಪುಣ್ಯ ಬಹಳ ಕಮ್ಮಿ, ಜ್ಞಾನ ಇಟ್ಟುಕೊಂಡು ಕರ್ಮವನ್ನು ಮಾಡಿದರೆ ಬರುವಂತ ಪುಣ್ಯ ಜಾಸ್ತಿ. ಆದ್ದರಿಂದ ಜ್ಞಾನಿಯಾದವ ಕರ್ಮವನ್ನ ಮಾಡಲೇಬೇಕು ಅನ್ನುವಂತ ಅಪೂರ್ವವಾದ ಸಿದ್ಧಾಂತವನ್ನು ಲೋಕಕ್ಕೆ ಸಾರಿದ ಮಹಾನುಭಾವರು ನಮ್ಮ ಆಚಾರ್ಯ. ಅದಕ್ಕೋಸ್ಕರವಾಗಿ ಇಲ್ಲಿ ಅದಕ್ಕೆ ನಾವು ಮಾಡುವಂತ ಕರ್ಮ ಅದು ಭಗವಂತನ ಪ್ರೀತಿಗೆ ಅಂತ ಮಾಡಬೇಕು. ಒಂದು ಮಾತು ಹೇಳುತ್ತೇನೆ, ನಿಮಗೆ ನಾಳೆ ನೋಡೋಣ. ನಾಳೆ ಮಂಗಳ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾಳೆ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನೀನು ಕರ್ತ ಅಂತ ಬಹಳ ಹೆಮ್ಮೆಯಿಂದ ಇದೆಯಲ್ಲಪ್ಪ, ಎಲ್ಲ ನಾನು ಮಾಡುವವ ಅಂತ ವಾದಿರಾಜರು ಒಂದೇ ಮಾತು ಹೇಳ್ತಾರೆ. ಅದತೋ ಮದತೋ ಅಂಧಸ್ಯ ಜಿಹ್ವಾ ಬಹ್ವಾಶಿನೋ ನರ ಸಂತಃ ಕಾದಂತಿ ದಂತಾಸ್ತೆ ಹಂತ ಫಲಾತವ. ಆಚಾರ್ಯರ ಮಾತನ್ನು ಅನುಕರಿಸಿದ್ರು, ಅದನ್ನ ಅವರು ವಿಸ್ತಾರ ಮಾಡುತ್ತಾರೆ. ನಾ ಕರ್ತ ಅಂತ ಹೇಳ್ತಿದ್ಯಲ್ಲ, ನೀನೇ ಅನ್ನ ಊಟ ಮಾಡುತ್ತಿರುವವ, ಎಲೆ ಮೇಲೆ ಇರುವಂತ ಅನ್ನವನ್ನ ಬಾಯಿಗೆ ಹಾಕೊಂಡು ಅಗೀತಿರುವವ ನೀನೆ. ನಿನ್ನ ಹಲ್ಲೇ ನಿನ್ನ ನಾಲಿಗೆಯನ್ನು ಕಚ್ತದಲ್ಲ, ಇದಕ್ಕೇನು ಉತ್ತರ ಅಂತ ಕೇಳಿದ್ರು ವಾದಿರಾಜರು. ನಾವು ಊಟ ಮಾಡುವಾಗ ಒಂದೊಂದ್ಸತಿ ನಾಲಿಗೆ ಹಲ್ಲು ಕಚ್ತದಲ್ಲ, ನೀವು ಬೇರೆದ್ ಮಾಡಿದ್ರೆ ಇನ್ನೊಬ್ಬರ ಕಡೆ ಕೈ ತೋರಿಸ್ಬೋದು. ಯಾರ ಕಡೆ ಕೈ ತೋರಿಸ್ತೀಯ? ನನ್ನ ಹಲ್ಲು ನನ್ನ ನಾಲಿಗೆಯನ್ನ ಕಚ್ತದೆ ಅಂದ್ರೆ ಅದು ನನ್ನ ಹಿಡಿತದಲ್ಲಿಲ್ಲ ಅನ್ನುವಂತ ಬುದ್ಧಿ ನನಗೆ ಬರಬೇಕಲ್ವಾ? ಬರಲಿಲ್ಲ ಅಂದ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನು? ಯಾರು ಈ ರೀತಿ ಬದುಕುವುದಿಲ್ಲ ಅಂಥವರಿಗೆ ಲೋಕದಲ್ಲಿ ಚಿಂತೆ ಅನ್ನೋದು ಗಟ್ಟಿಟ್ಟ ಬುದ್ಧಿ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಮಹತ್ತರವಾಗಿರ್ತಕ್ಕಂಥ ಸಾಧನೆ ಭಗವಂತನ ಪ್ರೀತಿಯಿಂದ ಮಾಡ್ತಾ ಇದ್ದೇನೆ ಎನ್ನುವ ಬುದ್ಧಿ ಬರಲಿಲ್ಲ ಅಂದ್ರೆ ಮಹಾ ಕಷ್ಟಗಳಿಗೆ ಒಳಗಾಗಬೇಕಾಗ್ತದೆ. ಮಹತ್ವೇತ್ವೇ ಯದಾಕಾಂಕ್ಷ ಮಹತ್ವೇವ ಭಯಂ ತದ ಜೀವ ಕಿಂ ಜೀವನಾರ್ಥೆ ಅತಃ ಚಿಂತೆಯ ಅಚ್ಯುತಂ. ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋದಾಗ ಚಿಂತೆಗೆ ಜಾಸ್ತಿ ಆಗತ್ತೆ. ಅದನ್ನ ದೇವರ ಮೇಲೆ ಭಾರ ಹಾಕಿ ಮಾಡ್ಲಿಕ್ಕೆ ಹೋಗು, ಸಲೀಸಾಗಿ ಆಗಿಬಿಡ್ತದೆ. ಅದಕ್ಕೆ ದೊಡ್ಡ ಉದಾಹರಣೆ ಧರ್ಮರಾಜ. ರಾಜಸೂಯಾಗ ಮಾಡಬೇಕು ಅಂತ ಅವ ಅನ್ಕೊಂಡ, ಕೃಷ್ಣ ಪರಮಾತ್ಮನನ್ನ ಮೊದಲು ಕರೆಸಿದ, ಅವಾಗಲೇ ಅವನ ಎಲ್ಲ ಕಾರ್ಯಕ್ಕೂ ಸಿದ್ಧಿಯಾಗಿಬಿಡ್ತು. ನೋಡಿ, ಅದೇ ಪೌಂಡರೀಕ ಯಾಗವನ್ನ ಮಾಡಬೇಕು ಅಂತ ಹೊರಟ, ಪುಂಡರೀಕ ಯಾಗ. ಅವ ಕೃಷ್ಣನಿಗೆ ಹೇಳಿ ಕಳಿಸ್ಲಿಲ್ಲ ದುರ್ಯೋಧನ. ಅದಕ್ಕೆ ಪುಂಡರೀಕ ಯಾಗ ಆದ 1 ವರ್ಷದಲ್ಲಿ ಅವ ದುರ್ಯೋಧನ ಸಪುತ್ರ ಮಿತ್ರ ಬಾಂಧವ ವಿನಾಶಮಾಶಿ ಅಸ್ತಿಸಿ, ಅವನ ಇಡೀ ಅವನ ವಂಶದವರ ಜೊತೆಯಲ್ಲಿ ಆ ವೈಷ್ಣವ ಯಾಗ ಮಾಡಿದ್ರು 1 ವರ್ಷದಲ್ಲಿ ಹಾಳಾಗಿ ಹೋದ. ಎಲ್ಲವೂ ಕೂಡ ನಿರ್ನಾಮವಾಗಿ ಹೋಯಿತು. ಒಂದು ರಾಜಸೂಯಾಗ ಮಾಡಿದ್ದರ ಪ್ರತಿಫಲವಾಗಿ ಧರ್ಮರಾಜ ಅಚಂದ್ರಾರ್ಕವಾಗಿ ಬೆಳಗಿದ ಅನ್ನುವುದು ಭಗವಂತನ ಮಹಿಮೆ ತಿಳಿದು ಕರ್ಮವನ್ನು ಮಾಡಬೇಕು ಅನ್ನುವುದಕ್ಕೆ ಕೊಟ್ಟಂತಹ ಅಭೂತಪೂರ್ವವಾಗಿರ್ತಕ್ಕಂಥ ಸಂದೇಶ. ನಾಳೆ ಈ ಒಂದು ಉಪನ್ಯಾಸದ ಮಂಗಳ ಮಹೋತ್ಸವ, ನಾಳೆ ವಿಜ್ಞಾನ ಕ್ಷೇತ್ರಕ್ಕೆ ಆಚಾರ್ಯರು ಕೊಟ್ಟಂತ ಕೊಡುಗೆಗಳೇನು, ಮೆಡಿಕಲ್ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳೇನು, ನಾವಿವತ್ತು ದೈನಂದಿನವಾಗಿ ಎದುರಿಸುತ್ತಿರುವಂತ ಎಲ್ಲ ಸಮಸ್ಯೆಗಳಿಗೆ ಆಚಾರ್ಯರು ಎಷ್ಟು ಸುಲಭದಲ್ಲಿ ಅದಕ್ಕೆ ಉಪಕಾರ ಮಾಡಿ ಅದಕ್ಕೆ ತಾವು ಪರಿಹಾರವನ್ನು ಕೊಟ್ಟಿದ್ದಾರೆ ಅಂತ ಎಷ್ಟು ಸಾಧ್ಯವಾಗ್ತದೋ ಅಷ್ಟನ್ನು ನಾಳೆ ನೋಡಿ, ನಾಳೆ ಒಂದಿನ ನನ್ನನ್ನು ಸಹಿಸಿಕೊಂಡ್ಬಿಟ್ರೆ ಸಾಕು, ಅಲ್ಲಿಗೆ ಮಂಗಳವಾಗ್ತದೆ. ನಾಳೆ ಆ ಮಂಗಳದ ಒಂದು ಮಹೋತ್ಸವದೊಂದಿಗೆ ಇದೊಂದು 8 ದಿನಗಳ ಕಾಲ ನಡೆದಂತಹ ಈ ಉಪನ್ಯಾಸದ ಮಾಲಿಕೆ, ಕೃಷ್ಣನಿಗೆ ಹೇಗೆ 8 ಮಹಿಷಿಯರೋ ಅಷ್ಟಮಹಿಷಿಯರೋ ಹಾಗೆ ಒಂದೊಂದು ದಿನದ ಉಪನ್ಯಾಸ ಕೃಷ್ಣನ ಪತ್ನಿಯರಿಗೆ ಅದನ್ನು ಹೋಲಿಸಿಕೊಂಡು ಕೃಷ್ಣನಿಗೆ 8 ಜನರನ್ನ ಕೊಟ್ಟು ಮದುವೆ ಮಾಡಿ ನಾಳೆ ಅದರ ಮಂಗಳ ಮಹೋತ್ಸವ. ಅಷ್ಟಮಠಗಳನ್ನ ಸ್ಥಾಪಿಸಿದಂತ ಮಧ್ವಾಚಾರ್ಯರ ಅಂತರ್ಗತನಾದ ಅಷ್ಟಮಹಿಷಿ ವಲ್ಲಭನಾಗಿರ್ತಕ್ಕಂಥ ಕೃಷ್ಣನಿಗೆ ಇದನ್ನು ಅರ್ಪಣೆ ಮಾಡಿಬಿಡೋಣ. ತಾವೆಲ್ಲರೂ ನಾಳೆ ಬರಬೇಕು. ಯಾಕೆಂದ್ರೆ ಕೇಳ್ತಾ ಇದ್ದೇನೆ ಅಂದ್ರೆ ಮಧ್ಯಾಹ್ನ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ ಭೋಜನ.
ನೀವು ಆಗಿದೆಯಲ್ಲ ಮಧ್ಯಾಹ್ನ ಅಂತ ಮನೆಯಲ್ಲಿ ಇದ್ದು ಬಿಡ್ಬಿಟ್ರಿ. ನಾಳೆ ಮಂಗಳ ಮಹೋತ್ಸವ ಆದ್ದರಿಂದ ನಾಳೆ ಒಂದಿನ ನನ್ನನ್ನು ಸಹಿಸ್ಕೊಂಡ್ಬಿಡ್ರಿ, ಸಾಯಂಕಾಲ ನಾಡಿದ್ದಿಂದೆ ನಾನು ಬರೋದಿಲ್ಲ, ಗ್ಯಾರಂಟಿ ಇದೆ. ಅದಕ್ಕೋಸ್ಕರವಾಗಿ ಎಲ್ಲ ಸೇರಿ ಆಚಾರ್ಯರ ಸೇವೆಯನ್ನ ನಾವು ಮಾಡೋಣ, ನೀವು ಮಾಡೋಣ. ಆಚಾರ್ಯರ ಒಂದು ಉಪಕಾರದ ಸ್ಮರಣೆಯನ್ನು ಮಾಡಿ ನಮಗೆ ಜನ್ಮ ಜನ್ಮಾಂತರದಲ್ಲೂ ಕೂಡ ಆಚಾರ್ಯರ ಮತದಲ್ಲೇ ಅವತಾರ ಮಾಡುವಂತ ಹುಟ್ಟುವಂತಹ ಯೋಗ ನಮಗೆ ದೊರೆಯಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು. ವಾಸುದೇವಾರ್ಪಣಮಸ್ತು.